ಗುಡ್ ಈವ್ನಿಂಗ್ ಎಲ್ರಿಗೂ. ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಭಾಗ 2. ಭಾಗವನ್ನು ಈಗಾಗಲೇ ನಾನು ಪೇಜ್ ನಂಬರ್ 1 ಟು ಪೇಜ್ ನಂಬರ್ 25 ಕವರ್ ಮಾಡಿದ್ದೀನಿ. ಪಾರ್ಟ್ 1 ಅಂತ ಇದೆ. ಇದೇ ಚಾನಲಲ್ಲಿ GK ಹೌಸ್ ಕನ್ನಡ ಚಾನಲಲ್ಲಿದೆ, ನಮ್ಮ ಚಾನಲಲ್ಲೇ, ಅದನ್ನು ನೋಡ್ಕೊಂಬನ್ನಿ. ನೆಕ್ಸ್ಟು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ಹತ್ರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇರಲೇಬೇಕು. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತೊಗೊಳ್ಳಿ. ನಾನೇನು ಮಾರ್ಕ್ ಮಾಡಿದ್ದೀನಲ್ಲ, ನೀವು ಹೊಸಬರಾಗಿದ್ದರೆ ಅಥವಾ ಹಳಬರಾಗಿದ್ದರು, ಏನೇನಿದು ಪ್ರೀವಿಯಸ್ ಕ್ವಶನ್ ಪೇಪರ್ ಮೇಲೆ ಹೆಂಗೆ ಕ್ವಶನ್ ಕೇಳಿದರು ಇದುವರೆಗೂ, ನಾನು ಪೊಲೀಸ್ ವರ್ಕ್ ಮಾಡ್ತಾಯಿದ್ದೀವಿ, ಜೊತೆಗೆ ಬೇರೆ ಎಕ್ಸಾಮ್ಸ್ ಎಲ್ಲ ಓದಿರೋದ್ರಿಂದ, ಸೊ ದಟ್ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಏನೇನು ಮಾರ್ಕ್ ಮಾಡಿದಿಲ್ಲ ಅದು ಇಂಪಾರ್ಟೆಂಟು, ಅದನ್ನು ಮಾರ್ಕ್ ಮಾಡ್ಕೊಳ್ಳೇಬೇಕು. ಸೊ ದಟ್ ನೀವು ಎಕ್ಸಾಮ್ ಹಿಂದಿನ ದಿವಸ ಎಲ್ಲ ಮಂತ್ ಮ್ಯಾಗ್ಝಿನ್ನು ಹೈಲೈಟೆಡ್ ಅಷ್ಟೇ ಓದ್ಕೋಬೇಕು. ಬಿಕಾಸ್ 6 ಮಂತ್ದು ಕನ್ಸಾಲಿಡೇಟೆಡ್ ಆದಾಗ ನಿಮಗೆ ಓದೋಕ್ಕೆ ಅನುಕೂಲ ಆಗಲಿ ಅಂತ ನಾನು ಮಾಡ್ತಾ ಇರೋದು ಉದ್ದೇಶ. ಸೊ ಈಗ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದಂಗೆ ಇದು ಭಾಗ 2. ಭಾಗವನ್ನು ನೋಡ್ಕೊಂಬನ್ನಿ. ಭಾಗ 2 ಹೊಸದಾಗಿ ಯಾರು ನೋಡ್ತಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಮಂತು ಕರೆಂಟ್ ಅಫೇರ್ಸು ಜೊತೆಗೆ ಇದು ಪ್ರತಿ ಡೇ ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಈ ಪ್ರಜಾವಣೆ ಆಗ್ತಿರ್ತೇನೆ. ನಿಮ್ಗೆ ಏನೇ ಡೌಟ್ ಇದ್ರೂ ಮನೆ ಥರ ಬ್ರದರ್ದ ಅಂದ್ಕೊಂಡು ನೀವು ಕಮೆಂಟ್ಸ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈಗ ಟೈಮ್ ವೇಸ್ಟ್ ಮಾಡದೆ ಹೋಗೋಣ. ಸೊ 26ನೇ ಪೇಜ್ ಸ್ಪರ್ಧಾ ವಿಜೇತದ್ದು. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅದು ಅಂಗೀಕರಿಸಿದ ದೇಶದ 3ನೇ ರಾಜ್ಯ ಅಸ್ಸಾಂ. ಅರ್ಥ ಆಯ್ತಾ? ಸೊ ಅಸ್ಸಾಂನ ವಿಧಾನಸಭೆ ಏನಿದೆಯಲ್ಲ, 126 ಸದಸ್ಯ ಬರಲು ಅಸ್ಸಾಂ ವಿಧಾನಸಭೆ ಇದನ್ನು ಏಕರೂಪ ನಾಗರಿಕ ಸಂಹಿತೆಯನ್ನು ಏನು ಮಾಡಿದೆಪ್ಪ ಅಂದರೆ ಅಂಗೀಕಾರ ಮಾಡಿದೆ. ಸೊ ನೆಕ್ಸ್ಟು ಏನಪ್ಪ ಇದು ಏಕರೂಪದ ನಾಗರಿಕ ಸಂಹಿತೆ ಅಂದರೆ, ಇಲ್ಲಿ ಇದೆ ನೋಡ್ಕೊಳ್ಳಿ. ಭಾರತ ಸಂವಿಧಾನ 44ನೇ, ವೆರಿ ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟ್, ಇದು ಮಾರ್ಕ್ ಮಾಡಿದಂಗೆ. ಭಾರತ ಸಂವಿಧಾನ 44ನೇ ವಿಧಿಯಲ್ಲಿ ಭಾರತದ ಭೂಪ್ರದೇಶದ ಏಕರೂಪ ಸಿವಿಲ್ ಸಮಿತಿ ಇರುವ ಹಾಗೆ ರಾಜ್ಯಕ್ಕೂ ಪ್ರಯತ್ನಿಸತಕ್ಕದ್ದು, ಅಂದರೆ ರಾಜ್ಯದ ವಿವೇಚನೆಗೆ ಬಿಟ್ಟಿದೆ ಏಕರೂಪ ನಾಗರಿಕ ಸಂಹಿತೆ ತರೋದು. ಹಾಗಾಗಿ ಈಗಾಗಲೇ 3ನೇ ರಾಜ್ಯದ ಅಸ್ಸಾಮು, ಅದಕ್ಕಿಂತ ಮುಂಚಿತವಾಗಿ 2 ರಾಜ್ಯಗಳು ಇದನ್ನು ಜಾರಿಗೆ ಸೊ ಉತ್ತರಾಖಂಡ, ಗುಜರಾತ್ ಈಗಾಗಲೇ ಜಾರಿ ತೊಗೊಂಬಂದಿದ್ದೆವು. ಹಾಗಂದ್ರೆ ಏನಪ್ಪ ಏಕರೂಪ ನಾಗರಿಕ ಸಂಹಿತೆ ಅಂದರೆ? ಇಷ್ಟೇ. ಏಕರೂಪ ನಾಗರಿಕ ಸಂಹಿತೆ ಎಂಬುದು ಜನರು ಒಳಪಡುವ ಧರ್ಮ, ಜಾತಿ, ಜನಾಂಗ ಅಥವಾ ಬುಡಕಟ್ಟು ಹೊರತಾಗಿಯೂ ಎಲ್ಲರಿಗೂ ಅನ್ವಯಿಸುವ ಕಾನೂನಾಗಿದೆ. ಹೌದು, ಈಗ ನೀನು ಹಿಂದೂ, ನೀನು ಮುಸ್ಲಿಮು ಆ ಥರ ಇಲ್ಲ, ಎಲ್ರಿಗೂ ಒಂದೇ ಕಾನೂನಿದು. ಪ್ರಸ್ತುತವಾಗಿ ಇದನ್ನು ಯಾವಾಗ ಅಪ್ಲೈ ಮಾಡಿದ್ದಾರೆ ಅಂದರೆ, ವಿವಾಹ ವಿಚ್ಛೇದನ, ಆಸ್ತಿ ಉತ್ತರಾಧಿತ್ವಕ್ಕೆ, ಅಂದರೆ ಈ ತಂದೆಯಿಂದ ಮಗನಿಗೆ ಆಸ್ತಿ ಬರ್ತೈತಲ್ಲ, ಈ ಹೆಣ್ಮಕ್ಳಿಗೆ ಹೋಗುತ್ತೆ. ಇದ್ರ ಪ್ರಕಾರ ಸಂಬಂಧಿಸಿದಂತೆ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಪ್ರತ್ಯೇಕ ಕಾಯ್ದೆಗಳಿವೆ. ಅದರ ಬದಲಿಗೆ ಎಲ್ಲ ಧರ್ಮದವರಿಗೆ ಒಂದೇ ಕಾನೂನು ರೂಪಿಸು. ಸಿಂಪಲ್, ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಈಗ ನಿಮಗೆ ಹೇಳಿದೆ ನಾನು, ಉತ್ತರಾಖಂಡ ಮೊದಲ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತಂತೆ ಉತ್ತರಾಖಂಡ. ನಿಮ್ಮ ಟೈಮ್ ವೇಸ್ಟ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಸ್ಪೀಡಾಗಿ ಹೇಳ್ತಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ರಾಜ್ಯ ಗುಜರಾತ್, 3ನೇದು ಅಸ್ಸಾಮು. ಆಮೇಲೆ ಈ 7 ಸಿಸ್ಟರ್ ಸ್ಟೇಟ್ಸ್ ಅಂತಾರಲ್ಲ, ಭಾರತದ ಈಶಾನ್ಯ ಭಾಗದಲ್ಲಿ ಅಸ್ಸಾಂ ರಾಜ್ಯ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಆಗಿದೆ. ಆಯಿತಾ? ನೆಕ್ಸ್ಟು ಅಸ್ಸಾಂನ ಏಕರೂಪದ ನಾಗರಿಕ ಸಮಿತಿ ಪ್ರಮುಖ ಅಂಶಗಳು. ಈಗ ಈ ಉತ್ತರಾಖಂಡದಲ್ಲಿದ್ದಂತಹ ಏನು ಪ್ರಮುಖ ಅಂಶಗಳು ಅಸ್ಸಾಮಲ್ಲಿ ಇರಬೇಕು, ಅಸ್ಸಾಮಲ್ಲಿ ಇರೋದಂಥದ್ದು ಗುಜರಾತಲ್ಲಿ ಇರಬೇಕು ಅಂತಲ್ಲ, ಅವರು ಬೇರೆ ಬೇರೆ. ನಾನು ಹೇಳಿದಿಲ್ಲ ನಿಮಗೆ, ಇದು ರಾಜ್ಯಕ್ಕೆ ಬಿಟ್ಟ ವಿಚಾರ ಅಂತ. ಸೊ ಅಸ್ಸಾಮಿನ ಏಕರೂಪ ನಾಗರಿಕ ಸಮಿತಿಯ ಪ್ರಮುಖ ಅಂಶಗಳು ನಿಮಗೆ ಕೇಳಲ್ಲ, ಆದರೂ ನೋಡ್ಕೊಳ್ಳಿ. ಮದುವೆ ಆಗಲು ಮಹಿಳೆಯರಿಗೆ 18 ವರ್ಷ 20 ವರ್ಷ ತುಂಬಿರಬೇಕು. ಮದುವೆ ವಿಚ್ಛೇದನ 60 ದಿನದೊಳಗೆ ನೋಂದಣಿಯಾಗಬೇಕು. ಇಲ್ಲದಿದ್ದರೆ 10,000 ರು ಮತ್ತಂಡ 3 ತಿಂಗಳು ಜೈಲು ಶಿಕ್ಷೆ. ಅಂದರೆ ನಿಮ್ಮ ಮದುವೆನಾಗಿರಲಿ ವಿಚ್ಛೇದನ ಆಗಿರಲಿ, ಅದು ನೋಂದಣಿ ಆಗಿರಲೇಬೇಕು. ಅದು 60 ದಿವಸದೊಳಗನೆ ಆಗಬೇಕು. ಅದಾದ ನಂತರ ದ್ವಿಪತ್ನಿತ್ವ, ಬಹುಪತ್ನಿತ್ವ, ಅಂದರೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯರು ಹೊಂದಿರೋರು, ಅವರಿಗೆ ಏನಾದರೂ ಆ ಥರ ಇತ್ತಂದರೆ 7 ವರ್ಷ ಕಾರಾಗೃಹ ವಿಧಿಸಲಾಗುತ್ತದೆ. ಲಿವ್ ಇನ್ ಟುಗೆದರ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ರೆಡಿ ಆಗಿದೆಯಲ್ಲಪ್ಪ ಈ ಮಾಡರ್ನ್ ಕಾಲದಲ್ಲಿ. ಈ ಬೆಂಗಳೂರೆಲ್ಲ ಇರುತ್ತಲ್ಲ ಬೇರೆ ಕಡೆ, ಅದು ಮಸ್ಟ್ ಆ್ಯಂಡ್ ಶುಡ್ ಆ ಥರ ಇದ್ದವರು ಅವರು ಏನಾಗಬೇಕು, ರಿಜಿಸ್ಟ್ರೇಷನ್ ಆಗಲೇಬೇಕು, ನೋಂದಣಿ ಕಡ್ಡಾಯ. ಒಂದು ಒಳ್ಳೆ ಕಾನೂನು ತರಬೇಕಾಗಿತ್ತು, ತಂದಿದ್ದಾರೆ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್. ಇದು ಇಂಡಿಯಾಕ್ಕೆಲ್ಲ ಬರಲಿ. ಜೊತೆಗೆ ಮದುವೆ ವಿಚ್ಛೇದನ, ಉತ್ತರಾಧಿಕಾರಂಥ ವಿಷಯಗಳು ಎಲ್ಲ ಧರ್ಮದವರಿಗೆ ಸಮಾನಾಗಿರ್ತೈತಿ. ನೋಂದಣಿ ಸಂಬಂಧದಲ್ಲಿ ನಕಲಿ ಅಥವಾ ಕೃತಕ ದಾಖಲೆಗಳನ್ನು ಸಲ್ಲಿಸಿದ್ದರೆ 20,000 ದಂಡ. ಅದೇನಾದರೂ ಮಿಸ್ಟೇಕ್ ಮಾಡಿದರೆ ಅದು 25,000 ದಂಡ ಆಗ್ತೀವಿ. ವಿಚ್ಛೇದನ ನಿಯಮ ಉಲ್ಲಂಘನೆ, ಅಕ್ರಮ ವಿವಾಹ, ಕಾನೂನು ಬಾಹಿರ ಬಂಧ ಕಳೆದುಕೊಂಡರೆ 3 ವರ್ಷ, ಆ ಥರ ಏನಾದರೆ 3 ವರ್ಷ ಜೈಲು ಶಿಕ್ಷೆ ಇದೆ. ವೆರಿ ಇಂಪಾರ್ಟೆಂಟ್ ಇದ್ರಾಗ ಲಿಂಗ ಸಮಾನತೆ. ಯಾರ್ಯಾರು PSIಗೆ ಮತ್ತು KS ಪ್ರಿಪೇರ್ ಆಗ್ತಿದ್ದೀರಾ, ಲಿಂಗ ಸಮಾನತೆ ನೋಡಿ. ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ಆಸ್ತಿ ಹಕ್ಕು ಕಲ್ಪಿಸಲಾಗಿದೆ. ಅಂದರೆ ಈಗ ತಂದೆಯಿಂದ ಮಗನಿಗೆ ಬರ್ತಾ ಇತ್ತಲ್ಲ, ಇಲ್ಲ ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿ ಎಲ್ರಿಗೂ ಆಸ್ತಿ ಹೋಗುತ್ತೆ. ಅದು ಮೂಲ ವಾರಸುದಾರರು ಮೃತಪಟ್ಟದಲ್ಲಿ ಪತ್ನಿ, ಮಕ್ಕಳು, ಪೋಷಕರಿಗೆ ಸಮಾನ ಆಸ್ತಿ ಹಂಚಿಕೆ ರೂಪಿಸಲಾಗಿದೆ. ಹೌದು, ಈಗ ಮೂಲ ವಾರಸುದಾರ ಅಂದರೆ ಈಗ ಯಾರೋ ಒಬ್ಬರು ನಿಮ್ಮ ಎಕ್ಸಾಂಪಲ್ ಹಾಗೆ ಹೇಳ್ತಿರೋದು, ಒಬ್ಬ ಗಂಡು ಮಗ ಸತ್ತ ಅಂದರೆ ಅವನ ಹೆಂಡತಿಗೂ, ಅವನ ಮಕ್ಕಳಿಗೂ, ಅವನ ತಂದೆ ತಾಯಿಗೂ 3ಗೂ ಹಂಚಿಕೆ ಮಾಡಲಾಗುತ್ತದೆ. ಸೊ ಇದು ಇಂಪಾರ್ಟೆಂಟು. ಅದಾದ ನಂತರ ಇದು ಏನಿದೆಯಲ್ಲ UCC ಅನ್ನೋದು,
ಏಕರೂಪ ನಾಗರಿಕ ಸಮಿತಿ ಅನ್ನೋದು ಸಮವರ್ತಿ ಪಠ್ಯ. ನಿಮಗೆ ಈಗಾಗಲೇ ಗೊತ್ತಿದೆ, ರಾಜ್ಯ ಪಟ್ಟಿ ಸಂವಿಧಾನದಲ್ಲಿ ರಾಜ್ಯ ಪಟ್ಟಿ ವಿಷಯಗಳು, ಕೇಂದ್ರ ಪಟ್ಟಿ ವಿಷಯಗಳು ಮತ್ತು ಸಮವರ್ತಿ ಪಠ್ಯ. ಯಾಕೆ ಹಿಂಗೆ ಡಿವಿಷನ್ ಮಾಡಿದ್ದಾರೆ ಅಂದರೆ, ಈಗ ಕೇಂದ್ರದಲ್ಲಿರುವ ಪಟ್ಟಿಯಲ್ಲಿ ಅಂದರೆ ಕೇಂದ್ರದವ್ರು ಮಾತ್ರ, ಅಂದರೆ ಕೇಂದ್ರ ಸರ್ಕಾರ ಮಾತ್ರ ಕಾನೂನುಗಳು ರಚಿಸ್ಬೋದು. ರಾಜ್ಯ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿ, ಸಮವರ್ತಿ ಪಟ್ಟಿ ಅಂದರೆ ಇಬ್ಬರು ರಚನೆ ಮಾಡ್ಬೋದು ಅದನ್ನು. ನೋಡಿ ಏನೇನಿದೆ ಸಮವರ್ತಿಯಲ್ಲಿ, ಇದು ಇಂಪಾರ್ಟೆಂಟು ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಕೇಳಿದ್ದಾರೆ ಇದನ್ನು ಎಕ್ಸಾಮ್ಸ್, ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ಮದುವೆ, ವಿಚ್ಛೇದನ, ಶಿಶುಗಳು ಮತ್ತು ಅಪ್ರಾಪ್ತ ವಯಸ್ಕರು, ದತ್ತು, ವೀಲ್ಗಳ ಸ್ವಾಭಾವಿಕತೆ ಮತ್ತು ಉತ್ತರಾಧಿಕಾರದಂಥ ವೈಯಕ್ತಿಕ ಕಾನೂನುಗಳು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತವೆ. ಆಯಿತಾ? ನಾನು ನಿಮ್ಗೆ ಹೇಳಿದೆ, ಸಮವರ್ತಿ ಪಟ್ಟಿಯ ವಿಷಯಗಳಿಗೆ ಕೇಂದ್ರ ಮತ್ತು ರಾಜ್ಯಗಳೆರಡೂ ಕಾನೂನು ರೂಪಿಸಬಹುದು. ಸಮವರ್ತಿ ಪಟ್ಟಿಯ ವಿಷಯಗಳಿಗೆ ರಾಜ್ಯಗಳ ಶಾಸನ ಮಾಡುವ ಅಧಿಕಾರವಿದೆ. ಆದರೆ ಸಮವರ್ತಿ ಪಟ್ಟಿಯ ವಿಷಯಗಳು ಯಾವುದೇ ಸಂಘರ್ಷ ಉಂಟು ಮಾಡಿದ್ದಾರೆ, ಈಗ ಏನಾದರೂ ರಾಜ್ಯ ಅದು ಮಾಡಿ ಸಂಘರ್ಷ ಉಂಟು ಮಾಡಿದರೆ ರಾಷ್ಟ್ರಪತಿಗಳನ್ನು ಒಪ್ಪಿಗೆ ಪಡೆದು, ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಕೇಂದ್ರ ಸರ್ಕಾರ ಅಂಥ ಕಾನೂನನ್ನು ರದ್ದು ಮಾಡಬಹುದು. ಇದು ನಿಮಗೆ ಅರ್ಥ ಆಯಿತು. ಸೊ ನೆಕ್ಸ್ಟು, ವಿದೇಶಗಳಿಗೆ ರಾಜತಾಂತ್ರಿಕ ನೇಮಿಸುವ ಅಧಿಕಾರ. ನೆನಪಿರಲಿ, ವಿದೇಶಗಳಿಗೆ ರಾಜತಾಂತ್ರಿಕರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ ಅಂದರೆ ಭಾರತದ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷರು ಎಲ್ಲ ಒಂದೇ. ಅದಾದ ನಂತರ IAS, IPS, IFS ಅಂತ ಬರ್ತಾವಲ್ಲ, ಅದರಲ್ಲಿ IFS ಅಂತ ಬರುತ್ತೆ, ಇಂಡಿಯನ್ ಫಾರಿನ್ ಸರ್ವೀಸು. ಅದು ಭಾರತೀಯ ಅಖಿಲ ಭಾರತ ಸೇವೆ ಅಲ್ಲ, ಅದು ವಿದೇಶಾಂಗ ಸೇವೆ. ನೆನಪಿರಲಿ, ಇಂಡಿಯನ್ ಫಾರೆಸ್ಟ್ ಸರ್ವೀಸು ಭಾರತದ್ದು. ನೆಕ್ಸ್ಟು, ಇದು ಸ್ವಲ್ಪ ಟೈಮ್ ತಗೊಂತ, ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ ಇರೋದ್ರಿಂದ ಇದು ಎಷ್ಟು ಟೈಮ್ ತಗೊಳ್ಳಲ್ಲ. ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಕರ್ನಾಟಕ ಸರ್ಕಾರ. ಎಷ್ಟು ಹೆಚ್ಚಳ ಮಾಡ್ತಂತ ಅಷ್ಟತೆಗಳು. ಈಗ ಸುಮಾರು 1.5 ಕೋಟಿಗೂ ಅಧಿಕ ಸಂಘಟಿತ ಅಸಂಘಟಿತ ವಲಯ ಕಾರ್ಮಿಕರಿದ್ದಾರೆ. ಸೊ ಈ ಕಾರ್ಮಿಕರಲ್ಲಿ ಈಗ ಇಂಪಾರ್ಟೆಂಟ್ ನಿಮಗೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ, ಯಾರು ಕರ್ನಾಟಕ ಗೌರ್ಮೆಂಟೇ ಮಾಡಿದೆ. ಎಷ್ಟು ಉದ್ಯಮಗಳನ್ನು ಸೇರಿಸಿದ್ದಾರೆ? 18 ಉದ್ಯಮಗಳನ್ನು ಸೇರಿಸಿದ್ದಾರೆ. ಎಲ್ಲ ಓದ್ಕೋಬೇಕು ಒಂದು ಸಾರಿ, ಅದರಲ್ಲಿ ಇಂಪಾರ್ಟೆಂಟ್ ಹೈಲೈಟ್ ಮಾಡೋದು ಮಾತ್ರ ಹೇಳ್ತಾರೆ ನಾನು. 18 ಉದ್ಯಮಗಳನ್ನು ಸೇರಿಸಿದ್ದಾರೆ. ಇದರಲ್ಲಿ ಏನು 4 ವಿಭಾಗಗಳನ್ನು ಮಾಡ್ಕೊಂಡ್ರೆ, ಒಂದು ಅತಿ ಕುಶಲ, ಅರೆ ಕುಶಲ, ಅಕುಶಲ. ಅಂದರೆ ಬೇಸ್ಡ್ ಆನ್ ದ ಸ್ಕಿಲ್ಲು. ಕೆಲವೊಂದಿಗೆ ಎಕ್ಸಾಂಪಲ್ಲು ಇಂಜಿನಿಯರಿಂಗ್ ವರ್ಕಿಗೆ, ಸಾಫ್ಟ್ವೇರ್ಗೆಲ್ಲ ಇವೆಲ್ಲ ಸ್ಕಿಲ್ಡ್ ವರ್ಕರು. ಎಕ್ಸಾಂಪಲ್ ಈಗ BBMP ವರ್ಕರ್ಸ್ ಇರ್ತವೆ, ಅವೆಲ್ಲ ಅಕುಶಲ ಅಂದರೆ ನಾನ್ ಸ್ಕಿಲ್ಡ್ ವರ್ಕರ್. ಅಂದರೆ ದೈಹಿಕವಾಗಿ ಯಾವುದೇ ನಮ್ಮ ಜ್ಞಾನವನ್ನು ಉಪಯೋಗಿಸಿ ಮಾಡ್ತೀವಲ್ಲ, ಅದು ನಾನ್ ಸ್ಕಿಲ್ಡ್ ವರ್ಕರ್. ಅದನ್ನು ಆ ಥರ ಉಪಯೋಗ ಮಾಡ್ಕೊಂಡಿದ್ದಾರೆ. ಎಷ್ಟೆಷ್ಟು ಏನೇನು ಅಂತ ಕೇಳೋದಿಲ್ಲ. ಇವರಿಗೆ ಸ್ಯಾಲ್ರಿ ಎಷ್ಟೆಷ್ಟು ಅಂತ ಇಲ್ಲಿ ನೋಡ್ಕೊಂಬಿಡಿ. ಸ್ಯಾಲ್ರಿ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಇದನ್ನೇನು ಎಕ್ಸಾಮ್ಸ್ಗೆ ಏನು ಕೇಳೋದಿಲ್ಲ. ಆಮೇಲೆ ಎಷ್ಟು ವಿಭಾಗ ಮಾಡಿದ್ದಾರೆ ಅಂತ ಕೇಳ್ಕೊಳ್ಳಿ. ಅದಾದ ನಂತರ ವಲಯವಾರು ಸ್ಯಾಲ್ರಿ ಇದೆ, ಡಿವಿಷನ್ ಮಾಡಿದ್ದಾರೆ ನೋಡಿ. ಅತಿ ಕುಶಲ, ಅರೆ ಕುಶಲ, ಆಮೇಲೆ ಅಕುಶಲ. ವಲಯವನ್ನು ಅಂದರೆ ಏನಂದ್ರೆ ಬೆಂಗಳೂರಪ್ಪ, ಇಲ್ಲಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು. ಅದಾದ ನಂತರ ಈ ವಲಯ 2ದಲ್ಲಿ ಇದೆ ನೋಡಿ, ಇಲ್ಲಿ ವಲಯ 2 ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಈ ಥರದ್ದು. ವಲಯ 3 ನಮ್ಮಂಶ ಪ್ರದೇಶಗಳನ್ನು ಹೊರತುಪಡಿಸಿ, ಅಂದರೆ ವಲಯವನ್ನು ಗ್ರೇಟರ್ ಬೆಂಗಳೂರು ಅಂದರೆ BBMP, ಕರ್ನಾಟಕದ ರಾಜಧಾನಿ ಅಲ್ವಾ, ಅದು ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ, ಉಳಿದಿದ್ದೆಲ್ಲ ಮಹಾನಗರಿಕ ಪಾಲಿಕೆಗಳಿಗೆಲ್ಲ ಅದು ವಲಯ 2. ಸೊ ಕೇಂದ್ರ ಸರ್ಕಾರ 2025 ನವೆಂಬರ್ 21 ಹೊಸ ವೇತನ ಸಂಹಿತೆ 2019 ಜಾರಿಗೆ. ಇದರಿಂದ ಹಳೆಯ ಕನಿಷ್ಠ ವೇತನ ಅದು ರದ್ದಾಗಿದೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಇದನ್ನೇನು ಎಕ್ಸಾಮ್ಸ್ಗೆಲ್ಲ ಕೇಳೋದು, ತಲೆ ಕೆಡಿಸ್ಕೊಬೇಡಿ. ವೆರಿ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಸ್ಟ್ಯಾಟಿಕ್ಸ್ ಪಕ್ಕ ನೆನ್ಪಿಟ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿಯವರು 5 ದೇಶಗಳ ಪ್ರವಾಸ. ಹೌದು, ಪ್ರಧಾನಿ ನರೇಂದ್ರ ಮೋದಿಯವರು 5 ದೇಶಕ್ಕೆ ಹೋದರು. ಇದನ್ನೆಲ್ಲ ಯಾವ ಫಸ್ಟ್ ಇಯರು ಸೆಕೆಂಡ್ ಇಯರ್ಗೆ ಹೋದ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪ್ರಧಾನಿ ಮೋದಿಯವರು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ. ಯಾವ ದೇಶಕ್ಕೆ ಹೋದರು? UAE ಹೋದರು. ಅದರ ಅಧ್ಯಕ್ಷ ಯಾರಿದ್ದಾನೆ ನೆನ್ಪಿಟ್ಕೊಳ್ಳಿ. ಒಂದೇ ನಿಮಿಷ, ಇದನ್ನು ಪೆನ್ ಚೇಂಜ್ ಮಾಡ್ಕೊತೀನಿ. ಆಯಿತಾ? ಮೊಹಮ್ಮದ್ ಬಿನ್ ಜಾ ಅಲ್ ಅಂತ ಇದೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವರು ಕಂಟ್ರೀಸ್ ಕೊಟ್ಟು ಅವ್ರ ಅಧ್ಯಕ್ಷನ ಕೊಡೋ ಸಾಧ್ಯತೆ ಇದೆ, ಕೊಟ್ಟಿದ್ದ, ಅದಕ್ಕೆ ಕೇಳ್ತಿರೋದು. ನೆಕ್ಸ್ಟು ಇದರಲ್ಲಿ ಏನು ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಬೇಡಿ. ಈ ದೇಶದಿಂದ ಒಂದು ಒಪ್ಪಂದ ಆಯಿತು. ಏನಂದರೆ, ಗುಜರಾತ್ ವಾದಿನಾರ್ನಲ್ಲಿ ಹಡಗು ದುರಸ್ತಿ ಕೇಂದ್ರ. ಈಗ ಒಂದು ಕ್ವಶನ್ ಕೇಳ್ಬೋದು, ಗುಜರಾತ್ ವಾದಿನಾರ್ನಲ್ಲಿ ಹಡಗು ದುರಸ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಲು ಯಾವ ದೇಶದೊಳಗೆ ಒಪ್ಪಂದ ಮಾಡಿಕೊಂಡಿದೆ? UAE. ಅದು ಏನಿದೆ? ಕಡಲ ಮೂಲಸೌಕರ್ಯ ಪರಿಸರ ವ್ಯವಸ್ಥೆ ಬಲಪಡಿಸಲು ಗುರಿಯೊಂದಿಗೆ ಗುಜರಾತ್ನ ವಾದಿನಾರ್ ಹಡಗು ದುರಸ್ತಿ ಕ್ಲಸ್ಟರ್ ಕೇಂದ್ರ ಸ್ಥಾಪಿಸಲು UAE ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಇಷ್ಟೇ, ಸಿಂಪಲ್. ಇದರ ಬಗ್ಗೆ ಏನು ಜಾಸ್ತಿ ಇದರಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅಂಥದ್ದು ಏನೂ ಇಲ್ಲ. ನೆಕ್ಸ್ಟು ಹರ್ಮುಜ್. ಇವಾಗ ನಿಮಗೆ ಗೊತ್ತಿದೆ 90% ಆಫ್ ಆಯಿಲು ನಮಗೆ ಎಕ್ಸ್ಪೋರ್ಟ್ ಬರ್ತಾ ಇರೋದು, ಇಂಪೋರ್ಟ್ ಆಗ್ತಿರೋದು ಹರ್ಮುಜ್ ಜಲಸಂಧಿಯಿಂದ. ಅದೇನು ಜಲಮಾರ್ಗ ಇದೆಯಲ್ಲ ಅಲ್ಲಿಂದ. ಬಟ್ಟು ಇದು ಒಂದು ಪರ್ಯಾಯ ಮಾರ್ಗವೂ ಇದೆ. ಇನ್ನೊಂದು ಏನಿದೆ, ಪರ್ಷಿಯನ್ ಕೊಲ್ಲಿ ಒಮಾನ್ ಕೊಲ್ಲಿಯಲ್ಲಿ ಸಂಪರ್ಕಿಸುವ, ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯನ್ನು ಸಂಪರ್ಕಿಸುವ ಒಂದು ಪೈಪ್ಲೈನ್ ಮಾಡಿದ್ದಾರೆ ನಮ್ಮ ಇಂಡಿಯಾಕ್ಕೆ. ಅದರಲ್ಲಿ ಪೈಪ್ಲೈನ್ ಮೂಲಕ ತೈಲ ಸರಬರಾಜುಗೊಳಿಸುವ ದ್ವಿಗುಣವನ್ನು ಉದ್ದೇಶಿಸಿದೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಬುದಾಬಿ ಕಚ್ಚಾ ತೈಲ ಪೈಪ್ಲೈನ್ ಮೂಲಕ ಸರಬರಾಜು ದ್ವಿಗುಣ, ಅದನ್ನು ಈಗ ಇದೇ ಜಾಸ್ತಿ ಮಾಡಲು ಮಾತುಕತೆ ಮಾಡ್ಕೊಂಡವ್ರೆ. ಪರ್ಷಿಯನ್ ಕೊಲ್ಲಿ ಬೆಳೆಯಿರುವ ಅಬುದಾಬಿಯ ಅಭ್ಯಂತರಿಕೆಯಿಂದ ಆರಂಭವಾಗುವ ಪೈಪ್ಲೈನ್ ಪುಜಾರಾ ಬಂದೂರು ಸಂಪರ್ಕಿಸುತ್ತದೆ. ಇದಿದೆ. ಇದನ್ನೇನು ಇಂಪಾರ್ಟೆಂಟ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ.
ನಾನು ಹೇಳಿದೆಲ್ಲ ಇವೆರಡು ಇದರಲ್ಲಿ ಇಂಪಾರ್ಟೆಂಟು. ಇದು ಎಸ್ಸೆ ಬ್ರೇಕ್ ಹೇಳಿದೆ ನಾನು. ಇದನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಪ್ರಧಾನಿ ಮೋದಿಯವರ ನೆದರ್ಲ್ಯಾಂಡ್ ಭೇಟಿ ಮಹತ್ವದ 17 ಒಪ್ಪಂದಗಳು. ಹೌದು, ಇದು ಇಂಪಾರ್ಟೆಂಟ್. ನೆದರ್ಲ್ಯಾಂಡ್ ಅಂದ ತಕ್ಷಣ ನಿಮಗೆ ಕಾಂಪಿಟೇಟಿವ್ಗೆ ಏನು ಬರಬೇಕು ಅಂದರೆ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ನೋಡಿವೆ. ಇವ್ರೇನು ಇದ್ರ ಜೊತೆಗೆ ಒಂದು ಒಪ್ಪಂದ ಆಯ್ತು, ಏನಂದ್ರೆ ಬೆಂಗಳೂರಿನ ಪಶುಸಂಗೋಪನಾ ತರಬೇತಿ ಕೇಂದ್ರ ಸ್ಥಾಪನೆ. ಇವರು ಅದ್ರ ಕುರಿತು ಒಪ್ಪಂದ ಆಗೈತೆ ಅಂತ. ನಮ್ಮ ಬೆಂಗಳೂರಲ್ಲಿ ಪಶುಸಂಗೋಪನೆ ತರಬೇತಿ ಕೇಂದ್ರ ಸ್ಥಾಪನೆ ಮಾಡ್ತಾರಂತೆ. ಹಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು ಅದನ್ನು ಮಾತಾಡ್ತಿದ್ದಾರೆ. ನೆದರ್ಲ್ಯಾಂಡ್ನ ಪ್ರಧಾನಿ ರಾಬ್ ಜೆಟ್ಟನ್ ಇದರಲ್ಲಿ ಡೈರಿ ಕ್ಷೇತ್ರ ತರಬೇತಿ ನೀಡುವ ಇಂಡೋ ಡಚ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆ ಇದೆ. ಈ ತರಬೇತಿ ಕೇಂದ್ರದ ಹೆಸರೇ ಇದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ನೆದರ್ಲ್ಯಾಂಡು ಜೆಟ್ಟನ್. ಇಲ್ಲಿ ನೋಡಿ NJ ಅಂತ ಒಂದು ನಿಮಗೆ ಇದು ಮಾಡಿದ್ದೀನಿ ನಾನು ನೆನ್ಪಿಟ್ಕೊಳ್ಳೋಕ್ಕೆ. NJ ನೆದರ್ಲ್ಯಾಂಡು, J ಅಂದರೆ ಜೆಟ್ಟನ್. ಯಾಕಂದರೆ ದೇಶಗಳನ್ನು ಕೊಟ್ಟು ಪಕ್ಕದಲ್ಲಿ ಪ್ರಧಾನಮಂತ್ರಿಗಳನ್ನು ಕೊಡ್ಬೋದು ಅಂತ. ನಾನು ನಿಮಗೆ ಇದನ್ನು ಹೇಳಿದೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು. ಪ್ರಧಾನಿ ಮೋದಿಯವರ ಸ್ವೀಡನ್ ಭೇಟಿ ವೆರಿ ಇಂಪಾರ್ಟೆಂಟ್. ಸ್ವೀಡನ್ ಪ್ರಧಾನಿ ಉಲ್ಟಾ ಕ್ರಿಸ್ಟರ್ಸನ್ ಅಂತ ಆಯ್ತು ನೋಡಿ. ಎಸ್ ಅಂದರೆ ಸ್ವೀಡನ್ ದೇಶ, ಕೆ ಅಂದರೆ ಕ್ರಿಸ್ಟರ್ಸನ್ ಅಂತ, PK ಅಂದರೆ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡನ್ ದೇಶಕ್ಕೆ ಭೇಟಿ ಕೊಟ್ಟಾಗ ಅವರು ಅವರ ದೇಶದ ಅತ್ಯುನ್ನತ ಗೌರವವಾದಂತಹ ರಾಯಲ್ ಆರ್ಡರ್ ಆಫ್ ಸೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿನ ನೀಡ್ತಾರೆ. ಇದು ಅವರ 31ನೇಯ ಪ್ರಶಸ್ತಿ ಆಗಿದೆ ನರೇಂದ್ರ ಮೋದಿಯವರದು. ಹೆಮ್ಮೆಯ ವಿಚಾರ. ಜೊತೆಗೆ ಇದನ್ನು ಈ ಥರ ಕೋಡ್ ಮಾಡ್ಕೊಂಡಿದ್ದೀನಿ. SK ಅಂದರೆ ಸ್ವೀಡನ್ನು, K ಅಂದರೆ ಪ್ರಧಾನಮಂತ್ರಿ ಕ್ರಿಸ್ಟರ್ಸನ್ನು, P ಅಂದರೆ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್, PK ಅಂದರೆ ಈ ಪ್ರಧಾನಿ. ಇದು ನೆನಪಾಯ್ತಲ್ಲ ನಿಮಗೆ. ನೆಕ್ಸ್ಟು ನಾರ್ವೇದ ನರೇಂದ್ರ ಮೋದಿಯವರಿಗೆ ನಾರ್ವೆ ದೇಶಕ್ಕೆ ಭೇಟಿಯಾದಾಗ ನಾರ್ವೇದವರು ಒಂದು ಪ್ರಶಸ್ತಿ ನೀಡ್ತಾರೆ ಇವರಿಗೆ. ಯಾವುದಂದರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ನೀಡ್ತಾರೆ. ಇದನ್ನು ನೆನ್ಪಿಟ್ಕೋಬೇಕು ಹೆಂಗೆ ಅಂದರೆ ನಾರ್ವೇಜಿಯನ್ ಅಂತ ನೆನ್ಪಿಟ್ಕೊಂಬಿಡಿ. ನಾರ್ವೇಜಿಯನ್ನು ಇದನ್ನು ಯಾರು ನೀಡಿದರೆ ಅಂದರೆ ಹೆರಾಲ್ಡ್ ಅಂತ ಅವರ ಅಧ್ಯಕ್ಷ ನೀಡ್ತಾನೆ. ಇದು ಅವ್ರ ರಾಜ ನೀಡ್ತಾನೆ. ಅವ್ರ ಪ್ರಧಾನಮಂತ್ರಿ ಬೇರೆ ಇದ್ದಾನೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇವನು ರಾಜ. ಪ್ರಧಾನಮಂತ್ರಿ ಯಾರಂದರೆ ಜೋನಾಸ್ ಗಹರ್ ಸ್ಟೋರ್ ಅಂತ. ನಿಮಗೆ ಹೆರಾಲ್ಡ್ ಸ್ಟೋರ್ ಅಂತ ನೆನ್ಪಿಟ್ಕೊಂಬಿಡಿ. ಹೆರಾಲ್ಡ್ ಇದು ಏನಂದರೆ ನಾರ್ವೆ ಪ್ರಧಾನಿ ಬಂದುಬಿಟ್ಟು ನಾರ್ವೆ ಗಹರ್ ಸ್ಟೋರ್ ಅಂತ. ಪ್ರಶಸ್ತಿ ನೆನ್ಪಿಟ್ಕೊಂಡ್ರೆ ನಾರ್ವೇಜಿಯನ್. ಇಷ್ಟೇ ಮುಗಿತಾ. ಪ್ರಧಾನಿ ಮೋದಿಯವರು ಇಟಲಿ ಭೇಟಿ, ದೇಶಗಳಲ್ಲಿ ಇಟಲಿ ಭೇಟಿ ಮಾಡ್ತಾರೆ. ಅಲ್ಲಿ ಇಟಲಿಯ ನಿಮಗೆಲ್ಲ ಗೊತ್ತಿದೆ, ಜಾರ್ಜಿಯಾ ಮೆಲೋನ. ನೀವು ಗೊತ್ತಿದ್ದರೂ ನೆನ್ಪು ಮಾಡ್ಕೊತೀರಿ, ಇದು ಗೊತ್ತಿದೆ ನಿಮಗೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಅಂದರೆ ನಮ್ಮ ಭಾರತ ಮತ್ತು ಇಟಲಿ ಅಂತ ಸಂಬಂಧ ಇದೆಯಪ್ಪ ಅಂದರೆ ಇದು 4ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಅಂತ. ಫಸ್ಟ್ ಯಾವುದಪ್ಪ ಅಂತ ಕೇಳಿದರೆ ನೀವು ಕ್ವಶನ್, ಹೌದು ಸಿಂಗಾಪುರ. ಅರ್ಥ ಆಯ್ತಾ? ಸಿಂಗಾಪುರ ಜೊತೆ ಫಸ್ಟ್ ಇದೆ, ಅದು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಅಮೇರಿಕಾ ಇದೆ. ನೆಕ್ಸ್ಟು ಪ್ರಧಾನಿ ಮೋದಿಯವರಿಗೆ ಅಗ್ರಿಕೋಲ್ ಪದಕ ಪ್ರದಾನ ಒಂದು ಪದಕ ಬರುತ್ತೆ. ಅದನ್ನ ಯಾರು ನೀಡ್ತಾರೆ? FAO ಫುಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಟಲಿಯ ರೋಮ್ನಲ್ಲಿ ಸ್ಟಾರ್ಟ್ ಆಗಿದೆ. 1945 ಅಕ್ಟೋಬರ್ 16ರಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. 194 ದೇಶಗಳು ಇದ್ದಾವೆ. ಜೊತೆಗೆ ಒಂದು ಯುರೋಪಿಯನ್ ಒಕ್ಕೂಟ ಸೇರಿದೆ. ನೆನಪಿರಲಿ, 195 ದೇಶಗಳಲ್ಲ, 194 ದೇಶಗಳು ಪ್ಲಸ್ ಯುರೋಪಿಯನ್ ಒಕ್ಕೂಟ. ಇದೇ ಥರ ಒಂದು ಸತಿ PSI ಕ್ವಶನ್ ಕೇಳಿದ್ದ. ಅರ್ಥ ಆಯ್ತಾ? ಎಲ್ಲರೂ ರ್ಯಾಂಕ್ ಹಾಕಿ ಬಂದಿದ್ರು. 195 ಅಂತ ಹಾಕಿ ಬಂದಿದ್ರಲ್ಲ, 194 ದೇಶಗಳು, ಒಂದು ಯುರೋಪಿಯನ್ ಒಕ್ಕೂಟ. ಇದು ಇಂಪಾರ್ಟೆಂಟ್. ಟೋಟಲ್ ಆಗಿ 195 ಸದಸ್ಯ ರಾಷ್ಟ್ರಗಳಿವೆ. ಗೊತ್ತಾಗಿರ್ಬೇಕಲ್ಲ ಕ್ಲಿಯರಾಗಿ. ಸೊ ಈ FAO ಅಂದರೆ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಮೋದಿಯವರಿಗೆ ಒಂದು ಪದಕ ನೀಡುತ್ತೆ. ಯಾವುದಂದರೆ ಅಗ್ರಿಕೋಲ್ ಪದಕ. ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ ಪ್ರಶಸ್ತಿಗಳು. ಅದರಲ್ಲಿ ಇದು ವೆರಿ ಇಂಪಾರ್ಟೆಂಟು. 33ನೇ ಪ್ರಶಸ್ತಿ. ಅರ್ಥ ಆಯ್ತಾ? 31 ಆಯಿತು, 32 ಆಯಿತು, ಇದು 33ನೇ ಪ್ರಶಸ್ತಿ. ಅರ್ಥ ಆಯ್ತಾ? ನೆಕ್ಸ್ಟು ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಭಾರತೀಯ ಹಸಿರು ಕ್ರಾಂತಿಪಿತ MS ಸ್ವಾಮಿನಾಥನ್. ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು ಭಾರತೀಯರು ಯಾರು ತೊಗೊಂಡಿದ್ದಾರೆ ಅಂದರೆ MS ಸ್ವಾಮಿನಾಥನ್ ಅವರು ತೊಗೊಂಡ್ರು. ಅದಾದ ನಂತರ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು 1987ರಲ್ಲಿ ಅದನ್ನೇ ಪ್ರದಾನ ಮಾಡ್ತೈತಿ. ಅದು ನೆನಪಿರಲಿ. 3ನೇ ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆ ನಾರ್ವೆ ಓಸ್ಲೋ. ಎಲ್ಲಿತ್ತಪ್ಪ ಅಂದರೆ ಇದು ನಾರ್ಡಿಕ್ ಶೃಂಗಸಭೆ ನಾರ್ವೆ ಓಸ್ಲೋದಲ್ಲಿತ್ತು. ಸೊ ಇದು ಈಗ ನಾರ್ವೆಯ ಪ್ರಧಾನ ಯಾವಾಗಲೂ ಹೇಳಿದೆ ಜೋನಾಸ್ ಗಹರ್ ಸ್ಟೋರ್ ಅಂತ. ನಾರ್ಡಿಕ್ ದೇಶಗಳು ಎಕ್ಸಾಂಪಲ್ಲು. ನಾರ್ಡಿಕ್ ದೇಶಗಳು ಅದನ್ನು ಹೆಂಗೆ ನೆನ್ಪಿಟ್ಕೊಂತೀರಪ್ಪ? ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್ ಅಂತ. ಡಿಫಿನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಡಿಫಿನ್ಸ್ ಅಂತ ಅಂದರೆ ನೋಡಿ ಇಲ್ಲಿ ಡೆನ್ಮಾರ್ಕು, ಫಿನ್ಲ್ಯಾಂಡು, ಐಸ್ಲ್ಯಾಂಡು, ನಾರ್ವೆ, ಸ್ವೀಡನ್. ಅರ್ಥ ಆಯ್ತಾ? ನಾರ್ವೆ, ಸ್ವೀಡನ್ ನೆನ್ಪಿಟ್ಕೊಳ್ರಿ ಅದನ್ನು. ಅದಾದ ನಂತರ ಇಲ್ಲಿ ಇದು ಭಾರತ ಎರಡನ್ನೂ ಒಂದು ಸಭೆ ಮಾಡ್ತಾವೆ. ಅವು ದೇಶಗಳೆಲ್ಲ ಸೇರಿಕೊಂಡು ಭಾರತ ಅಷ್ಟು ಒಂದು ಸಭೆ ಮಾಡಿದ್ವಿ ಅಲ್ಲಿ. ಸೊ ಇದು ಇಂಪಾರ್ಟೆಂಟ್ ಅಷ್ಟೇ. ಸಭೆ ಮಾಡಿದ್ದು ಏನಂತ ಇಂಪಾರ್ಟೆಂಟ್ ಅಂತ. ಆಯಿತಾ?
ಹಸಿರು ತಂತ್ರಜ್ಞಾನ ವಿಶ್ವಸಂಸ್ಥೆ ಅದರ ಸಂಬಂಧವಾಗಿ ಅವು ಸಭೆ ಮಾಡ್ಕೊಂಡ್ವು. ಅದೇ ಆರ್ಥಿಕತೆ ಇದನ್ನೆಲ್ಲ ಕೇಳೋದಿಲ್ಲ. ನಿಮಗೆ ನಾರ್ಡಿಕ್ ಕಂಟ್ರಿಗಳಂತ, ಆಮೇಲೆ ಸ್ಕೆವೆಂಡಿಯನ್ ಕಂಟ್ರೀಸ್ ಅಂತ ಬರುತ್ತೆ ಅದರಲ್ಲೇ. ಸ್ಕೆವೆಂಡಿಯನ್ ಕಂಟ್ರೀಸ್ ಅಂದರೆ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಅದರಲ್ಲಿ ಸ್ಕೆವೆಂಡಿಯನ್ ಕಂಟ್ರೀಸು. ಇವಕ್ಕೆ ನಾರ್ಡಿಕ್ ಕಂಟ್ರೀಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರಲ್ಲ, ಇವೇ ಆ ಕಂಟ್ರೀಸ್ಗಳು ವರ್ಲ್ಡ್ ಮ್ಯಾಪಲ್ಲಿ. ಇದನ್ನ ಅಷ್ಟೇ ನಿಮಗೆ ನೆನಪಿರೋದು, ಡಿಫೆನ್ಸು ಒಂದಷ್ಟೇ ಆಯಿತಾ. ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತ ಇದೆ, ತೆಲಂಗಾಣ ಹೈದರಾಬಾದ್ನಲ್ಲಿದೆ. IPS ಅಧಿಕಾರಿಗಳಿಗೆ ಸೇವಾಪೂರ್ವ ತರಬೇತಿ ನೀಡ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಪೊಲೀಸ್ನವ್ರಿಗೆ ತಿಳ್ಕರಲೇಬೇಕು, ಎಕ್ಸಾಮ್ ಪರ್ಪಸ್ ಆಗದೆ ಇದ್ದರು. ಇದು IPSನವ್ರು ನೀಡ್ತದಲ್ಲ ಅದು. ಭಾರತದ 5ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಸಿಕ್ಕಿಂ. ತುಂಬ ಖುಷಿ ವಿಚಾರ ಇದು. ಕೇಂದ್ರ ಸರ್ಕಾರ ಒಂದು ಉಲ್ಲಾಸ್ ಅಂತ ಒಂದು ಕಾರ್ಯಕ್ರಮ ಜಾರಿಗೆ ತಂದಿದೆ. ಉಲ್ಲಾಸ್ ಅಂತ ಸಮಾಜದ ಎಲ್ಲರಿಗೂ ಜೀವಮಾನದ ಕಲಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು. ಉಲ್ಲಾಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ, ಎಲ್ಲರಿಗೂ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಟೋಟಲ್ ಆಗಿ ಉಲ್ಲಾಸ್ ಯೋಜನೆ ದೇಶದ ಸಂಪೂರ್ಣ ಸಾಕ್ಷರತಾ ರಾಜ್ಯಗಳು ಯಾವುದು? ಮಿಜೋರಾಮು, ಗೋವಾ, ತ್ರಿಪುರ, ಹಿಮಾಚಲ ಪ್ರದೇಶ್, ಇವಾಗ ಸಿಕ್ಕಿಂ. ಇದ್ರ ಉದ್ದೇಶ ಏನಿದೆ ಉಲ್ಲಾಸ್ ಕಾರ್ಯಕ್ರಮ ಇಷ್ಟೇ ಸಿಂಪಲ್. ಕೇಳಿದರೆ ಉಲ್ಲಾಸ್ ಕಾರ್ಯಕ್ರಮ ಎದಕ್ಕೆ ಬಂದಿದೆ? ನವಭಾರತ ಸಾಕ್ಷರತೆ ಕಾರ್ಯಕ್ರಮ. ಅದರಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದಂಥ ರಾಜ್ಯಗಳು ಯಾವ್ಯಾವು ಅಂದರೆ ಇವೆ. ಇದರ ಉದ್ದೇಶ ಹಂಗೆ ತಿಳ್ಕೊಳ್ಳಿ ಒಂದು ಲೈನಲ್ಲಿ. ಭಾರತ ಸರ್ಕಾರವು 15 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರಲ್ಲಿ ಜೀವಮಾನದ ಕಲಿಕೆಯನ್ನು ಉತ್ತೇಜಿಸಲು ಮತ್ತು ಮೂಲಭೂತ ಸಾಕ್ಷರತೆ, ನಿರ್ಣಾಯಕ ಜೀವನ ಕೌಶಲ್ಯಗಳಿನ ಅಂತರ ಕಡಿಮೆ ಮಾಡಲು ಪ್ರಾರಂಭಿಸಿದ ಒಂದು ಪರಿವರ್ತಕ ಉಪಕ್ರಮ ಅಷ್ಟೇ. ಎಲ್ಲ ನಾಗರಿಕರು ಒಂದು ಸ್ಕಿಲ್ ಗೊತ್ತಿರಬೇಕು ಅವರಿಗೆ, ಜೊತೆಗೆ ಅವರು ಓದು ಬರೋಂಥದ್ದು ಮೂಲಭೂತ ಸಾಕ್ಷರತೆ, ಓದು ಬರೆಯೋದವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಇದು. ಶಿಕ್ಷಣ ಸಚಿವಾಲಯದ ಚೌಕಟ್ಟಿನ ಪ್ರಕಾರ ವಯಸ್ಕರ ಸಾಕ್ಷರತೆ ಮಟ್ಟವು 95% ಇದ್ದಾಗ, ಅಂದರೆ ಸಂಪೂರ್ಣ ಸಾಕ್ಷರತೆ ಅಂದರೆ ಏನಂದರೆ NEP ಪ್ರಕಾರ ವಯಸ್ಕರ ಅಂದರೆ 18 ವರ್ಷ ಮೇಲ್ಪಟ್ಟವರ ಮಟ್ಟವು ಸುಮಾರು 95 ಮೀರಿದಾಗ, ಅಂದರೆ ಅವ್ರದ್ದು ಇಷ್ಟು 95% ಜನ ಓದಕ್ಕೆ ಬರ್ತಿದ್ದಾರೆ ಅಂದರೆ ಅವ್ರನ್ನ ನಾವು ಎಲ್ಲಿಗೆ ತೊಗೊಂಬರ್ತೀವಿ? ಸಂಪೂರ್ಣ ಸಾಕ್ಷರತಾ ರಾಜ್ಯ ಆಯಿತಾ. ಈ ಲಕ್ಷಣಗಳಿವು ನೋಡ್ಕೊಂಬಿಡಿ, ಅದೇನು ಇಂಪಾರ್ಟೆಂಟ್ ಅಲ್ಲ. ಭಾರತದ ರಾಷ್ಟ್ರಪತಿಗಳ ಸಿಕ್ಕಿಂಗೆ ಪೊಲೀಸರಿಗೆ ಭಾರತದ ಪೊಲೀಸ್ ಬಣ್ಣ ಪ್ರದಾನ. ಇದು ಇಲ್ಲಿ ಇಂಗ್ಲೀಷ್ನಾಗ ಓದ್ಕೊಂಬಿಡಿ. ಇದನ್ನು ಇಂಗ್ಲೀಷ್ನಲ್ಲಿ ಓದ್ಕೇಳಿ ಹೇಳ್ತಾ ಇದ್ದೀನಿ. ಪ್ರೆಸಿಡೆಂಟ್ ಮರು ಪ್ರೆಸೆಂಟ್ ಇಂಡಿಯಾಸ್ ಪೊಲೀಸ್ ಕಲರ್ ಟು ಸಿಕ್ಕಿಂ ಪೊಲೀಸ್ ಇನ್ ಗ್ಯಾಂಗ್ಟಕ್ ಅಂತ, ಪೊಲೀಸ್ ಕಲರ್ ಅಂತ, ಇಂಡಿಯಾಸ್ ಪೊಲೀಸ್ ಕಲರ್ ಅವಾರ್ಡ್ ಅಂತ ನೆನ್ಪಿಟ್ಗಳಿದ್ದನ. ಇದನ್ನು ಸಿಕ್ಕಿಂನ ಪಡ್ಕೊಂತ ಈ ರಾಜ್ಯ ಪ್ರಶಸ್ತಿ ಪಡೆದ 15ನೇ ರಾಜ್ಯ. ನಮ್ಮ ಕರ್ನಾಟಕ ಪಡೆದೈತಾ ಇದುವರೆಗೂ ಇಲ್ಲ. ನಾವು ಸರ್ಚ್ ಮಾಡಿದ ಪ್ರಕಾರ ನಮ್ಮ ಕರ್ನಾಟಕ ಈ ಪ್ರಶಸ್ತಿನ ಪಡೆದಿಲ್ಲ. ಸಿಕ್ಕಿಂ ಪೊಲೀಸ್ ಪಡೆ 1897ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಪೊಲೀಸ್ ಪಡೆಯು ರಾಷ್ಟ್ರಪತಿಯ ಪೊಲೀಸ್ ಬಣ್ಣ ಪಡೆಯಲು ಯಾವುದೇ ಒಂದು ರಾಜ್ಯದ ಪೊಲೀಸ್ ಪಡೆ ಪಡಿಬೇಕಪ್ಪ ಅಂದರೆ ಕನಿಷ್ಠ 25 ವರ್ಷಗಳ ವಿಶಿಷ್ಟ ಸೇವೆಯನ್ನು ಸಲ್ಲಿಸಬೇಕಂತೆ. ಅದಾದ ನಂತರ ಈ ಥರ ಕ್ವಶನ್ ಕೇಳ್ತಿದ್ದಾನೆ KAದಲ್ಲಿ. ಇದು ಇಂಪಾರ್ಟೆಂಟು. ಏನಂದರೆ ಇದು ಇಂಪಾರ್ಟೆಂಟ್, ಪೊಲೀಸ್ ಬಗ್ಗೆ ಇರೋದ್ರಿಂದ ಇಂಪಾರ್ಟೆಂಟ್. there is high chances ಇದೆ. ನೆಕ್ಸ್ಟ್ ವೆಲ್ತ್ ಆಫ್ ನೇಷನ್. ಆ್ಯಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ ಕುರಿತು ಬರೀತಾರೆ. ಥಿಯರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಕಾರ್ಲ್ ಮಾರ್ಕ್ಸ್ ಅವರು ಬರೀತಾರೆ. ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತ ಜೇಮ್ ಕೇನ್ಸ್ ಅವರು ಬರೀತಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು, ದೇರ್ ಇಸ್ ಚಾನ್ಸಸ್ ಕ್ವಶನ್ ಬರೋದು. ನೆಕ್ಸ್ಟು ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಶೃಂಗಸಭೆ 2026 IBCA ಅಂದರೆ ಫಸ್ಟ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಸಮಿಟ್ ನ್ಯೂ ದೆಹಲಿಯಲ್ಲಿ ಇದು ಆಗಬೇಕಂತ ಇದೆ. ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಇದು ನೆನ್ಪಿಟ್ಕೊಳ್ಳಿ, ನ್ಯೂ ದೆಹಲಿ ಅಂತ ನೆನ್ಪಿಟ್ಕೊಳ್ರಿ. ಶೃಂಗಸಭೆ ಧ್ಯೇಯವಾಕ್ಯ ದೊಡ್ಡ ಬೆಕ್ಕುಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ. ಇದು 7 ಪ್ರಮುಖ ದೊಡ್ಡ ಬೆಕ್ಕುಗಳ ಜಾತಿಗಳನ್ನು ಸಂರಕ್ಷಿಸುತ್ತದೆ. ಇದರದ್ದು ಉದ್ದೇಶ ಅಷ್ಟೇ. ಯಾವಾಗ ಮಾಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇದನ್ನು 2023ರಲ್ಲಿ ಇಲ್ಲಿದೆ ನೋಡಿ. ನರೇಂದ್ರ ಮೋದಿ ಅವರು 2025 ಜನವರಿ 23ರಂದು ದೊಡ್ಡ ಬೆಕ್ಕುಗಳ ಒಕ್ಕೂಟ ಆರಂಭ ಆಯಿತು. ಇದಂದರೆ 2023ಕ್ಕೆ ಯೋಜನೆ. ಈ ನಮ್ಮ 1973ರಲ್ಲಿ ಹುಲಿ ಸಂರಕ್ಷಣಾ ಯೋಜನೆ ಅಂತ ಜಾರಿಗೆ ಬಂತಲ್ಲ, ಪ್ರಾಜೆಕ್ಟ್ ಟೈಗರ್. ಅದು 1973 ಏಪ್ರಿಲ್ 9ರಂದು ಇಂದಿರಾ ಗಾಂಧಿ ಅವರು ಹುಲಿ ಯೋಜನೆಯನ್ನು ಆರಂಭಿಸನೆ ಮಾಡ್ತಾರೆ. ಅವತ್ತು ಬಂಡೀಪುರ ದೇಶದ 9 ಪ್ರದೇಶಗಳ ಹುಲಿ ಯೋಜನೆ ಜಾರಿಗೆ ಬಂದಿತ್ತು. ಆಯಿತಾ, ಯೋಜನೆ ಜಾರಿಗೆ ಬಂದಿತ್ತು. ಅದನ್ನು 2023ರಲ್ಲಿ ಮೈಸೂರಿಗೆ ಬಂದಿದ್ದರು ಮೋದಿಯವರು. ಆ ಟೈಮಲ್ಲಿ ಮೈಸೂರಿಗೆ ತೆರಳಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿ ಅವ್ರ ಭಾಷಣದಲ್ಲಿ ಇದು ಒಂದು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈನ್ಸನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಅದು 2020 ಅಧಿಕೃತವಾಗಿ ಜನವರಿ 23 ಜಾರಿಗೆ ಬಂತು. ಇಲ್ಲಿ ನಿಮಗೆ ಕ್ವಶನ್ ಇಷ್ಟೇ ಕೇಳೋದು, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಯಾರು ಜಾರಿಗೆ ಮಾಡಿದರು? ಇಂಡಿಯಾ. ಅದಾದ ನಂತರ ಏನು ಉದ್ದೇಶ? ಇದು ದೊಡ್ಡ ಬೆಕ್ಕುಗಳನ್ನು ಉಳಿಸಿ, ಮಾನ್ಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ. ಆಯಿತಾ, ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದನ್ನು ಉಳಿಸೋಕ್ಕೋಸ್ಕರ. 7 ಬೆಕ್ಕುಗಳು ಯಾವ್ಯಾವು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದ್ದ ಇದನ್ನು. ಇಟ್ ಈಸ್ ರಿಪೀಟೆಡ್ ಕ್ವಶನ್, ಇಟ್ಸ್ ಆಲ್ರೆಡಿ ಕ್ವಶನ್ ಕೇಳೋನೆ. ಹುಲಿ, ಸಿಂಹ, ಚಿರತೆ ಇದು ನೆನ್ಪಿರ್ತೈತಿ. ಹಿಮಚಿರತೆ, ಜಾಗ್ವಾರ್, ಪೂಮಾ, ಚೀತಾ. ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದರೆ ಹುಲಿ, ಸಿಂಹ, ಚಿರತೆ, ಚೀತಾ, ಹಿಮಚಿರತೆ, ಜಾಗ್ವಾರ್, ಪೂಮಾ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಬಿಗ್ ಕ್ಯಾಟ್ ಅಲೈನ್ಸ್ ಇದನ್ನೆಲ್ಲ ಇಲ್ಲ, ಅಷ್ಟೇ ಹೇಳಿದ್ದೇನೆ, ಅಷ್ಟೇ ನೆನ್ಪಿಟ್ಕೊಳ್ಳಿ.
ಪ್ರಾಜೆಕ್ಟ್ ಸೀತಾ ಯಾವಾಗ ಬಂತು? 2022ರಲ್ಲಿ ಬಂತು. ಯೋಜನೆ ಅಡಿ ಮಧ್ಯಪ್ರದೇಶ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯಕ್ಕೆ ಹೆಣ್ಣು ಚಿರತೆ ಪರಿಚಯಿಸಲಾಯಿತು. ಪ್ರಾಜೆಕ್ಟ್ ಸೀತಾ ಅಂತ ಜಾರಿಗೆ ತೊಗೊಂಬರ್ತಾರಲ್ಪ, ಸಿಕ್ಕಾಪಟ್ಟೆ ನ್ಯೂಸ್ ಇದು, ಚಿರತೆಗಳೆಲ್ಲ ಸಾಯ್ತದಂತ ನ್ಯೂಸ್ ಬಂದಿತ್ತಲ್ಲ ಅದು. ಕುನ್ನೂರು ರಾಷ್ಟ್ರೀಯ ಉದ್ಯಾನವನ 2ನೇ ಎಲೆ, 1ನೇ ಎಲೆ ಆದ್ದರಿಂದ ಪ್ರಾಜೆಕ್ಟ್ ಸೀತಾಕ್ಕೆ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ, 2ನೇದು ಕುನ್ನೂರು ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ. ಆಯಿತಾ. ನೆಕ್ಸ್ಟು ಟ್ರಿನಿಡಾಡ್ ಟೊಬ್ಯಾಗೊ ಜೊತೆ ಭಾರತದ 8 ಒಪ್ಪಂದಗಳು. ಇದೊಂದು ಕೆರೆಬಿಯನ್ ದ್ವೀಪ, ಅದು ಗಣರಾಜ್ಯವಾಗಿದ್ದು ವೆನಿಜುವೆಲಾದ ಈಶಾನ್ಯ ಕರಾವಳಿಯಲ್ಲಿ ಇದೆ. ಅಷ್ಟಾಯಿತು. ಅದನ್ನೇನು ಇದರಲ್ಲಿ ಏನು ಜಾಸ್ತಿ ತರಕ ಶಂಕೋಬೇಡಿ. ಲಾಜಿಸ್ಟಿಕ್ ಶ್ರೇಯಾಂಕ ಬಿಡುಗಡೆ ಲೀಡ್ಸ್ 2023. ಇದನ್ನು ಲಾಜಿಸ್ಟಿಕ್ ಶ್ರೇಯಾಂಕ ಬಿಡುಗಡೆ ಲೀಡ್ಸ್ 2023 ವರದಿನ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ಕೇಂದ್ರ ವಾಣಿಜ್ಯ ಕೈಗಾರಿಕಾ ಸಚಿವಾಲಯ. ಇದನ್ನು ಅಷ್ಟೇ ನೆನ್ಪಿಟ್ಕೊಳ್ಳಿ, ಇದನ್ನು ಸ್ವಲ್ಪ ಓದ್ಕೊಳ್ಳಿ. ಅದೇನು ಲೀಡ್ಸ್ 2025 ವರದಿನ ಯಾರು ಬಿಡುಗಡೆ ಮಾಡಿದ್ರಪ್ಪ ಅಂದರೆ ಕೇಂದ್ರ ವಾಣಿಜ್ಯ ಕೈಗಾರಿಕಾ ಸಚಿವಾಲಯಗಳು ಇಂಪಾರ್ಟೆಂಟು ಅಷ್ಟೇ. ರಾಜ್ಯಾದ್ಯಂತ ನಿತ್ಯ ಯೋಗ ಎಂಬ ವಿನೂತನ ಕಾರ್ಯಕ್ರಮ ಆಯೋಜನೆ. ಈಗ ರಾಜ್ಯಾದ್ಯಂತ ನಿತ್ಯ ಯೋಗ ವಿನೂತನ ಕಾರ್ಯಕ್ರಮ ಇದನ್ನು ಯಾರು ಆಯೋಜನೆ ಮಾಡಿದ್ದಾರೆ ಅಂದರೆ ಕೇಂದ್ರದ ಆಯುಷ್ ಸಚಿವಾಲಯ ಜಾರಿಗೆ ತಗೊಂಬಂತು. ರಾಜ್ಯ ಮಟ್ಟದಲ್ಲಿ ಆಯೋಜನೆ ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ವಿತ್ತೀಯ ಕೊರತೆ ಗುರಿ ಸಾಧಿಸಿದ ಭಾರತ ಅಂತ ಇದೆ. 2025-26 ಆರ್ಥಿಕ ವರ್ಷದಲ್ಲಿ ವಿತ್ತೀಯ ಕೊರತೆಯನ್ನು ಒಟ್ಟು GDPಯ 4.4 ಮಿತಿಗೊಳಿಸಲು ಸಾಧಿಸಿದೆ. ಆಯಿತಾ. ಏನಿದು ವಿತ್ತೀಯ ಕೊರತೆ ಅಂದರೆ? ಫಿಸ್ಕಲ್ ಡೆಪಾಸಿಟ್ ಅಂದರೆ ಈಗ ಇದನ್ನು ಹೆಂಗೆ ಲೆಕ್ಕ ಹಾಕ್ತೇವಪ್ಪ ಅಂದರೆ ಸರ್ಕಾರದ ಒಟ್ಟು ಆದಾಯ, ಅದಾದ ನಂತರ ಎಷ್ಟು ಅದನ್ನು ನಾವು ಖರ್ಚು ಮಾಡ್ತೀವಿ, ಅದಾದ ನಂತರ ಎಷ್ಟು ಅದರ ಬಡ್ಡಿ ತಗೊಂಡಿದ್ದೀವಿ ಅಷ್ಟೇ. ಇದು ಇಂಪಾರ್ಟೆಂಟ್, ಏನಿಲ್ಲ. ಸರ್ಕಾರದ ಸಾಲ ಪ್ರಮಾಣ ತಿಳಿಸುವ ಒಂದು ಸೂಚಕ ಇದು. ಸರ್ಕಾರದ ಒಟ್ಟು ವೆಚ್ಚದಲ್ಲಿ ಕಂದಾಯ ಸ್ವೀಕೃತಿ ಮತ್ತು ಸಾಲೇತರ ಬಂಡವಾಳ ಸ್ವೀಕೃತಿ ಕಳೆದಾಗ ಉಳಿಯುವುದೇ ಇದು ಏನಪ್ಪ ಅಂದರೆ ಇದು ವಿತ್ತೀಯ ಕೊರತೆ. ಈಗ ವಿತ್ತೀಯ ಕೊರತೆ ಒಂದು ಲೈನ್ ಹೇಳ್ತೀನಿ, ಅದನ್ನು ನೆನ್ಪಿಟ್ಕೊಂಬಿಡಿ. ಗೋರ್ಮೆಂಟ್ ಎಕ್ಸ್ಪೆಂಡಿಚರ್ ಮೋರ್ ದೆನ್ ಗೋರ್ಮೆಂಟ್ ಇನ್ಕಮ್. ಏನಂದರೆ ಗೋರ್ಮೆಂಟು ತನ್ನ ಇನ್ಕಮ್ಗಿಂತ ಜಾಸ್ತಿನ ಖರ್ಚು ಮಾಡ್ತಾಯಿದೆ, ಅದೇ ಫಿಸ್ಕಲ್ ಡೆಫಿಸಿಟ್ಟು. ಅದರ ಜೊತೆಗೆ ಅದರಲ್ಲಿ ಎಕ್ಸ್ಕ್ಲೂಡಿಂಗ್ ಬರೋವಿಂಗ್ಸ್ ಅಂತ ಏನೀಗ ಸಾಲ ತಗೊಂಡಿರ್ತೈತಲ್ಲ, ಲೋನ್ ತಗೊಂಡಿರುತ್ತಲ್ಲ, ಅದನ್ನು ಎಕ್ಸ್ಕ್ಲೂಡ್ ಮಾಡಿ. ಇಷ್ಟೇ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಏಷ್ಯನ್ ಸೀಮೆಗಳ ಮರುಪರಿಚಲನೆ ಯೋಜನೆ 2004 ಪ್ರಾಜೆಕ್ಟ್ ಹಿಮಾಚರತೆ, ಇವನ್ನೆಲ್ಲ ನೆನಪಿಟ್ಕೊಳ್ಳಿ. ಕೃಷಿ ವಿಜ್ಞಾನ ಕೃಷಿ ಸಂಘ 150ನೇ ವರ್ಷಾಚರಣೆ ಇದನ್ನು ಮಾಡ್ತಾಯಿದೆ. ಇದೇನಿದೆ ಅಂದರೆ ಆಧುನಿಕ ವಿಜ್ಞಾನದ ಕೃಷಿಗಾಗಿ ಸಂಪೂರ್ಣವಾಗಿ ಭಾರತೀಯರೇ ಭಾರತೀಯರೇ ಸ್ಥಾಪಿಸಿದ ಏಷ್ಯಾದ ಮೊದಲ ಸಂಶೋಧನಾ ಸಂಸ್ಥೆಗೆ 150 ವರ್ಷವನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಕೆಲವು ಪ್ರಮುಖ ಕೇಂದ್ರಗಳನ್ನು ಉದ್ಘಾಟಿಸಲಾಯಿತು. ಇದೇನಿದೆ ರಾಷ್ಟ್ರೀಯ ವಿಜ್ಞಾನ ಕೃಷಿ ಸಂಘ ಅನ್ನೋದು ಏಷ್ಯಾ ಕಾಂಟಿನೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಭಾರತೀಯರು ಸ್ಟಾರ್ಟ್ ಮಾಡ್ತಾರೆ. ಏನೇನು ಉದ್ಘಾಟನೆ ಮಾಡಿದೆ ಅಂದರೆ ಸ್ಥಳೀಯ ಸೌರ ತಂತ್ರಜ್ಞಾನ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ರೆಟಿನಾ ಇನ್ಕ್ಯುಬೇಷನ್ ಸೆಂಟರ್ ಉದ್ಘಾಟನೆ ಮಾಡಿದ್ದಾರೆ. ಇದು ಯಾರಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 1876ರಲ್ಲಿ ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ್ ಅವರಿಂದ ಸ್ಥಾಪಿಸಲ್ಪಟ್ಟಿದೆ. ಅಷ್ಟೇ. ಇದರಲ್ಲಿ ಯಾರು ವರ್ಕ್ ಮಾಡೋರು ಅಂದರೆ ಇದನ್ನು ಬರಿಬೋದು. ಇದನ್ನೇನಿದೆ ಇದು. ನೆಕ್ಸ್ಟು ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನ ಮೊದಲ ಸ್ಥಾನ. ವೆರಿ ಇಂಪಾರ್ಟೆಂಟ್ ಇದು. ಇಂಥವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಬಿಕಮ್ಸ್ ವರ್ಲ್ಡ್ ಲಾರ್ಜೆಸ್ಟ್ ರೈಸ್ ಪ್ರೊಡ್ಯೂಸರ್ ಸರ್ಪಾಸಸ್ ಚೀನಾ. ಸರ್ಪಾಸಸ್ ಅಂದರೆ ಹಿಂದಿ ಅಕ್ಕಿ, ಚೀನಾವನ್ನು ಹಿಂದಿಕ್ಕಿ. ಎಷ್ಟು ವೆರಿ ಇಂಪಾರ್ಟೆಂಟ್, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 2025-26 ಅಕ್ಕಿ ಉತ್ಪಾದನೆ 154.024 ದಶಲಕ್ಷ ಟನ್. ಇದು ಹಿಂಗೇ ಕ್ವಶನ್ ಕೇಳ್ತಾನೆ ಕೇಳಿದವನು, ಅದಕ್ಕೋಸ್ಕರ. ನೆಕ್ಸ್ಟ್ ಸಾಮರ್ಥ್ಯದಲ್ಲಿ ಭಾರತ ವಿಶ್ವದ 4ನೇ ಸ್ಥಾನ. ಇದೆಪ್ಪ. ಇಂಡಿಯನ್ ರ್ಯಾಂಕ್ಡ್ 4th ಗ್ಲೋಬಲಿ ಇನ್ AI ಪರ್ಫಾರ್ಮೆನ್ಸ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಮ್ಮ ಭಾರತ 4ನೇ ಸ್ಥಾನದಲ್ಲಿದೆ. ನೀವು ಕೇಳಿಬಿಡ್ತೀರಾ ಮೊದಲ 3 ಸ್ಥಾನಗಳು ಯಾವುದು ಅಂದರೆ ಅಮೇರಿಕಾ, ಚೀನಾ, ಸಿಂಗಾಪುರ. ಯಾವಾಗಲೂ ಮುಂದಿದೆ ಇವಾಗಲೂ ಕೂಡ. ಸಮವರ್ತಿ ಪಟ್ಟಿಗೆ ಸೇರುವ ವಿಷಯಗಳು ಇಂಪಾರ್ಟೆಂಟು. ನೋಟ್ ಮಾಡ್ಕೊಂಡೆ ಮುಂದೆ ಹೋಗಿ, ಬಾಟಕಂಡೆ ಮುಂದೆ ಹೋಗಿ ಬೇಕಿದ್ರೆ, ಯಾಕಂದರೆ ಎಕ್ಸಾಮ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ ಪ್ರೀವಿಯಸಲ್ಲಿ. ಅಪರಾಧಿಕ ಕಾನೂನು, IPC, ಸಿವಿಲ್ ಪ್ರೊಸೀಜರ್ಸ್, ಅರಣ್ಯಗಳು, ವನ್ಯಜೀವಿ ಶಿಕ್ಷಣ, ಔಷಧಿಗಳು. ಇದು ಅರಣ್ಯಗಳು, ವನ್ಯಜೀವಿ ಕೇಳೋಣ, ಶಿಕ್ಷಣ ಕೇಳೋಣ. ಅದಾದ ನಂತರ ಈ ಕಾರ್ಮಿಕರ ನ್ಯೂಸಲ್ಲಿದೆ. ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ತೂಕೊಳ್ತೀನಿ, ಕೇಳಿದ್ದಾನೆ ಪ್ರೀವಿಯಸಲ್ಲಿ. ಒಂದು ಪ್ರಕರಣ ಒಂದು ದತ್ತಾಂಶ ಯೋಜನೆ ಸುಪ್ರೀಂ ಕೋರ್ಟ್ನಿಂದ ಘೋಷಣೆ. ಹೌದು, ಸುಪ್ರೀಂ ಕೋರ್ಟ್ ಲಾಂಚಸ್ 1 ಕೇಸ್ 1 ಡಾಟಾ. ದೇಶಾದ್ಯಂತ ನ್ಯಾಯಾಂಗ ಸೇವೆಗಳು ಸಾರ್ವಜನಿಕರಿಗೆ ಸರಳವಾಗಿ ದೊರೆಯುವಂತೆ ಸುಧಾರಣೆ ತರುವ ಉದ್ದೇಶದಿಂದ ಈ ಡಿಜಿಟಲ್ ಕ್ರಮ. ಯಾರು ನಿಮಗೆ ಇಷ್ಟೇ ಒಂದು ಪ್ರಕರಣ ಒಂದು ದತ್ತಾಂಶ ಇಂಗ್ಲೀಷ್ನಲ್ಲಿ ಕೇಳಿಬಿಡ್ತಾನೆ. ಸುಪ್ರೀಂ ಕೋರ್ಟ್ ಲಾಂಚಸ್ 1 ಕೇಸ್ 1 ಡಾಟಾ ಯಾರು ತಂದರೆ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿದೆ ಅಷ್ಟೇ. 18 ನಗರಗಳಲ್ಲಿ ಜಲ ಮೆಟ್ರೋ. ಈಗಾಗಲೇ ಕೆಲವೊಂದು ಕಡೆ ಜಲ ಮೆಟ್ರೋ ಇದೆ, ಕೇರಳದ ಕಡೆ ಎಲ್ಲ. ಸೊ ಅದಕ್ಕೋಸ್ಕರ ಕೇರಳದ ಕೊಚ್ಚಿಯಲ್ಲಿ ವಾಟರ್ ಮೆಟ್ರೋ ಯಶಸ್ವಿಯಾಗಿತ್ತು. ಅಲ್ಲಿ ಕೇರಳದ ಕೊಚ್ಚಿಯಲ್ಲಿ ವಾಟರ್ ಮೆಟ್ರೋ ಜಾರಿಗೆ ತಂದರೆ ಯಶಸ್ವಿಯಾಗಿತ್ತು. ಅದಕ್ಕಾಗಿ ಕೇಂದ್ರ ಏನು ಮಾಡ್ತಿದೆ ಅಂದರೆ ಜಲಮಾರ್ಗಗಳ ಸಚಿವ ಯಾರದಾರ ಅಂದರೆ ಈಗ ಕೇಂದ್ರದ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್. ಇನ್ನು ಹೆಸರು ನೆನ್ಪಿಟ್ಕೊಬೇಡ್ರಪ್ಪ. ಅವರು ಇದನ್ನು ಆನ್ ಮಾಡಿದ್ದಾರೆ ಅಂತ. ಅಂದರೆ ಇದನ್ನು ನಾವು 18 ಸಿಟಿಯಲ್ಲಿ ತರ್ಬೋದಲ್ಲ ಅಂತ ಮಾತಾಡ್ತಿದ್ದಾರೆ. ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡಿದ್ದಾರೆ. ನೆನಪಿದೆ. ಚೀನಾ ಪ್ರದೇಶದಲ್ಲಿ 2 ಪ್ರಮುಖ ಯೋಜನೆಗಳಿಗೆ ಅನುಷ್ಠಾನ. ಅರ್ಥ ಆಯ್ತಾ? ಚೀನಾ ಇದನ್ನು 2 ಅದೇನಿದೆ ಪ್ರದೇಶ ಇದೆ,
ಅಲ್ಲಿ ಚಿನಾಬ್, ಇದು ನಮ್ಮ ಚೀನಾ ಮತ್ತು ನಮ್ಮ ಮಧ್ಯೆ ಎಲ್ಲ ಇದೆಯಲ್ಲ ಚೀನಾ ಪ್ರದೇಶ, ಆ ಟೈಮಲ್ಲಿ 2 ಯೋಜನೆಗಳ ಜಾರಿ ತರಬೇಕಂತ ಅನುಷ್ಠಾನ ಯೋಚನೆ ಮಾಡಿದ್ದಾರೆ. ಒಂದು ಹಿಮಾಚಲ ಪ್ರದೇಶಗಳ ಜಲ ಹರಿವಿಗೆ, ಇನ್ನೊಂದು ಸಲಾಲ್ ಅಣೆಕಟ್ಟು ಪ್ರದೇಶದಲ್ಲಿ ಸೆಡಿಮೆಂಟ್ ನಿರ್ವಹಣಾ ಸಾಮರ್ಥ್ಯ ಪ್ರಸ್ತಾಪಿಸಿತು. ಸೆಡಿಮೆಂಟ್ ಅಂದರೆ ಏನಿಲ್ಲಪ್ಪ, ಸಿಂಪಲ್ಲಾಗಿ ಈ ನದಿಯಿಂದ ಹರ್ಕೊಂಬಂದು ಎಲ್ಲ ಮರಳು ನಿಂತ್ಕೊಂಡಿರ್ತಲ್ಲ, ಅದಕ್ಕೆ ಸೆಡಿಮೆಂಟ್ ಅಂತಾರೆ. ಅದು ನಿರ್ವಹಣೆ ಮಾಡೋಕ್ಕೋಸ್ಕರ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಚಿನಾಬ್ ನದಿ ಬಗ್ಗೆ ಹಿಮಾಚಲ ಪ್ರದೇಶದ ಲಾಹೌಲ್ ಸ್ಪಿತಿ ಜಿಲ್ಲೆಯಲ್ಲಿ ಚಂದ್ರ ಮತ್ತು ಭಾಗ ಹೊಳೆಗಳಿಂದ ಸಂಗಮದಿಂದ ರೂಪುಗೊಂಡಿದೆ. ಚಿನಾಬ್, ಇನ್ನೊಂದು ಏನು ಕೇಳ್ತಾರೆ, ಲಾಹೌಲ್ ಸ್ಪಿತಿ ಜಿಲ್ಲೆ ಅನ್ನೋದು ಗೊತ್ತು. ಲಾಹೌಲ್ ಸ್ಪಿತಿ ಅನ್ನೋದು ಕಣಿವೆ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾನೆ, ಯಾವ ಕಣಿವೆಯಲ್ಲಿ ಚಿನಾಬ್ ನದಿ ಹುಟ್ಟುತ್ತೆ ಅಂತ. ಮತ್ತು ಅವನು ರೀಸೆಂಟಾಗಿ ಏನು ಮಾಡ್ತಿದ್ದಾನೆ ಅಂದರೆ ಪ್ರಾಚೀನ ನದಿಗಳು ಮತ್ತು ಅದ್ರ ಹೆಸರು ಕೊಡ್ತಿದ್ದಾನೆ. ಋಗ್ವೇದದಲ್ಲಿ ಚಿನಾಬ್ ನದಿಯನ್ನು ಅಸಿಕ್ನಿ ಅಂತಾರೆ, ನೆನಪಿರಲಿ. 1960 ಸೆಪ್ಟೆಂಬರ್ 19ರಂದು ಸಿಂಧು ಒಪ್ಪಂದವನ್ನು ಚಿನಾಬ್ ನದಿ ಪಶ್ಚಿಮ ನದಿಯಿಂದ ವರ್ಗೀಕರಿಸಲಾಗಿದೆ. ಅದು ಪ್ರಾಥಮಿಕ ಪಾಕಿಸ್ತಾನಕ್ಕೆ ಬೆಳವಣಿಗೆ. ಇದನ್ನು 1960 ಸೆಪ್ಟೆಂಬರ್ ಸಿಂಧು ನದಿ ಒಪ್ಪಂದ ಆಗುತ್ತೆ, ನಮಗೂ ಅವ್ರಿಗೂ ಪಾಕಿಸ್ತಾನದ ಅವ್ರ 3 ನದಿಗಳನ್ನು ನಮಗೆ ಅವ್ನು ಬಿಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ಇದನ್ನು ಪಶ್ಚಿಮ ನದಿಯಿಂದ ವರ್ಗೀಕರಣ ಮಾಡಿದೆ. 6 ವರ್ಷ ಪೂರೈಸಿದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ಇದು ನೆನಪಿಟ್ಕೊಂಬಿಡಿ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ, ವೆರಿ ಇಂಪಾರ್ಟೆಂಟ್. ಬೀದಿ ವ್ಯಾಪಾರಿಗಳಿಗೆ ಯಾಕೆ ಜಾರಿಗೆ ತಂದರು ಯೋಜನೆಯನ್ನು? ಯಾವಾಗ ಜಾರಿಗೆ ತಗೊಂಡು ಅಂದರೆ ಇದು ಕೊರೋನಾ ಬಂದಿತ್ತಲ್ಲ, ಸಾಂಕ್ರಾಮಿಕ ರೋಗಗಳನ್ನು, ಅದನ್ನು ಆ ಟೈಮಲ್ಲಿ ಇದನ್ನು ನೋಡಿ ಇಲ್ಲಿ ಪ್ರಧಾನಮಂತ್ರಿ ನಿಧಿ ಯೋಜನೆ ಅಧಿಕೃತವಾಗಿ 6 ವರ್ಷಗಳನ್ನು ಪೂರೈಸಿತು. ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರ ಮುಕ್ತ ಕಾರ್ಯಬಂಡವಾಳ ಸಾಲಗಳನ್ನು ಒದಗಿಸಲು 2020ರಲ್ಲಿ ಜಾರಿಗೆ ತಂದರು. ಆಯಿತಾ. ಏನು ಇದರಲ್ಲಿ ಅಂದರೆ ಯೋಜನೆಯಡಿ ಬಡ್ಡಿ ಸಬ್ಸಿಡಿ, ಸಾಲ ಖಾತ್ರಿ ಬೆಂಬಲತೆಗೆ 3 ಪ್ರಗತಿಪರ ಹಂತಗಳಲ್ಲಿ ಎಷ್ಟು ಕೊಡ್ತಾರೆ ಅಂದರೆ 15,000, 25,000, 50,000 ರೈತ ಸಾಲಗಳನ್ನು ಮೇಲಾಧಾರ ರಹಿತ. ಅಂದರೆ ಈಗ ನೀವು ಬ್ಯಾಂಕಲ್ಲಿ ಸಾಲ ಇಡಬೇಕಪ್ಪ ಅಂದರೆ ನೀವು ಗೌರ್ಮೆಂಟ್ ನೌಕರಿ ಇರಬೇಕು. ಇಲ್ಲಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆ ಅಡಮಾನನೋ ಅಥವಾ ಯಾರ್ದಾದ್ರೂ ಸೆಕ್ಯೂರಿಟಿ ಸೈನ್ನೋ ಅದು ಏನಾದರೂ ನಿಮ್ಮಲ್ಲಿರೋ ಅಸೆಟ್ನ ಇಟ್ಟು ತೊಗೊಂಬರ್ಬೇಕಾಗುತ್ತೆ. ಬಟ್ ಈ ಯೋಜನೆಯಲ್ಲಿ ಅವರು ಅದನ್ನು ಯಾವುದೇ ಇಲ್ಲದಂಗೆ ಮೇಲಾಧಾರ ರಹಿತ ಸಾಲಗಳನ್ನು ನೀಡ್ತಾರೆ. ಇದರಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಇದು ನೆನಪಿರಲಿ ಇಷ್ಟೇ. 6 ವರ್ಷ ಪೂರೈಸೈತಿ. ಸಚಿವಾಲಯ ಯಾವುದಂದರೆ ವಸತಿ ನಗರದ ವ್ಯವಹಾರ ಸಚಿವಾಲಯ. ಸಾಂಕ್ರಾಮಿಕ ಯಾವಾಗ ಉದ್ದೇಶ ನಾನು ಹೇಳಿದಲ್ಲ, ಕೊರೋನಾ ಟೈಮ್ ಅಂತ. ಸಾಂಕ್ರಾಮಿಕ ರೋಗದಿಂದ ತೀವ್ರವಾಗಿ ಸಂಕಷ್ಟದಲ್ಲಿದ್ದ ಬೀದಿ ವ್ಯಾಪಾರಿಗಳು ಮತ್ತು ಸೇವಾ ಪೂರೈಕೆದಾರರಿಗೆ ಕೈಗೆಟುಕುವ ಕಾರ್ಯನಿರತ ಬಂಡವಾಳ ಸಾಲಗಳನ್ನು ನೆನಪಿರಲಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವಾಗ ಜಾರಿ ಬಂತು, ಯಾಕೆ ಜಾರಿ ಬಂತು, ಎಷ್ಟು ವರ್ಷ ಆಯಿತು, ಎಷ್ಟು ದೂರಗೂ ಐತಿ, ಇನ್ನೂ ಅದು 2030ವರೆಗೂ ಮುಂದುವರಿಸಿದ್ದಾರೆ. ಅದಾದರೆ ಇಂಪಾರ್ಟೆಂಟ್ ಇದ್ರಾಗ ಕರೆಕ್ಟ್ ಟೈಮ್ಗೆ ಸಾಲ ತಕ್ಕಂಥ ಕರೆಕ್ಟ್ ಟೈಮ್ ಅಂತ ಟೈಮ್ ಕೊಟ್ಟರು ಅಂದರೆ ಅವರಿಗೆ ಬಡ್ಡಿಯಲ್ಲಿ 7% ಸಬ್ಸಿಡಿ ಕೊಡ್ತಾರೆ. ಆಮೇಲೆ ಕರೆಕ್ಟಾಗಿ ಅವರು ಪೇ ಮಾಡಿದರೆ ಅಂದರೆ ವರ್ಷಕ್ಕೆ 1600ವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಡಿಜಿಟಲ್ ಪೇಮೆಂಟ್ ಮಾಡ್ಕೊಂಡು ಅವ್ರು ಏನಾದರೂ ಮಾಡ್ತಿದ್ದಾರೆ ಅಂದರೆ 1600 ಅವ್ರಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಈ KS, SAR, UPSC, PSI, SAR ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಮಹಿಳಾ ಸಬಲೀಕರಣ. ಬಹುತೇಕ 46% ಫಲಾನುಭವಿಗಳು ಹೆಚ್ಚಿನವರು ಮಹಿಳಾ ಬೀದಿ, ವೆರಿ ಇಂಪಾರ್ಟೆಂಟ್, ವೆರಿ ಗುಡ್ ತುಂಬ ಇಂಪಾರ್ಟೆಂಟ್ ಇದು. 46% ಫಲಾನುಭವಿಗಳಲ್ಲಿ ಹೆಚ್ಚಿನವರು ಮಹಿಳಾ ಬೀದಿ ವ್ಯಾಪಾರಿಗಳು. ಇದರಲ್ಲಿ ಅಂಚಿನಲ್ಲಿರುವ ಗುಂಪುಗಳು ಸುತ್ತಮುತ್ತಲಿರುವ 70% ಸಾಲ ಪಡೆಯುವವರಲ್ಲಿ ಹೆಚ್ಚಿನವರು, ಅಂದರೆ ವೆರಿ ತುಂಬ ಒಳ್ಳೆಯದು ಇದು. ಇದರಲ್ಲಿ 70% ಯಾರಂದರೆ ಹಿಂದುಳಿದ OBC ಅವರು, SC ST ಅವರು ಸೇರಿದಾರಂತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಉಳಿಸ್ತಪ್ಪ ಅಂದರೆ, ಈಗ ಬೇರೆ ಕಡೆಗೆ ಪಾಪ ಅವರು ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳು ಎಲ್ಲೋ ಅಂತ ಬಡ್ಡಿ ಅಂತ ತಗೊಂಡು ಮಾಡ್ತಾ ಇದ್ದಾರಲ್ಲ, ಅವರಿಗೆ ತುಂಬ ಹೆಲ್ಪ್ ಆಯ್ತಿದೆ. ಅದಾದ ನಂತರ ಸಾರ್ಥಕ್ PDS ವಿಸ್ತರಣೆಗೆ ಕೇಂದ್ರ ಒಪ್ಪಿಗೆ. ಪಡಿತರ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವುದು, ಆಹಾರ ಧಾನ್ಯಗಳ ಕಳ್ಳತನಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಸಾರ್ಥಕ್ PDS ಯೋಜನೆ. ಯಾಕೆ ಸಾರ್ಥಕ್ PDS ಯೋಜನೆ ಜಾರಿಗೆ ಬಂತಂತ ನೋಡಿದ್ರಿ, ಇಲ್ಲಿದೆ ನೋಡಿ ಯೋಜನೆ ಬಗ್ಗೆ. ಪಡಿತರ ಸಾಗಣೆ ನಿರ್ವಹಣೆ ಆದಾಯದೊಂದಿಗೆ ಸಹಾಯಕ ಯೋಜನೆ. ಸಾರ್ವಜನಿಕ ವಿತರಣೆಯನ್ನು ಆಧುನೀಕರಿಸಲು ಮತ್ತು ಡಿಜಿಟಲೀಕರಣಗೊಳಿಸುವ ಒಂದು ಯೋಜನೆ ಆಗಿದೆ. ಈಗ ನಿಮಗೆ ಅರ್ಥ ಇದೆಯಲ್ಲ, ಸಾರ್ಥಕ್ PDS ಅಂದರೆ ಇದು ರೇಷನ್ ತಗೊಂತಿರಲ್ಲ ಅದೇ. ಯೋಮ ಇನ್ನೋವೇಷನ್ ಚಾಲೆಂಜ್ ಇದರ ಧ್ಯೇಯವಾಕ್ಯ ಬಿಲ್ಡಿಂಗ್ ಆಫ್ಲೈನ್ ವಾಯ್ಸ್ ಫಸ್ಟ್ AI ಇನ್ ಇಂಡಿಯಾ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಸ್ಟಾರ್ಟ್ ಆಗುತ್ತೆ. ಇದು ಅರ್ಥ ಆಯ್ತಾ. ಇದ್ರ ಗುರಿಯನ್ನು ಬಹುಭಾಷಾ AI ತಂತ್ರಗಳ ಮೂಲಕ ಭಾಷಾ ಪ್ರವೇಶದ ಡಿಜಿಟಲ್ ಸಾಕ್ಷರತೆ ಸಂಪರ್ಕ ಸವಾಲುಗಳನ್ನು ಪರಿಹರಿಸುವುದು. ಪ್ರಾಯೋಗಿಕ AI ಪರಿಹಾರ ಅಭಿವೃದ್ಧಿಯನ್ನು ಉತ್ತೇಜಿಸಿ ಈ ಸವಾಲಿನ ಗುರಿಯಾಗಿದೆ. ಈ ಸವಾಲು ನವೋದ್ಯಮಗಳು, ಸಂಶೋಧಕರು, ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು, MSMEಗಳು, ಉದ್ಯಮ ಪಾಲುದಾರರು, ಸ್ವತಂತ್ರ ನಾಗರಿಕರನ್ನು ಸುನ್ನೋತ್ ಸೂತ್ರ ವೇದಿಕೆಯಲ್ಲಿ ಭಾಗವಹಿಸಲು ಮತ್ತು ಹೊಸ ಪರಿಹಾರ ಪಡೆಯಲು ಆಹ್ವಾನಿಸುತ್ತದೆ. ವಿಜೇತ ತಂಡಗಳು 80 ಲಕ್ಷ ಬಹುಮಾನಗಳಾಗಿರ್ತವೆ. ಇದನ್ನು ಯೋಮ ಚಾಲೆಂಜ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ. AI ಅಂದರೆ ಬಹುಭಾಷೆ ಅಂತ ಅಂದರೆ ಬೇರೆ ಎಲ್ಲ ಇರುತ್ತಲ್ಲ, ಎಕ್ಸಾಂಪಲ್ 1 ಕಾಲ್ಸ್ ಎಲ್ಲ ಬರ್ತಿರ್ತಲ್ಲ, ಅದನ್ನು ಬೇರೆ ಭಾಷೆಗಳಲ್ಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ನವರು ಅವ್ರು ಕಾಲ್ ಮಾಡಿದ್ದು ಯಾವುದೇ ಭಾಷೆ ಆಗಿರಲಿ, ಈ ಕಡೆಯಿಂದ ರಿಪ್ಲೈ ಅವ್ರಿಗೆ ಬೇಕಾದ ಭಾಷೆಯಲ್ಲಿ ಮಾಡೋದು ಅದು ಮಾಡ್ತಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆನುವಂಶಿಕ ಅಸ್ವಸ್ಥ ರೋಗಗಳಿಗೆ ಉಮ್ಮಿದ್ ಉಪಕ್ರಮ ರಾಷ್ಟ್ರಕ್ಕೆ ಅರ್ಪಣೆ. ಏನಿದೆ ಅಂದರೆ ಇಷ್ಟೇ ನೆನಪಿಟ್ಕೊಳ್ಳಿ. ಉಮ್ಮಿದ್ ಉಪಕ್ರಮ ಯಾವುದಕ್ಕೆ? ಆನುವಂಶಿಕ ಅಸ್ವಸ್ಥ ರೋಗಗಳಿಗೆ.
ಏನು ಮಾಡ್ತಾರಪ್ಪ ಅಂದರೆ ಅದು ಯಾಕೆ ಬಂತು ಏನು ಅನ್ನೋದು ಅದು ಜೀನೋಮಿಂಗ್ ಒಂದು ಟೆಕ್ನಾಲಜಿ ಬರುತ್ತೆ, ಜೀನೋಮ್ಸ್ ಯಾವ ಥರ ಅದು ಅನುಗುಣವಾಗಿ ಹೆಂಗೆ ಬಂತು ಅನ್ನೋ ಒಂದು ಪ್ರೊಫೈಲ್ ಮಾಡ್ತಾರೆ, ಜೀನೋಮ್ ಪ್ರೊಫೈಲ್ ಅಂತಾರೆ ಅದನ್ನು ಮಾಡ್ತಾರೆ. ಇದನ್ನು ಪ್ರಾರಂಭಿಸಿದ್ರು ಭಾರತ ಸರ್ಕಾರ ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯ ಇಲಾಖೆ ಪ್ರಾರಂಭಿಸಿದ ರಾಷ್ಟ್ರೀಯ ಉಪಕ್ರಮ. ಅಷ್ಟೇ ನೆನಪಿಡಿದ್ರು ಉಮ್ಮಿದ ಕಾರ್ಯಕ್ರಮ ಅನ್ನುವಷ್ಟು ರೋಗಿಗಳಿಗೆ ಬರುತ್ತೆ ಅಷ್ಟೇ, ಇದರಿಂದ ಜಾಸ್ತಿ ತಲೆಕೆಡಿಸ್ಕೊಂಡು. ಭಾರತ ಮತ್ತು UK ನಿರ್ಣಾಯಕ ಖನಿಜಗಳ ಜಾಗತಿಕ ಪೂರೈಕೆ ವೀಕ್ಷಣಾಲಯ ಉದ್ಘಾಟನೆ ಮಾಡಿದಾರಂತೆ. ಭಾರತ ಮತ್ತು ಇಂಗ್ಲೆಂಡ್ UK ಅಂದರೆ ಸಂಬಂಧಪಟ್ಟ ದೇಶಗಳು. ಗುರಿ ಜಾಗತಿಕ ನಿರ್ಣಾಯಕ ಖನಿಜ ಪೂರೈಕೆ ಸರಪಳಿಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ವಿಶ್ಲೇಷಿಸಲು ದತ್ತಾಂಶ ಚಾಲಿತ ವೇದಿಕೆಯನ್ನು ರಚಿಸುವ ಗುರಿಯನ್ನು ಇದು ಹೊಂದಿದೆ. ಅರ್ಥ ಆಯ್ತಾ? ಇದು ಭಾರತ ಮತ್ತು UK ತಂತ್ರಜ್ಞಾನ ಭದ್ರತಾ ಉಪಕ್ರಮಕ್ಕೆ ಪೂರಕವಾಗಿದೆ. ಎರಡೂ ದೇಶಗಳು ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ದೂರಸಂಪರ್ಕ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನ ಸಹಕಾರವನ್ನು ವಿಸ್ತರಿಸುತ್ತವೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ ನಿರ್ಣಾಯಕ ಖನಿಜಗಳು ಯಾವ್ಯಾವು? ನಿರ್ಣಾಯಕ ಖನಿಜಗಳು ಎಂಬ ದೇಶದ ಮೊದಲ ವರದಿಯನ್ನು ಭಾರತ ಸರ್ಕಾರ ಅನಾವರಣಗೊಳಿಸಿದೆ. ನಿಕ್ಕಲ್ಲು, ಟೈಟಾನಿಯಮ್, ಇರಿಡಿಯಮ್, ಟಂಗ್ಸ್ಟನ್ ಇವು 4 ನೆನಪಿಟ್ಕೊಳ್ಳಿ. ಜೊತೆಗೆ ನೋಡಿ ಲಿಥಿಯಂ ಇದೆ, ಕೋಬಾಲ್ಟ್ ಇದೆ, ನಿಕ್ಕಲ್ ಇದೆ, ಕಾಪರ್, ಗ್ರಾಫೈಟ್, ರೇರ್ ಅರ್ತ್ ಇವು ಸ್ವಲ್ಪ ಹಾಗೆ ನೆನಪಿಟ್ಕೊಳ್ಳಿ. ಟೋಟಲ್ ಎಷ್ಟು ಖನಿಜಗಳು ಅಂತ ಕೇಳ್ಬೋದು. KNT ಕಟ್ 30 ನಿರ್ಣಾಯಕ ಖನಿಜಗಳನ್ನು ನಮ್ಮದು ಏನಂತ ಕಾಣಿಸಿದೆ, ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಇವನ್ನ ಏನಂತಾರೆ? ಕ್ರಿಟಿಕಲ್ ಮಿನರಲ್ಸ್. ಟೋಟಲ್ 30 ಅಷ್ಟೇ ನೆನಪಿಟ್ಕೊಳ್ಳಿ. ಹುಡುಕಿದ್ದೇನೆ ಇವಷ್ಟು ಬಾಯಾಟಕ್ಕೆ ಹೋಗಬೇಡಿ, ದೇವರನ್ನ ಬಾಯಾಟಕ್ಕೆ ಹಾಕೋಬೇಡಿ, ಯಾಕಂದ್ರೆ ಅವನ್ನೆಲ್ಲ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ, ಟೈಮ್ ಎಷ್ಟಾಗುತ್ತೆ. ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಅವ್ರು ನಮ್ಮ ಒಪ್ಪಂದ ಮಾಡ್ಕೊಂತಾರಲ್ಲ, ಇದು ಕ್ರಿಟಿಕಲ್ ಮಿನರಲ್ಸಲ್ಲಿ ಶುದ್ಧ ತಂತ್ರಜ್ಞಾನ ಉಪಕ್ರಮ, ಮಾಹಿತಿ ಸಂವಹನ ತಂತ್ರಜ್ಞಾನಗಳು, ರಕ್ಷಣಾ ಅನ್ವಯಿಕಗಳು, ಶಾಶ್ವತ ಅಯಸ್ಕಾಂತಗಳು. ನಿರ್ಣಾಯಕ ಖನಿಜಗಳಿಗೆ ಔಷಧ ಪ್ರಮುಖ ಕೈಗಾರಿಕೆಗಳು ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್, ವೈದ್ಯಕೀಯ ರಕ್ಷಣೆ, ಸಾಗಾಣಿಕೆ, ಕೃಷಿ ಕೈಗಾರಿಕೆಗಳು ಅತ್ಯಂತ ಅಗತ್ಯವಾಗಿದೆ. ವಿಕಸಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2026 ವಿಕಸಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಟು ಸ್ಟ್ರೆಂತ್ ಯೂತ್ ಎಂಗೇಜ್ಮೆಂಟ್ ಇನ್ ಬಾರ್ಡರ್ಸ್. ಯೂತ್ ಅವ್ರನ್ನ ಇವರು ಬಾರ್ಡರ್ಗಳಲ್ಲಿ ಕಳಿಸೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದರಲ್ಲಿ ಯುವಜನ ಮತ್ತು ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಯುವಜನ ವ್ಯವಹಾರ ಇಲಾಖೆ ಮೇರಾ ಯುವ ಭಾರತ್ ಮೂಲಕ ವಿಕಸಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2026 ಮೊದಲ ಹಂತವನ್ನು ಪ್ರಾರಂಭಿಸಿತು. ಇದೇನಿದೆ ಸ್ವಲ್ಪ ಓದ್ಕೊಳ್ಳಿ. ಇದೇನಿದೆ ಅಂದರೆ ರೋಮಾಂಚನಕಾರಿ ಗ್ರಾಮಗಳ ಕಾರ್ಯಕ್ರಮ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮಿಂದ ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ದೇಶದ ಉತ್ತರದ ಗಡಿಯಲ್ಲಿರುವ ಹಳ್ಳಿಗಳ ಅಭಿವೃದ್ಧಿಗೆ 2025-20 ಕೇಂದ್ರ ಬಜೆಟ್ನಲ್ಲಿ ಯೋಜನೆ ಘೋಷಿಸಲಾಯಿತು. ಯಾವಾಗ? 25-26ರಲ್ಲಿ. ಹೀಗಾಗಿ ಗುರುತಿಸಲಾದ ಗಡಿ ಹಳ್ಳಿಗಳ ವಾಸಿಸುವ ಜನರ ಜೀವನ ಮಟ್ಟವನ್ನು ಸುಧಾರಿಸೋದಾಗಿರ್ತೈತೆ. ಈಗ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಗಡಿ ಅದಾದ ನಂತರ ಲಡಾಖ್ ಗಡಿ ಪ್ರದೇಶಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ. ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂದರೆ ಈ ಕಾರ್ಯಕ್ರಮವನ್ನು ಗೃಹ ಸಚಿವಾಲಯ ಮತ್ತು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಸಹಯೋಗದಿಂದ ಜಾರಿಗೊಳಿಸ್ತೈತೆ. ಯಾವುದೊಂದು ಆಮೇಲೆ ಉದ್ದೇಶ ಏನು? ಗಡಿ ದೇಶದ ಬಾರ್ಡರ್ ಎಲ್ಲ ಸ್ಟೇಟ್ಸ್ ಇರ್ತಾವಲ್ಲ ಆ ಸ್ಟೇಟ್ಸಲ್ಲಿರುವಂಥ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋದು. ಯಾಕೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಗಮನಕ್ಕೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಎಕ್ಸಾಂಪಲು ನೀವೆಲ್ಲ ನ್ಯೂಸಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತಿರ್ತಿರಲ್ಲ, ಈ ವೆಸ್ಟ್ ಬೆಂಗಾಲಲ್ಲಿ ಗೌರ್ಮೆಂಟ್ ಚೇಂಜ್ ಆದ ತಕ್ಷಣವೇ ತುಂಬ ಜನ ಇಮಿಗ್ರೆಂಟ್ಸ್ ಎಲ್ಲ ಹೊರಗೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅಲ್ಲಿನೂ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ನಮ್ಮ ದೇಶದ ಸೆಕ್ಯೂರಿಟಿ ಪವರ್ನ ಸ್ಟ್ರಾಂಗ್ ಇಟ್ಕೋಕ್ಕೋಸ್ಕರ. ಅದಾದ ನಂತರ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ. ಅರ್ಥ ಆಯ್ತಾ? ಇದರಲ್ಲಿ ಕ್ವಾಂಟಮ್ ಕ್ರಿಪ್ಟೋಗ್ರಫಿ. ಸೊ ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ ಅಂದರೆ ರಾಷ್ಟ್ರೀಯ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಇದೆ. ಇದರಲ್ಲಿ ಏನು ನೆನ್ಪಿಟ್ಗಳಂದರೆ ಈ ಅಡಿಯಲ್ಲಿ 9 ಉಪಕ್ರಮಗಳನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಪ್ರಾರಂಭ ದಿನಾಂಕ ನೆನ್ಪಿಟ್ಗಳು 2023 ಕೇಂದ್ರ ಸಚಿವ ಸಂಪುಟ ಅನುಷ್ಠಾನಗೊಳಿಸಿದರೂ ಈ ಮಿಷನನ್ನು ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕಾರ್ಯಗತಗೊಳಿಸಿದೆ. ಇದು ಎಲ್ಲಿವರೆಗೂ ಇದೆ ಅಂದರೆ ಈ ಕಾಲಮಿತಿ 2023-24ರಿಂದ 2000. ಈ ಕಾಲಮಿತಿ ಇಂಪಾರ್ಟೆಂಟು. ಆಮೇಲೆ ಇದ್ರ ಉದ್ದೇಶ ಇಂಪಾರ್ಟೆಂಟ್. ಉದ್ದೇಶ ಇದು ಓದ್ಕೊಂಬಿಡಿ. ಏನಿದೆ? ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಬಿತ್ತುವುದು, ಪೋಷಿಸುವುದು ಮತ್ತು ಹೆಚ್ಚಿಸುವುದು, ಸ್ಥಳೀಯ ಸಾಮರ್ಥ್ಯಗಳನ್ನು ನಮ್ಮ ಇಂಡಿಯಾದವರು ಯೂಸ್ ಮಾಡ್ಕೊಂಡು ಸ್ಥಳೀಯ ಸಾಮರ್ಥ್ಯ ನಿರ್ಮಿಸುವುದು, ತಂತ್ರಜ್ಞಾನ ಆಧಾರಿತ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು. ಕ್ವಾಂಟಮ್ ತಂತ್ರಜ್ಞಾನಗಳು ಭಾರತದ ಪ್ರಮುಖ ಜಾಗತಿಕ ಇಷ್ಟೇ ಇಂಪಾರ್ಟೆಂಟ್. ಎಲ್ಲ ಉದ್ದೇಶಗಳಂತೆ ಕ್ವಾಂಟಮ್ ತಂತ್ರಜ್ಞಾನಗಳು ಭಾರತವನ್ನು ಪ್ರಮುಖ ಜಾಗತಿಕ ಶಕ್ತಿ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟು ಮಹಾಜಲ ಮಿಷನ್, ವಾಟರ್ ಮಿಷನ್ ಅಂತ. ಏನಿದು? ಹೆಚ್ಚಿನ ಪರಿಣಾಮ ಬೀರುವ ಪ್ರದೇಶಗಳಲ್ಲಿ ನೀರಿನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ನವೋದ್ಯಮಗಳು ಮತ್ತು ಬಹುಶಿಸ್ತೀಯ ಒಕ್ಕೂಟಗಳನ್ನು ಬೆಂಬಲಿಸಿ 200 ಕೋಟಿ ರೂ ಮೌಲ್ಯದ ಮಹಾಜಲ ಮಿಷನ್ ಪ್ರಾರಂಭಿಸಿ. ಯಾರು? ನೋಡಲ್ ಸಚಿವಾಲಯ, ಜಲಶಕ್ತಿ ಸಚಿವಾಲಯ. ಆಲ್ಮೋಸ್ಟ್ ಅದೇ ಇರ್ತದೆ, ಕಾಟ ಮಾಡ್ಕೊಳ್ಳಿ. ಈ ಕಾರ್ಯಾಚರಣೆ 5 ವರ್ಷಗಳ ಕಾಲ 200 ಕೋಟಿ ವೆಚ್ಚಾಗಲಿದೆ ಎಂದು NRPF ಮತ್ತು ಜಲಶಕ್ತಿ ಸಚಿವಾಲಯ ಜಂಟಿಯಾಗಿ ಕೊಡುಗೆಂಡಿದೆ. ಏನಿದು? ಜಲ ಮಿಷನ್. ಮಹಾಜಲ ಮಿಷನ್ ಎಂಬುದು ಸಂಶೋಧನೆ, ತಂತ್ರಜ್ಞಾನ, ಅಭಿವೃದ್ಧಿ, ಮೌಲ್ಯೀಕರಣ, ಕ್ಷೇತ್ರ ಯೋಜನೆಯನ್ನು ಜೋಡಿಸುವ ಮೂಲಕ ಜಲ ವಲಯದಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸುವ ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ. ಅರ್ಥ ಆಯ್ತಾ?
ಮಹಾಜಲ ಮಿಷನಲ್ಲಿ ಗಮನ ಹರಿಸುವ ಕ್ಷೇತ್ರಗಳು ಕುಡಿಯುವ ನೀರು, ಅದೇನಿದೆ ನೋಡ್ಕೊಂಬಿಡಿ. ಅದು ಕುಡಿಯುವ ನೀರು, ಜಲಸಂಪನ್ಮೂಲ ಮೌಲ್ಯಮಾಪನ, ಸುಸ್ಥಿರ ನಿರ್ವಹಣೆ, ನೀರಿನ ಗುಣಮಟ್ಟ, ಆರ್ಥಿಕತೆ, ಇವೆಲ್ಲ ಇರುತ್ತೆ. ಜನನಿ ವೇದಿಕೆ ಪ್ರಾರಂಭ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಭಾರತದ ಆರೋಗ್ಯ ಭವಿಷ್ಯವನ್ನು ರೂಪಿಸುವ ನಾವೀನ್ಯತೆ ಮತ್ತು ಒಳಗೊಳ್ಳುವಿಕೆ ಉತ್ತಮ ಅಭ್ಯಾಸಗಳ ಕುರಿತು ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ. ಏನು ಸಿಂಪಲ್ಲು, ಜನನಿ ವೇದಿಕೆ ಯಾಕೆ ಪ್ರಾರಂಭ ಆಗಿದೆ? ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ, ಸಿಂಪಲ್ ಅಷ್ಟೇ. ಯಾಕೆ, ಏನಿದು ಜನನಿ? ಮಹಿಳೆಯರ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ನಿರ್ವಹಿಸಿ ವಿನ್ಯಾಸಗೊಳಿಸಲಾಗಿದೆ. ಅದಾದ ನಂತರ ಇದನ್ನೊಂದು ಸ್ವಲ್ಪ ಇದು ಪೋರ್ಟಲ್ನ ಗುರಿ, ಫೈನಲ್ ಗುರಿ ಅದನ್ನು ಒಂದು ಓದ್ಕೊಳ್ಳಿ. ಇದು ಇಷ್ಟೇ ಇಂಪಾರ್ಟೆಂಟು. ಕೃಷಿ ಮತ್ತು ಆರೋಗ್ಯ ಸಂಪರ್ಕವು ಸೆಹತ್ ಮಿಷನ್ ಆರಂಭ. ಸೆಹತ್ ಮಿಷನ್ ಎ ಮೇಜರ್ ನ್ಯೂ ಇನಿಷಿಯೇಟಿವ್ ಲಿಂಕಿಂಗ್ ಅಗ್ರಿಕಲ್ಚರ್ ಆ್ಯಂಡ್ ಹೆಲ್ತ್. ಅಷ್ಟೇ, ಅಗ್ರಿಕಲ್ಚರ್ ಆ್ಯಂಡ್ ಹೆಲ್ತನ್ನು ಮಾಡಲು ಸೆಹತ್ ಮಿಷನ್ ಪ್ರಾರಂಭ ಮಾಡಿದ್ದಾರೆ. ಆರಂಭಿಸಿದ್ರು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಅಂತ ಇದೆಯಲ್ಲ, ಅದು ಒಂದು. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR, ಇದನ್ನು 2 ಸ್ಟೇಟಿಗೆ ಸ್ಟಾರ್ಟ್ ಮಾಡಿದೆವು. ಏನು ಮಾಡ್ಬೋದಪ್ಪ ಅಂದರೆ ಪೌಷ್ಟಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಪ್ರಬಲ, ಅಂದರೆ ಈ ಆರ್ಗ್ಯಾನಿಕ್ ಫುಡ್ ತಿನ್ನಿ ಅಂತ ಅದು ಆ ಥರ. ಇದು ಟೋಟಲಾಗಿ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಮಾತ್ರ ಹೇಳಿದೆ. ಒಟ್ಟಾರೆಯಾಗಿ ಒಂದು ಸುಸ್ಥಿರ ಸಮಾಜವನ್ನು ಕಟ್ಟಲು ಇವರು ಮಾಡಿರ್ತಂಥದ್ದು. ರಾಷ್ಟ್ರೀಯ ಮಹತ್ವದ 5 ಉದ್ದೇಶಗಳಿದೆ, ಅದನ್ನು ಓದ್ಕೊಳ್ಳಿ. ಇದು ಎಕ್ಸಾಮ್ಸ್ಗೆ ನಿಮಗೆಲ್ಲ ಬರೋಲ್ಲ, ಈ ಥರ ಎಲ್ಲ ಎಕ್ಸಾಮ್ ಕೊಡಲ್ಲ. ಸೆಹತ್ ಮಿಷನ್ ಯಾವುದಕ್ಕಂತ ಕೇಳ್ಬೋದು PC ಎಕ್ಸಾಮ್ಸ್ಗೆ, ಬಿಕಾಸ್ ಅದು PUC ಮೇಲೆ ತಲೆ ಇಟ್ಕೊಳ್ಳಿ. ನಿರ್ಭಯ್ ರಹೋ ಉಪಕ್ರಮದಡಿಯಲ್ಲಿ ತರಬೇತಿದಾರರ ತರಬೇತಿ. ಟ್ರೈನಿಂಗ್ ಆಫ್ ಟ್ರೈನೀಸ್ ಪ್ರೋಗ್ರಾಮ್ ಕಂಡಕ್ಟೆಡ್ ಅಂಡರ್ ನಿರ್ಭಯ್ ರಾಹೋ ಇನಿಷಿಯೇಟಿವ್. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸುರಕ್ಷತೆಯನ್ನು ಬಲಪಡಿಸಲು ಪಂಚಾಯತ್ ರಾಜ್ ಸಚಿವಾಲಯ ನಿರ್ಭಯ್ ರಾಹೋ ಉಪಕ್ರಮದಡಿಯಲ್ಲಿ ತರಬೇತಿದಾರರಿಗೆ ಕಾರ್ಯಕ್ರಮ ಆಯೋಜಿಸುತ್ತದೆ. ಇದನ್ನು ಪಂಚಾಯತ್ ರಾಜ್ ಸಚಿವಾಲಯ. ಈ ಎಕ್ಸಾಂಪಲ್ ಏನಪ್ಪ ಅಂದರೆ 2012ರಲ್ಲಿ ನಿರ್ಭಯ ಅಂತ ಗ್ಯಾಂಗ್ ರೇಪ್ ಆಯ್ತಲ್ಲ ದೆಹಲಿಯಲ್ಲಿ, ಅದಕ್ಕಾಗಿ ದೇಶಾದ್ಯಂತ ಸೇಫ್ ಸಿಟಿ ಪ್ರಾಜೆಕ್ಟನ್ನು ಜಾರಿಗೆ ತಂದಿದ್ದಾರೆ. ಏನು ಹೇಳಿ? ಸೇಫ್ ಸಿಟಿ. ನೀವೇನಾದರೂ ಬರೀ ಹೇಳ್ತಾರೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತ 8 ನಗರಗಳಲ್ಲಿ ಜಾರಿಗೆ ತಗೊಂಡಿದ್ದಾರೆ. ಬೆಂಗಳೂರು ಕೂಡ ಅದು. ಅದೇ ರೀತಿ ಗ್ರಾಮೀಣ ಪ್ರದೇಶದ ಮಹಿಳೆಯ ಸುರಕ್ಷತೆಯನ್ನು ಜಾರಿಗೆ ಅವನ್ನ ಉಪಕ್ರಮವನ್ನು ತಗೊಂಬಂದಿದ್ದಾರೆ. ಏನಂದರೆ ಮಹಿಳಾ ಸುರಕ್ಷತೆಗೆ ಪಂಚಾಯತ್ ರಾಜ್ ಸಚಿವಾಲಯ ಜಾರಿಗೆ ತಗೊಂಬಂದಿದೆ. ಯೋಜನೆ ಗುರಿ 14 ಲಕ್ಷ ಚುನಾಯಿತ ಮಹಿಳಾ ಪ್ರತಿನಿಧಿ, ಕಾನೂನು ಹಕ್ಕುಗಳು ಮತ್ತು ನಾಯಕತ್ವ ಸಾಮರ್ಥ್ಯ ವೃದ್ಧಿಯ ಮೂಲಕ ಸಬಲೀಕರಣಗೊಳಿಸುವುದು, ಲಿಂಗ ಸಮಾನತೆ, ಹೊಣೆಗಾರಿಕೆ. ಇದನ್ನು ನೋಡ್ಕೊಂಬಿಡಿ. ಯೋಜನೆ ಉದ್ದೇಶ ಇಷ್ಟೇ. ಇದರಲ್ಲಿ ನಿರ್ಭಯವು ಏನು, ಯಾಕೆ, ಪಂಚಾಯತಿಗಳಲ್ಲಿ ಮಹಿಳಾ ಸುರಕ್ಷತೆ ಸಬಲೀಕರಣ ಮುನ್ನಡೆಸಲು ಪ್ರಾರಂಭಿಸಲಾಗಿದೆ. ಇವು ಎಲ್ಲ ಇದೆ, ಅದನ್ನು ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಬಟ್ ನಿಮಗೆ ಮೇನ್ ಬೇಕಾಗಿರೋದು 1, 2 ಅಷ್ಟೇ. AI ಸಕ್ರಿಯಗೊಳಿಸಿದ ವಾಯ್ಸ್ ಚಾಟ್ಬಾಟ್ ಸಮಾಧಾನ್ ದೀದಿ. ಏನಿದೆ ಅಂದರೆ AI ಸಕ್ರಿಯಗೊಳಿಸಿದ ಧ್ವನಿ ಚಾಟ್ಬಾಟ್ ಆಗಿದ್ದು, ಅದು ಸಾರ್ವಜನಿಕರ ಕುಂದುಕೊರತೆ ಪರಿಹಾರವನ್ನು ಸರಳ, ಹೆಚ್ಚು ಸುಲಭವಾಗಿ ಬಹುಭಾಷಾ ರೂಪದಲ್ಲಿ ನೀಡುತ್ತದೆ. ಅಭಿವೃದ್ಧಿಪಡಿಸಿದರೂ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆ ಇಲಾಖೆ ಭಾಷಣ ಸಹಾಯದಿಂದ ಅಭಿವೃದ್ಧಿಪಡಿಸಿದೆ. ಭಾಷಣ ಅನ್ನೋದನ್ನು ಸಹಾಯದಿಂದ. ಈ ಲಕ್ಷಣಗಳು ಏನಿದೆ ಅದನ್ನು ನೋಡ್ಕೊಳ್ಳಿ. ಇದನ್ನು ಯಾರಿಗೆ ಜಾರಿ ತಂದರೆ ಏನು ಲಕ್ಷಣ, ಅಷ್ಟೇ ಇಂಪಾರ್ಟೆಂಟು. ಪ್ರಧಾನಮಂತ್ರಿ ಸಂಶೋಧನಾ ಕುರ್ಚಿ ಯೋಜನೆ, PM ರಿಸರ್ಚ್ ಚೇರ್ ಸ್ಕೀಮ್ ಅಂತ. ಇದು ನಿರ್ಣಾಯಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ತಂತ್ರಜ್ಞಾನ ಮುನ್ನಡೆಸಲು ತಜ್ಞರನ್ನು ಪ್ರಮುಖ ಭಾರತೀಯ ಸಂಸ್ಥೆಗಳಲ್ಲಿ ಸಂಯೋಜಿಸಲಾಗುತ್ತದೆ. ಶಿಕ್ಷಣ ಸಚಿವಾಲಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇದರ ಮೂಲ ಉದ್ದೇಶ ಯಾರು ಸ್ಟಾರ್ಟ್ ಮಾಡಿದರು, ಏನು ಉದ್ದೇಶ, ಇಷ್ಟೇ ಸಿಂಪಲ್. ಏನಂದರೆ ನೀವು ನೋಡ್ತಿರ್ತೀರಲ್ಲ, ಯಾವುದಾದ್ರು ಒಂದು ಪ್ರಶಸ್ತಿ ಬಂದುಬಿಡುತ್ತೆ, ನೊಬೆಲ್ ಅಥವಾ ಸಮಥಿಂಗ್, ಇನ್ನೂ ದೊಡ್ಡ ಕಂಡು ಹಿಡಿದುಬಿಟ್ಟಿರ್ತಾರೆ. ಅದರ ಒಂದು ವಾರ್ಡ್ ಇರ್ತೈತೆ, ಅವರು ಅಮೇರಿಕದಾಗ ಇರ್ತಾರೆ ಸಿಟಿಜನ್ಶಿಪ್ ತಗೊಂಡು. ಬಟ್ ಮೂಲ ಭಾರತೀಯರಂತ ಇರ್ತಾರಲ್ಲ, ಅವರಿಗೆ ಇಲ್ಲಿನ ಏನು ಸಂಬಂಧಪಟ್ಟಂಥ ರಿಸರ್ಚ್ಗೆ ಏನು ಬೇಕಂತ ವಾತಾವರಣ ಇರಲ್ಲ, ಅದಕ್ಕೆ ಅವ್ರು ಅಡ್ಡಾಕೊಂಡಿರ್ತಾರೆ. ಅವ್ರನ್ನೆಲ್ಲ ಕರೆಸ್ಕೊಂಡು ಇದನ್ನೊಂದು ನಮ್ಮ ಭಾರತದ ವೈಜ್ಞಾನಿಕ ತಂತ್ರಜ್ಞಾನ ಬೆಳೆಸೋಕ್ಕೋಸ್ಕರ ಪ್ಲಾನ್ ಮಾಡಿದ್ದಾರೆ. ಇಲ್ಲಿದೆ ನೋಡ್ಕೊಳ್ಳಿ ಅಷ್ಟೇ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅನುಸೂಚಿತ ಭಾರತೀಯ ವಿಮಾನ ಸಂಸ್ಥೆ ಬೆಲೆ ಸ್ಥಿರೀಕರಣ, ಇದನ್ನು ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಗಿಗ್ ಕಾರ್ಮಿಕರು ರಾಜ್ಯ ಮಟ್ಟದ ಶಾಸನಗಳನ್ನು ರೂಪಿಸಿದ ರಾಜ್ಯಗಳು ರಾಜಸ್ಥಾನ, ಕರ್ನಾಟಕ ರಾಜ್ಯ. ಗಿಗ್ ಕಾರ್ಮಿಕರು ಅಂದರೆ ಗೊತ್ತೇನ್ರಪ್ಪ? ಗಿಗ್ ಕಾರ್ಮಿಕರು ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ ಅವೆಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಮಾಡ್ತಿರ್ತೀರ, ನಾವು ಮಾಡಿದ್ವಿ. ಇದನ್ನು ಮಾಡಿರಲಿಲ್ಲ, ಬೇರೆ ವರ್ಕ್ ಮಾಡಿದ್ವಿ. ಸೊ ದಟ್ ಈ ಗಿಗ್ ಕಾರ್ಮಿಕರದು ಅಂದರೆ ಅವರೇ. ರಾಜಸ್ಥಾನ, ಕರ್ನಾಟಕ 2 ಗುಡ್ ವರ್ಕ್ ಇದು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಕುರ ವಿಜ್ಞಾನ ಕಾರ್ಯಕ್ರಮ ಅಂತ 2026 ಇದನ್ನು ಜಾರಿಗೆ ತೊಗೊಂಬಂದಿದ್ದಾನೆ. ಇದನ್ನು ಕಾರ್ಯಕ್ರಮ ಮಾಹಿತಿ ಏನಿದೆ ಇದನ್ನು ನೋಡ್ಕೊಳ್ಳಿ. ಇದನ್ನು ಏನಿದೆಯಲ್ಲ, ಇದು ಸಕುರ ವಿಜ್ಞಾನ ಕಾರ್ಯಕ್ರಮ ಉದ್ದೇಶ ಏನಿದೆ ಅನ್ನೋದು ಒಂದು ಸರಿಯಾಗಿ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಇದನ್ನು ಜಾಸ್ತಿ ಕೇಳಕ್ಕೆ ಹೋಗ್ಬೇಡಿ.
ಉದ್ದೇಶ ತನ್ನ ಆಧುನಿಕ ವೈಜ್ಞಾನಿಕ ಪರಿಸರ ವ್ಯವಸ್ಥೆಯನ್ನು ಅನುಭವಿಸಲು ಅಲ್ಪಾವಧಿಯ ಭೇಟಿಗೆ ಜಪಾನ್ಗೆ ಪ್ರತಿಭಾವಂತ ಯುವ ಮನಸ್ಸುಗಳನ್ನು ಆಹ್ವಾನಿಸುತ್ತದೆ. ಈ ಕಾರ್ಯಕ್ರಮವು ಯುವ ಕಲಿಕರಿಗೆ ಬೌದ್ಧಿಕ ಖರೀದಿಯನ್ನು ವಿಸ್ತರಿಸುವ ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ಇಷ್ಟೇ ಇದರಲ್ಲಿ ಏನು ಇಂಪಾರ್ಟೆಂಟು, ಇದು ಇಷ್ಟೇ. ಅರ್ಥ ಆಯ್ತಲ್ಲ ನಿಮಗೆ, ಅದು ಇಂಪಾರ್ಟೆಂಟು. ಈ ಶ್ರಮ ಪೋರ್ಟಲ್ ಅಂತ ಅಸಂಘಟಿತ ಕಾರ್ಮಿಕರಿಗೆ ರಾಷ್ಟ್ರೀಯ ದತ್ತಾಂಶ ಕಲ್ಯಾಣ ಕಾರ್ಯಕ್ರಮಗಳ ವಿತರಣೆ ಸಹಾಯ ಮಾಡುತ್ತದೆ. 2021 ಆಗಸ್ಟ್ 21 ಬಿಡುಗಡೆ ಮಾಡಿತ್ತು. ನೋಡಲ್ ಸಚಿವಾಲಯ, ಕಾರ್ಮಿಕ ಉದ್ಯೋಗ ಸಚಿವಾಲಯ. ಇದು ಅಸಂಘಟಿತ ಅಂದರೆ ಅವಾಗ ಹೇಳಿದ ಈ ಕಾರ್ಮಿಕರು ಅವರೆಲ್ಲ ಬರ್ತಾರೆ, ಅವ್ರಿಗೋಸ್ಕರ ಒಂದು ಪೋರ್ಟಲ್ ರೆಡಿ ಆಗಿದೆ, ಈ ಶ್ರಮ ಪೋರ್ಟಲ್. ಶಿ-ಮಾರ್ಟ್ ಉಪಕ್ರಮದ ರಾಷ್ಟ್ರವ್ಯಾಪಿ ಮಾರ್ಗ ಬಿಡುಗಡೆ. ಶಿ-ಮಾರ್ಟ್ ಸ್ವಸಹಾಯ ಉದ್ಯಮ ಮಾರ್ಟ್ಗಳು ಸ್ವಸಹಾಯ ಗುಂಪುಗಳ ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳಲ್ಲಿ ಸಮುದಾಯದ ಸ್ವಾಮ್ಯದ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ರಚಿಸುವ ಮೂಲಕ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವ ಒಂದು ಉಪಕ್ರಮವಾಗಿದೆ. ಇಷ್ಟೇ ಆಯ್ತಲ್ಲ. ಇಷ್ಟೇ ಯಾವ ಸಚಿವಾಲಯ, ಇಷ್ಟೇ ಕೇಂದ್ರ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆ, ಸೋಷಿಯಲ್ ಸೆಕ್ಯೂರಿಟಿ ಬೂಸ್ಟ್ ಫಾರ್ ಇಂಡಿಯಾಸ್ ಗಿಗ್ ವರ್ಕರ್ಸ್, ಗುಡ್ ವರ್ಕ್. ಭಾರತದಲ್ಲಿ ತಾತ್ಕಾಲಿಕ ಅಪ್ಲಿಕೇಶನ್ ಆಧಾರಿತ ಗಿಗ್ ಕಾರ್ಮಿಕರ ಸಂಖ್ಯೆ. ಅಪ್ಲಿಕೇಶನ್ ಅಪ್ಪ ಅಂದರೆ ಅವರು ಅದರಲ್ಲೇ ವರ್ಕ್ ಮಾಡ್ತಿರ್ತಾರೆ. ತಾತ್ಕಾಲಿಕ ನಾವು ಪಾರ್ಟ್ ಟೈಮ್. ಇವ್ರು ಟೋಟಲ್ ಎಷ್ಟು ಜನ ಇದ್ದಾರೆ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಇವರೆಲ್ಲರೂ 2.5 ಕೋಟಿ ಜನ ಇದ್ದಾರೆ ಅಂತ, ಅದರಿಂದ ಬದುಕೊಟ್ಟಿದ್ದಾರೆ. ಒಳ್ಳೆಯ ವರ್ಕ್ ಅದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರನ. ಇದನ್ನು ಗಿಗ್ ಕಾರ್ಮಿಕರಿಗೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಮಂಡಳಿ, ಹೊಸ ಕಾರ್ಮಿಕ ಸಮಿತಿ ಅಡಿಯಲ್ಲಿ ಸಾಮಾಜಿಕ ಭದ್ರತಾ ಸಮಿತಿ 2026 ಮೇ 8ರಂದು ಅಧಿಸೂಚಿಸಲಾಗಿದ್ದು, ಗಿಗ್ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಸಾಮಾಜಿಕ ಭದ್ರತೆ ಮಂಡಳಿ ರಚಿಸಲಾಗುತ್ತಿದೆ. ರಚನೆ ಮಾಡ್ತಿದ್ದಾರಂತೆ, ಅವರು ಮಾಡಲಿ, ಅಲ್ಲಿವರೆಗೂ ಏನು ಬೇಡ. ಅರ್ಥ ಆಯ್ತಾ. 2020 ಮೊದಲ ಬಾರಿಗೆ ಗಿಗ್ ಪ್ಲಾಟ್ಫಾರ್ಮ್ ಕೆಲಸಗಾರರನ್ನು ಕಾನೂನುಬದ್ಧವಾಗಿ ಗುರುತಿಸಿದ. ಜೀವನ ಅಂಗವಿಕಲ ಆರೋಗ್ಯ ಮಾತೃತ್ವ ಪ್ರಯೋಜನಗಳ ಯೋಜನೆ ಕಡ್ಡಾಯಗೊಳಿಸಿದೆ. ಸಾಮಾಜಿಕ ಭದ್ರತಾ ಸಮಿತಿ 2020 ಅದರ ಪ್ರಕಾರ ಗಿಗ್ ಕಾರ್ಮಿಕದವ್ರಿಗೆ ಏನಂದರೆ ಇದನ್ನು ಅಂಗವೈಕಲ್ಯ ಆರೋಗ್ಯ ಮತ್ತು ಮಾತೃತ್ವ ಪ್ರಯೋಜನಗಳ ಯೋಜನೆ ಕಡ್ಡಾಯಗೊಳಿಸಿದೆ. ಅರ್ಥ ಆಯ್ತಲ್ಲ. ಇದು ನಿಮಗೆ ಮಾತೃತ್ವ ಅವರಿಗೆಲ್ಲ ಯೋಜನೆಯನ್ನು ಕಡ್ಡಾಯಗೊಳಿಸಿದೆ. ಆಯಿತಾ. ನೆಕ್ಸ್ಟು 4 ನೂತನ ಕಾರ್ಮಿಕ ಸಮಿತಿಗಳು ಅಧಿಕೃತವಾಗಿ ಜಾರಿಗೆ ಬಂದಿದೆ ಅಂತ. ಅವು ಯಾವ ಅಂತ ಅಷ್ಟೇ ನೋಡ್ಕೊಳ್ಳಿ. ಕಾರ್ಮಿಕ ಸಮಿತಿ 4 ಯಾವ ಅಂತ ನೀವು ನೋಡ್ಕೊಳ್ಳಿ. 1 ವೇತನ ಸಮಿತಿ, ಕೈಗಾರಿಕಾ ಸಂಬಂಧಗಳ ಸಮಿತಿ, ಸಾಮಾಜಿಕ ಭದ್ರತಾ ಸಮಿತಿ, ಐದ್ಯಕಿಕ ಸಮರ್ಥತೆ. ಬೇರೆ ಬೇರೆ ಇದ್ವು, ಅವನ್ನ ಇವ್ರು ಏನು ಮಾಡಿದ್ರಪ್ಪ ಅಂದರೆ ಒಂದೇ ಮಾಡ್ಕೊಂಡಿದ್ದಾರೆ. 29 ವಿಭಿನ್ನ ಕಾನೂನುಗಳಿದ್ದು ಅವನ್ನ 4 ಕಾನೂನುಗಳಲ್ಲಿ ಒಳಗಡೆ ತೊಗೊಂಬಂದಿದ್ದಾರೆ ಅಷ್ಟೇ. ಕಾರ್ಮಿಕ ವಿಶೇಷ ಸಂವಿಧಾನದ ಸಮರ್ಥನೆ ನೆನಪಿಡುಗಳು ಅವಾಗಲೇ ಹೇಳಿದ್ದಿಲ್ಲ. ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟು ಮತ್ತು ಸೆಂಟ್ರಲ್ ಲಿಸ್ಟ್ ಅಂತ. ಇದರಲ್ಲಿ ಲೇಬರ್ ಅನ್ನೋದು 7ನೇ ಅನುಸೂಚಿಯಲ್ಲಿ ಕನ್ಕರೆಂಟ್ ಲಿಸ್ಟು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳ ಕಾರ್ಮಿಕ ವಿಷಯ ಸಮವರ್ತಿ ಪಟ್ಟಿಯಲ್ಲಿರುವುದರಿಂದ ಇದು ಸಮವರ್ತಿ ಪಟ್ಟಿಯಲ್ಲಿ ಇರೋದ್ರಿಂದ ರಾಜ್ಯ ಸರ್ಕಾರಗಳು, ಎಕ್ಸಾಂಪಲ್ ರಾಜಸ್ಥಾನ, ಕರ್ನಾಟಕ, ಅದು ಸಪ್ರೇಟಾಗಿ ತಗೊಂಬಂದಿದೆ ಗಿಗ್ ಕಾರ್ಮಿಕರಿಗೆ. ಈ ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕಾಗಿದ್ದು, ಇದು ವಿದೇಶ ಹೂಡಿಕೆಗೆ ಪೂರಕವಾದ ಕಾರ್ಮಿಕ ವಾತಾವರಣ ನಿರ್ಮಿಸುತ್ತದೆ. ಏನೇನದು? ಈ ನೂತನ ಸಮಿತಿಯ ಪ್ರಕಾರ 40 ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ ಮಾಡಬೇಕು. ಅವ್ರೇನಾದರೂ ಜಾಸ್ತಿ ಮಾಡಿದರೆ ಅವ್ರಿಗೆ ಓಟಿ ಕೊಡಬೇಕು. 40 ವರ್ಷ ದಾಟಿದ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಏನು ಆರ್ಡರ್ ಕಾಪಿ ಕಂಪಲ್ಸರಿ ಕೊಡಬೇಕು. ಮಹಿಳಾ ಸಬಲೀಕರಣ, ಕೆಲಸ ಮಾಡೋ ಟೈಮಲ್ಲಿ ಅವರಿಗೆ ಫೀಡಿಂಗ್ ಮಾಡೋಕ್ಕಾಗಲಿ, ಮಿಲ್ಕ್ ಫೀಡಿಂಗ್ ಮಾಡೋಕ್ಕಾಗಲಿ ಮಕ್ಕಳಿಗೆ, ಅಥವಾ ಅವರಿಗೆ ಒಂದು ಮಹಿಳೆಯರಿಗೆ ಏನು ಬೇಕಾದಂಥ ವಿಶ್ರಾಂತಿ ವ್ಯವಸ್ಥೆನ ಅವ್ರು ಮಾಡಬೇಕಾಗತ್ತೆ. ಮರುಕೌಶಲ್ಯ ಇದೊಂದು ಮಾಡಬೇಕಾಗುತ್ತೆ. ಮೊದಲ ಬಾರಿಗೆ ಈ ಕಾರ್ಮಿಕರಿಗೆ ಮನ್ನಣೆ, ಖುಷಿ ವಿಚಾರ. ಇವರಿಗೆ PF, SIC ಅದು ಮಾಡಬೇಕು. ಜೊತೆಗೆ 7 ತಿಂಗಳ 7ನೇ ತಾರೀಕಿನೊಳಗೆ ಏನೇನು ಇಂಪಾರ್ಟೆಂಟ್ ಮಾಡಿದರೆ 48, 7 ಇದು ಇಂಪಾರ್ಟೆಂಟ್. ಯಾರಪ್ಪ ಗಿಗ್ ಕಾರ್ಮಿಕರು ಅಂದರೆ ಫುಡ್ ಡೆಲಿವರಿ, ಪಾರ್ಸಲ್ ಕೊರಿಯರ್ ಡೆಲಿವರಿ ಗಿಗ್ ಕಾರ್ಮಿಕರು ಅಂತ ಹೇಳಲಾಗುತ್ತದೆ. ಆಕ್ರಮಣಕಾರಿ ನಾಯಿಗಳಿಗೆ ದಯಮಾಡಿ ಸುಪ್ರೀಂ ಕೋರ್ಟ್ ಅನುಮತಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಶಿಕ್ಷಣದಲ್ಲಿ ಮಾತೃಭಾಷೆ ಸಾರ್ವಭೌಮ ಸುಪ್ರೀಂ ಕೋರ್ಟ್. ವೆರಿ ಗುಡ್. ಈ ಎಸ್ಸೆ ಬರೋದು ಯಾರು ಬರ್ತೀರಿ ನೋಡಪ್ಪ. ರಾಷ್ಟ್ರೀಯ ಶಿಕ್ಷಣ 2020 ಹಾಗೂ ಸಂವಿಧಾನದ ಆಶಯದಂತೆ ಮಕ್ಕಳು ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯೋದು ಮೂಲಭೂತ ಹಕ್ಕಾಗಿದೆ. ಇದನ್ನು ನಾವು ಏನಾದರೂ ಮಾತೃಭಾಷೆ ಬಗ್ಗೆ ಕೇಳಿದರೆ ಎಸ್ಸೆ ಬರೀಬೇಕಾದ್ರೆ ಒಂದು ಟ್ಯಾಗ್ಲೈನ್ ಫಸ್ಟಿಗೆ ಹಾಕಿದರೆ ಗುಡ್ ಮಾರ್ಕ್ಸ್ ಕೊಡ್ತಾರೆ. ತುರ್ತು ಚಿಕಿತ್ಸೆ ಬದುಕು ಹಕ್ಕಿನ ಅವಿಭಾಜ್ಯ ಅಂಗ. ಸುಪ್ರೀಂ ಕೋರ್ಟ್ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇದು ಸಂವಿಧಾನದಲ್ಲಿ 21ನೇ ಅಡಿಯಲ್ಲಿ ಹೇಳಿದೆ. ಅರ್ಥ ಆಯ್ತಾ. ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ, ಆ ಸಮಯದಲ್ಲಿ ತುರ್ತು ಸಾಯಬೇಕಾಗಿರುತ್ತೆ, ಅದು ಸಂಬಂಧ ಜಾರಿಗೆ ತಗೊಂಡಿದ್ದಾರೆ. PM ರಾಹತ್ ಅಂತ ಯೋಜನೆ ತಗೊಂಬಂದಿದ್ದಾರೆ. ಅದಕ್ಕಾಗಿ ಅಂದರೆ ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ನೀವು ಯಾವುದೋ ಒಂದು ಹಾಸ್ಪಿಟಲಿಗೆ ಸೇರಿಸ್ತೀರಾ, ಅಲ್ಲಿ ನಿಮ್ಮ ಹತ್ರ ಕ್ಯಾಶ್ ಕೇಳಲ್ಲ, ಫಸ್ಟ್ ಅವ್ರು ಟ್ರೀಟ್ಮೆಂಟ್ ಮಾಡಲೇಬೇಕು, ಆಮೇಲೆ ಅದು ನೆಕ್ಸ್ಟ್ ಪ್ರೊಸೀಡಿಯರ್. ಅದಕ್ಕೋಸ್ಕರ ಅದನ್ನು ರಾಹತ್ ಅಂತ ಒಂದು ಯೋಜನೆ ಬಂದಿದೆ. ರಸ್ತೆ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಗಾಯಗಳಿಗೆ ನಗದು ರಹಿತ ಚಿಕಿತ್ಸೆ ಒದಗಿಸುವುದಕ್ಕೆ PM ರಾಹತ್ಗೊಳಿಸಿದ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಯೋಜನೆಯನ್ನು 3 ತಿಂಗಳ ಒಳಗೆ ಜಾರಿಗೊಳಿಸಬೇಕೆಂದು ಸೂಚಿತ ಪೀಠ ಯೋಜನೆ 4 ತಿಂಗಳ ನಂತರ ನಡೆಸಲು ಪ್ರಕಟಿಸಿತ್ತು. ಯಾವ್ಯಾವ ಮಾಡಿಲ್ವಲ್ಲ ಅದನ್ನು ಪ್ರಕಟ ಮಾಡಬೇಕಾಗಿತ್ತು. PM ರಾಹತ್ ಯೋಜನೆ ಅಂತ ಯಾವುದು ಅಂತ ಏನು ಪ್ರಕಟಿಸ. PM ರಾಹತ್ ಯೋಜನೆ 2026 ಫೆಬ್ರವರಿ 13ರಂದು ಸ್ಟಾರ್ಟ್ ಆಗುತ್ತೆ. ಜನರಿಗೆ ಆಧಾರವಾದ ಕಾಯ್ದೆ ಇದೇನಿದೆ ನೋಡ್ಕೊಳ್ಳಿ. ಏನು ಯಾವಾಗ ಜಾರಿಗೆ ಬಂತು ಅನ್ನೋದಷ್ಟೇ. ಉದ್ದೇಶ, ಪೂರ್ಣ ಹೆಸರೇನೆಂದರೆ ಪ್ರಧಾನಮಂತ್ರಿ ರಸ್ತೆ ಅಪಘಾತ ಸಂತ್ರಸ್ತರ ಆಸ್ಪತ್ರೆಗೆ ದಾಖಲು ಮತ್ತು ಖಚಿತ ಚಿಕಿತ್ಸೆ. PM ರಾಹತ್
ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟ್ PM ರಾಹತ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯಾವುದೇ ವರ್ಗದಲ್ಲಿ ಅಪಘಾತ ಸಂಭವಿಸಿದ ದಿನಾಂಕದಿಂದ ಗರಿಷ್ಠ 7 ದಿನಗಳ ಮಿತಿಗೊಳಪಟ್ಟ ಪ್ರತಿ ಬಡ ಪಶುವು 1 ಲಕ್ಷ ರೋಗಿಗೆ ಚಿಕಿತ್ಸೆ ವಿಮಾ ರಕ್ಷಣೆ ಒದಗಿಸುತ್ತದೆ. ಇಂಪಾರ್ಟೆಂಟ್ ರಪ್ಪ. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ದೇಶದ ಸಂಖ್ಯೆ 4ಕ್ಕೆ ಹೆಚ್ಚಿಸಿ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಆಯಿತು. ಇದು 30 ಫಸ್ಟ್ಗೆ ಎಷ್ಟಿತ್ತು? ಸುಪ್ರೀಂ ಕೋರ್ಟ್ನಲ್ಲಿ 34 ಇತ್ತು, ಇವಾಗ 38 ಆಯಿತು. ಅಂದರೆ 34 + 4 ಅಷ್ಟೇ ಟೋಟಲಾಗಿ 38 ಆಗಿದೆ ಇವಾಗ. ಇದನ್ನು ನೆನ್ಪಿಟ್ಕೊಳ್ಳಿ ನೀವೆಲ್ಲ. ಆಯ್ತದೆ. ಎದರ ಪ್ರಕಾರ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ತರದು ಭಾರತದ ಸಂವಿಧಾನ 174ನೇ ವಿಧಿ ಪ್ರಕಾರ ಮಾಡ್ತಾರೆ. ಅರ್ಥ ಆಯ್ತಾ? ಫಸ್ಟ್ 1950ರಲ್ಲಿ 8 ಇತ್ತು, ಅಂದರೆ 7+1 ಇತ್ತು, ನೆನ್ಪಿಟ್ಕೊಳ್ಳಿ. ಈಗ ಅದು 38, ಭಾಳ ಸರಿ ಬದಲಾವಣೆ ಆಯಿತು, 38 ಆಗಿದೆ. ಅಗಸ್ತ್ಯ ಮಲೆ ಸುರಕ್ಷಿತ ಪದವಿ ತೋರಿತರಿಗೆ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ಅಗಸ್ತ್ಯ ಮಲೆ ಅರಣ್ಯ ಎಲ್ಲಿ ಹೊರ್ತವಪ್ಪ? ವೆಸ್ಟರ್ನ್ ಘಾಟ್ಸ್ನ ಭಾಗಗಳಿವು, ನೆನ್ಪಿಟ್ಕೊಳ್ಳಿ. ತಮಿಳು ಮತ್ತು ಕೇರಳ ಬಾರ್ಡರ್ ಬರಲ್ಲ. ಕೇಳಿದ ಒಂದು ಸಾರಿ ಕ್ವಶನ್, ಅಗಸ್ತ್ಯ ಮಲೆ ಅರಣ್ಯಗಳಲ್ಲಿ ಬರ್ತಾವೆ ಅಂತ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ ಮಿಷನ್ ಗ್ರಾಮೀಣ ಕಾಯ್ದೆ, ಅಂದರೆ ನರೇಗಾ ಇತ್ತಲ್ಲ, ಅದನ್ನು ಮತ್ತೆ ಈಗ ಜುಲೈ 1ರಿಂದ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಅನುಷ್ಠಾನಕ್ಕೆ ತರಲೇಬೇಕು. ಇದ್ರ ಪ್ರಕಾರ ಫಸ್ಟು 100 ದಿವಸ ಇತ್ತು, ಇದ್ರ ಪ್ರಕಾರ ನರೇಗಾ ಇದ್ದ ಹೆಸರು, ಇದು ಹೆಸರು ಚೇಂಜ್ ಆಗಿದೆ. 125 ದಿನಗಳ ಕಾಲ ಇರ್ತೈತೆ. ಪ್ರಮುಖ ಅಂಶಗಳು ಅಂದರೆ 15 ದಿವಸ ಒಳಗೆ ಕೂಲಿ ಪಾವತಿ. ನೋಡಿದ್ದೀರಾ, ನರೇಗಾ ವರ್ಕರ್ಸ್ ನಿಮ್ಮ ಊರ ಕಡೆ ಎಲ್ಲ ಇರ್ತಾರೆ, ಅವರಿಗೆ ಎಷ್ಟಾದ ದಿವಸ ಆದ್ರೂ ಅವರು ಗ್ರಾಮ ಪಂಚಾಯತ್ಗೆ ಅವರು ಒಂದು ತಿಂಗಳಾದ್ರೂ ಸ್ಯಾಲ್ರಿ ಆಗ್ತಿರಲ್ಲ, ಅದಕ್ಕೆ 15 ದಿವಸದೊಳಗೆ ಮಾಡಬೇಕಂತೆ. ಅದರಲ್ಲಿ ಏನೇನು ಸ್ವಲ್ಪ ನೋಡ್ಕೊಳ್ಳಿ, ಅಷ್ಟೇ ಸಿಂಪಲ್ ಆಗಿದ್ದು. ನರೇಗಾ ಯೋಜನೆ 2006 ಫೆಬ್ರವರಿ 2ರಂದು ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆ ಅವಾಗ ಜಾರಿಗೆ ಬಂತು. ಆವಾಗ ಅದು ಏನಂತ ಕರಿತಾ ಇದ್ರಪ್ಪ ಅಂದರೆ ಅವಾಗ ನರೇಗಾ ಅಂತಿದ್ರು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಅಷ್ಟಾ. ವಿಶ್ವಸಂಸ್ಥೆ ಪ್ರಧಾನ ಆ್ಯಂಟೋನಿಯೋ ಗುಟೆರಸ್ ಇದ್ದಾನೆ, ಈಗ ಅವನು ಚೇಂಜ್ ಆಗ್ತಾ ಇದ್ದಾನೆ. ಅದನ್ನು ಮುಗಿತ ಅವನ ಕಾಲಾವಧಿ. ಚುನಾವಣೆ ನಡೀತಾ ಇದೆ. ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರಪ್ಪ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಅಂತ ಇದೆಯಲ್ಲ, ಅದರಲ್ಲಿ 5 ರಾಷ್ಟ್ರಗಳಿದ್ದಾವಲ್ಲ, ಅವು ಭಾಗವಹಿಸ್ತವೆ. ನಾವೆಲ್ಲ ಭಾಗವಹಿಸೋಕ್ಕಾಗಲ್ಲ, ಅಂದರೆ ನಮ್ಮ ದೇಶ ಯಾರು ಭಾಗವಹಿಸೋಕ್ಕಾಗಲ್ಲ. ಚೀನಾ, ಫ್ರಾನ್ಸ್, ರಷ್ಯಾ, UK, ಅಮೆರಿಕ, ನಿಮಗೆ ಗೊತ್ತಿರಲಿ ಭದ್ರತಾ ಸಮಿತಿಯ ದೇಶಗಳಿವೆಲ್ಲ. ಭದ್ರತಾ ಮಂಡಳಿ ಶಿಫಾರಸಿನ ಮೇರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸುತ್ತಾರೆ. ಅಷ್ಟೇ. ಇದರಲ್ಲಿ ಫಸ್ಟ್ನೇದು ಯಾರಪ್ಪ ಅಂದರೆ ಮೊದಲ ಪ್ರಧಾನ ಕಾರ್ಯದರ್ಶಿ ಟ್ರಿಗ್ವಿಲೆ. ಇದನ್ನು PC ಲಾವ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿದ್ದ, ಇವಾಗ ಕೇಳ್ತಾನೆ ಗೊತ್ತಿಲ್ಲ, ಬಟ್ ಕ್ವಶನ್ ಕೇಳಿದ್ದಾನೆ. ಇದನ್ನು ಪ್ರಧಾನ ಕಾರ್ಯದರ್ಶಿ ಟ್ರಿಗ್ವಿಲೆ, ನಾರ್ವೆ, ಮೊದಲು ಇವನು. ಆಫ್ರಿಕಾದ 2 ದೇಶಗಳಾದ ಕಾಂಗೋ, ಉಗಾಂಡದಲ್ಲಿ ಎಬೋಲಾ ಪತ್ತೆ. ಕೇಳ್ಬೋದು, ಯಾವ ದೇಶದಲ್ಲಿ ಇತ್ತೀಚೆಗೆ ಎಬೋಲಾ ಪತ್ತೆ ಆಗಿತ್ತು ಅಂದರೆ ಕಾಂಗೋ, ಉಗಾಂಡದಲ್ಲಿ. ಅದಕ್ಕೆ ಅವರು ವಿಶ್ವಸಂಸ್ಥೆಯೇ ಇದಕ್ಕೆಲ್ಲ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿನೇ ಘೋಷಣೆ ಮಾಡಬೇಕಂತೆ. ಇದು ಎಬೋಲಾ, ಇದು ಹೆಮೊರಾಜಿಕ್ ಜ್ವರ ಅಂತ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಯಾವ ವೈರಸ್ ಅಪ್ಪ? ಮನೆ ಕೊರೋನಾ ಬಂತಲ್ಲ, ಅದೇ ರೀತಿ ಇದು ಬುಗ್ಗೆ ಅಂತ ನೋಡಪ್ಪ, ಬುಗ್ಗೆ ಅದು ವೈರಸ್, ಅಷ್ಟೇ ಇಂಪಾರ್ಟೆಂಟು. ಇದು ಎಬೋಲಾ ರೋಗಕ್ಕೆ ಯಾವುದೇ ಅನುಮತಿ ಚಿಕಿತ್ಸೆ ಲಸಿಕೆಗಳಿಲ್ಲ. ಎಬೋಲಾ ವೈರಸ್ ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್ ಆಗೈತೆ. ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್ ಅಂತ ನೆನ್ಪಿಟ್ಕೊಳ್ಳಿದೆ. ಡಬಲ್ ಸ್ಟ್ಯಾಂಡರ್ಡ್, ಸಿಂಗಲ್ ಸ್ಟ್ಯಾಂಡರ್ಡ್ ಅಂತ ಇರ್ತದೆ. ನಿಮಗೆ ನೆನ್ಪಿಟ್ಕೊಳ್ಳೋದು ಏನಿಲ್ಲ ಇದರಲ್ಲಿ, ಯಾವ ದೇಶ ವೈರಸ್ ಯಾವುದು ಎಬೋಲಾ ಅಷ್ಟೇ. ಬೇಡ. ಎಬೋಲಾ ರೋಗವು ಬುಂಡಿ ಬರಿ ವೈರಸ್ಸಿಂದ ಹರಡುತ್ತದೆ, ಹಣ್ಣುಗಳು ತಿನ್ನುವ ಬಾವಲಿಗಳ ಮೂಲಕ ಹರಡುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಗೋರಿಲ್ಲಾ, ಚಿಂಪಾಂಜಿ, ಮುಗಿಲು, ಚಿಗರಿಗಳ ಮೂಲಕ ಹರಡುತ್ತದೆ, ನಂತರ ಮನುಷ್ಯರು ಸೋಂಕುತ್ತದೆ. ಹೆಂಗೆ ಹರಡ್ತೈತೆ ಅಂತ ಇದು ನೋಡ್ಕೊಳ್ರಪ್ಪ, ರೋಗ ಲಕ್ಷಣಗಳು ಎಂಥವಂತ. ಅರಬ್ ಜಗತ್ತಿನ ಏಕೈಕ ಅಣು ಸ್ಥಾವರ ಬರ್ಕಾಹ ಪರಮಾಣು ವಿದ್ಯುತ್ ಸ್ಥಾವರ ಅಂತ ನೋಡಪ್ಪ. ಡ್ರೋನ್ ಅಟ್ಯಾಕ್ ಆನ್ ಬರಾಕ್ ನ್ಯೂಕ್ಲಿಯರ್ ಎನರ್ಜಿ ಪ್ಲಾಂಟ್, ಅಂದರೆ ಯಾವುದೋ ಒಂದು ಡ್ರೋನ್ ಅಟ್ಯಾಕ್ ಮಾಡಿದೆ. ಇದರಲ್ಲಿ ನಿಮಗೆ ನೆನ್ಪಿಟ್ಕೋಬೇಕು, ಅರಬ್ ಜಗತ್ತಿನ ಏಕೈಕ ಅಣು ಸ್ಥಾವರ ಯಾವುದು? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ದ್ರಾಫಾದಲ್ಲಿರುವ ಅರಬ್ ಜಗತ್ತಿನ ಏಕೈಕ ಬರ್ಕಾಹ ಅಣು ಸ್ಥಾವರ. ಆಯಿತಾ? ಇದು ಅರೇಬಿಯನ್ ಪೆನಿನ್ಸುಲಾದ, ಅಂದರೆ ಅರೇಬಿಯನ್ ರೀಸನ್ ಇದೆ, ಅರಬ್ ಮುಸ್ಲಿಂ ಕಂಟ್ರೀಸ್ ಅರಬ್ಬು, ಅಲ್ಲಿ ಪೆನಿನ್ಸುಲಾದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ, ಅರಬ್ ಪ್ರಪಂಚದ ಮೊದಲ ವಾಣಿಜ್ಯ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಯಾರು ಅಟ್ಯಾಕ್ ಮಾಡಿದಾರೆ ಅಂತ ಏನಿಲ್ಲ ಅಲ್ಲಿ, ಯಾಕಂದರೆ ಡ್ರೋನ್ ಅನ್ನೋನು. ಭಾರತ ಮತ್ತು ನೇಪಾಳ, ಇವರೇನಪ್ಪ, ಭಾರತ ನೇಪಾಳದವ್ರು ನನ್ನ ಮುಗ್ಬಿನ್ನಿ ಹೊರಗಡೆ ಜಗಳ ತೆಗೆದ ಹಾಗೆ ನೇಪಾಳದವರು ಕೂಡ ನಮ್ಮದು ಅತಿಕ್ರಮಣ ಮಾಡಿದ್ದೀರಿ ಅಂತ ಹೇಳ್ತಾರೆ. ಅದಾದ ನಂತರ ಬಾಲ್ಯಾನ್ ಶಾ
ಮತ್ತೆ ಒಂದು ಹೇಳಿಕೆ ಕೊಡ್ತಾನೆ, ಇಲ್ಲ ನಾವು ಅತಿಕ್ರಮಣ ಮಾಡಿದಾಗ ಕವರ್ ಮಾಡಿದ್ದೇವೆ ಅಂತ ಮಾತುಕತೆ ಮೂಲಕ ಬಗೆಹರಿಸ್ಕೊಂತಾರೆ. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೇನಂದರೆ ಕಾಲಪಾನಿ, ಲಿಪು ಲೇಕ್, ಪಿಂಪಿರಿಯಾರ್ಗಳು ಯಾವ ದೇಶಗಳ ಕಾಲಪಾನಿ ಈ 3 ಇವನ್ನ ಕೊಟ್ಬಿಟ್ಟು ಪ್ಲೇಸ್ ಕೊಟ್ಬಿಟ್ಟು ಇವು ಯಾವ ದೇಶದ ಮಧ್ಯೆ ಇದಾವಂತ ಚೀನಾನು ಅದನ್ನು ಕೊಟ್ಬಿಟ್ರೆ ಚೀನಾ, ನೇಪಾಳು, ಬಾಂಗ್ಲಾದೇಶ ಅವನ್ನೇನಾದರೂ ಕೊಟ್ಟರೆ ನೀವು ನೇಪಾಳ ಅಂತ ವಿವಾದ ಹಾಕಬೇಕು ಯಾವೆರಡು ದೇಶಗಳ ಮಧ್ಯೆ. ಭಾರತ ಮತ್ತು ಅಮೇರಿಕ ವಿರಳ ಖನಿಜ ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಿತ್ತಲ್ಲ, ಇಲ್ಲಿನೂ ಒಪ್ಪಂದಕ್ಕೆ ಸಹಿ ಆಗ್ತಾರಂತೆ. ಜಾಸ್ತಿ ತಲೆ ಕಳಿಸ್ಕೊಳಕ್ಕೆ ಹೋಗಬೇಡಿ. ಒಮನ್ ಭಾರತ ಮುಕ್ತ ವ್ಯಾಪಾರ ಜಾರಿ. ನಾವು ಒಮನ್ ಮತ್ತು ಇಂಡಿಯಾ ಡಿಸ್ಕಸ್ ಆ್ಯಕ್ಟಿವಿಂಗ್ ಪ್ರೀ ಟ್ರೇಡ್ಮೆಂಟ್ ಅಗ್ರಿಮೆಂಟ್ ಡಿಸ್ಕಷನ್ ಮಾಡ್ತಿದ್ದಾರಂತೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನವದೆಹಲಿಯಲ್ಲಿ ಕ್ವಾಡ್ ನಡೆದಿದೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಕ್ವಾಡ್ನ ವಿಸ್ತೃತ ರೂಪ ಕೇಳ್ಬೋದು. ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತಾರೆ. ಯಾವ್ಯಾವ ದೇಶಗಳಿದಾವಪ್ಪ ಅಂದರೆ ಆಸ್ಟ್ರೇಲಿಯಾ, ಭಾರತ, ಜಪಾನ್, ಯುನೈಟೆಡ್ ಸ್ಟೇಟ್ ಅಂದರೆ ಅಮೇರಿಕಾ. ಆಸ್ಟ್ರೇಲಿಯಾ, ಭಾರತ, ಜಪಾನ್, ಅಮೇರಿಕಾ ಕ್ವಾಡಲ್ಲಿದ್ದಾವೆ. ಇದನ್ನು ಸಭೆ ಭಾರತದಲ್ಲಿ ನವದೆಹಲಿಯಲ್ಲಿ ನಡೀತು. ಕ್ವಾಡ್ ಒಕ್ಕೂಟದಿಂದ ಇವರೇನಿದಾರಲ್ಲ ಕ್ವಾಡ್ದವರು ಮಲಬಾರ್ ಅವರು ಒಂದು ಅಭ್ಯಾಸ ನಡೆಸ್ತಾರೆ. ಮಲಬಾರ್ ತೀರದಲ್ಲಿ ಸಮರಾಭ್ಯಾಸ 1992ರಿಂದಲೂ ಇದೆ. ಆರಂಭದಲ್ಲಿ ಭಾರತ ಮತ್ತು ಅಮೇರಿಕ ಎರಡೇ ಪಾಲ್ಗೊಳ್ಳುತ್ತಿದ್ದು 2007 ಜಪಾನ್ ಅದಕ್ಕೆ ಸೇರಿತು. 2020 ಆಸ್ಟ್ರೇಲಿಯಾ ಕೂಡ ಸೇರಿತು. ಸೊ ಇವರು ಒಂದು ಸಮರಾಭ್ಯಾಸ ಮಾಡ್ತಾರೆ ಎಲ್ಲ ದೇಶದವ್ರು ಸೇರಿಕೊಂಡು. ಅದು ನೆಕ್ಸ್ಟು ಭತ್ತ, ಸೂರ್ಯಕಾಂತಿ ಸೇರಿ 14 ಬೆಳೆಗಳಿಗೆ MSP ಅಂದರೆ ಏನಪ್ಪ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಇಷ್ಟು ಮಿನಿಮಮ್ ಕೊಡಬೇಕಂತ ಇರುತ್ತೆ. ಇದನ್ನ ಯಾರು ಫಾಲೋ ಮಾಡ್ತಾರೆ ಗೊತ್ತಿಲ್ಲ. 14 ವಿವಿಧ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಟೈಮಲ್ಲಿ MSP ಬಗ್ಗೆ ನಮ್ಮ ರೈತರಿಗೆ ಗಮನವೇ ಇರೋದಿಲ್ಲ. ಈ ದಲಾಲಿ ಅಂಗಡಿಯಲ್ಲೆಲ್ಲ ಜಾಸ್ತಿ ಅದು ಕಡಿಮೆ ಪ್ರೈಸ್ಗೆ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಹೇಳಿದೆ. ನೆಕ್ಸ್ಟು ಭಾರತ ಸರ್ಕಾರವು ಖಾರಿಫ್ ಅಂದರೆ ಮುಂಗಾರಪ್ಪ, ರಾಬಿ, ಹಿಂಗಾರು ಬೆಳೆದ ಆಯ್ದ ಬೆಳೆಗೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸುತ್ತದೆ. ಇಷ್ಟೇ. ಇದನ್ನು ಯಾರು MSP ಕ್ವಶನ್ ಕೇಳಿದೆ. MSPನ ಯಾರು ಇದು ಮಾಡ್ತಾರೆ ಅಂದರೆ ಅದನ್ನು ನೇಮಿಂಗ್ ಯಾರು ಮಾಡ್ತಾರಪ್ಪ MSPನ ಅಂದರೆ ಕೃಷಿ ಮತ್ತು ಯಾರು ಡಿಸೈಡ್ ಮಾಡ್ತಾರೆ, ಕೃಷಿ ವೆಚ್ಚ ಬೆಲೆಗಳ ಆಯೋಗ, ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ CACP. ಇಷ್ಟೇ 14 ಬೆಳೆಗಳು ಅಷ್ಟೇ. ದುಡ್ಡೆಲ್ಲ ತಲೆ ಕೆಡಿಸ್ಕೋಬೇಡಿ. ನೋಡ್ಕೊಳ್ಳಿ, ಎಲ್ಲ 23 ಪದಾರ್ಥಗಳಲ್ಲಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕಬ್ಬಿಗೆ MSP 22ಕ್ಕೆ ಒಂದಕ್ಕೆ ಯಾವುದಕ್ಕೆ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡ್ತಾರಂತೆ ಇದಕ್ಕೆ. ಇನ್ನೊಂದು ಹಕ್ಕು ಪಡೆಯದ ಹಣಕಾಸು ಆಸ್ತಿಗಳ ಹುಡುಕಾಟಕ್ಕಾಗಿ ಸರ್ಕಾರದಿಂದ ಪೋರ್ಟಲ್ ಬಿಡುಗಡೆ ಮಾಡಿದಾರಂತೆ. ಅಂದರೆ ಎಷ್ಟೋ ಆಸ್ತಿಗಳು ಕೋರ್ಟಲ್ಲಿರುತ್ತೆ. ಅದಾದ ನಂತರ ಬ್ಯಾಂಕ್ಗಳಲ್ಲಿ ಅವರು ವಾರಸುದಾರರು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಆಸ್ತಿಗಳಿರ್ತೈತೆ, ಅವ್ರ ಹಣ ಇರ್ತದೆ, ಒಡೆಗಳಿರ್ತೈತೆ. ಅದನ್ನೆಲ್ಲ ಹಣಕಾಸು ಸೇವೆಗಳ ಇಲಾಖೆ ಆರಂಭನೆ ಮಾಡಿದಾರಂತೆ. ಪೋರ್ಟಲ್ನ ಸೇವೆಗಳು ಕ್ಲೈಮ್ ಮಾಡದ ಬ್ಯಾಂಕ್ ಠೇವಣಿಗಳು, ವಿಮಾ ಹಕ್ಕುಗಳು, ಷೇರುಗಳು, ಲಾಭಾಂಶ, ಮ್ಯೂಚುವಲ್ ಫಂಡ್ಗಳು, ಹುಡುಕಾಟ ಸೌಲಭ್ಯಗಳನ್ನು ಒದಗಿಸುವ ಏಕೀಕೃತ ಕರುಣಿಸಲಾಗಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇವರು. ಹಕ್ಕು ಪಡೆಯದ ಹಣಕಾಸು ಆಸ್ತಿ ಹುಡುಕಾಟಕ್ಕಾಗಿ ಸರ್ಕಾರದಿಂದ ಆ ಥರದ್ದು ಒಂದು ಕಡೆ ಹಾಕಿದರೆ ಯಾರಾದರೂ ಇದ್ದರೆ ಮಿಸ್ ಆಗಿದರೆ ಅವ್ರು ಸರ್ಚ್ ಮಾಡ್ಕೋಬೋದು. ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಯಾಕೆ ಉದ್ದೇಶ ಏನು? 85% ಎಥನಾಲ್ ಹೊಂದಿರುವ ಪೆಟ್ರೋಲ್ ಬಳಕೆಗೆ ಬೆಂಬಲ ನೀಡುವ ನೀತಿಯನ್ನು ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಅಂತ. ಹಣದುಬ್ಬರ ಮೌಲ್ಯಮಾಪನಕ್ಕಾಗಿ ಸಗಟು ಬೆಲೆ ಸೂಚಕದ ಬದಲಿಗೆ ಉತ್ಪಾದಕ ಬೆಲೆ ಸೂಚಕ ಪರಿಶೀಲಿಸಿ ಕೇಂದ್ರ ಸರ್ಕಾರ. ಇದನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೂ ಅದು ಆಗಿಲ್ಲ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 1947 ಬದಲಾಗಿ 42 ಮೊದಲ ಬಾರಿಗೆ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಏನಿಲ್ಲ ಹೋಲ್ಸೇಲ್ ಪ್ರೈಸ್ ಅಂದರೆ ಗೊತ್ತಲ್ವ ನಿಮಗೆ. ಈ ಸಕ್ಕರೆ ಎಲ್ಲ ಅಂಗಡಿಯಲ್ಲಿ ತಗೊಂಬಂದರೆ ಅದು ಒಂಥರ ಆಗುತ್ತೆ. ಈಗ ಎಕ್ಸಾಂಪಲು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ನೀವು ಒಟ್ಟಿಗೆ ಟೈಮ್ ತೊಗೊಂಬರೋದು ಒಂದು ಕಡೆಯಿಂದ, ಬಟ್ ಮನೆಗೆ ಡೈಲಿ ಯೂಸ್ ಮಾಡಿದಿರಲ್ಲ ಅದಕ್ಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಾರೆ, CPI. ನೀವು ನಿಮ್ಮೂರಲ್ಲಿರುವಂಥ ಕಿರಾಣಿ ಅಂಗಡಿ ತಗೊಂಡೋಗಿ ತಗೊಂಬಂದರೆ ಸಕ್ಕರೆನ ಅದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ನೀವು ಏನಾದ್ರೂ ಅದೇ ಸಕ್ಕರೆನ ಗೋಡನ್ಗೆ ಹೋಗಿ ತಗೊಂಬಂದರೆ WPI ಆಗುತ್ತೆ. ಸಿಂಪಲ್. ಕೇಂದ್ರ ಸರ್ಕಾರ ಚಿನ್ನದ ಆಮದು ಮಿತಿಯನ್ನು 100 kg ವಿಧಿಸೈತೆ ಅಂತ ಕಡಿಮೆ ಮಾಡೈತೆ ಅಂತ ಬಿಕಾಸ್ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರಲ್ಲ, ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಇದೆಲ್ಲ ಪಡ್ಸ್ಕೊಂಡು ಹೋಗ್ಬಿಡಿ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ 3ನೇ ಸ್ಥಾನ. NCRP ನೋಡ್ರಪ್ಪ, ನ್ಯಾಷನಲ್ ಕರಪ್ಷನ್ ಬ್ಯೂರೋ ಹೇಳಿದೆ ಅಂತೆ 3ನೇ ಸ್ಥಾನ ಇದೆ ಅಂತೆ. ಫಸ್ಟು ಮಹಾರಾಷ್ಟ್ರ, ನೆಕ್ಸ್ಟು ತಮಿಳುನಾಡು. ಏನಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಲ್ಲಿ ಕರ್ನಾಟಕದಲ್ಲಿ 334 ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿರುವಂತೆ. ಕರ್ನಾಟಕ ಅದಕ್ಕೆ 3ನೇ ಸ್ಥಾನ ಇದೆ. ಮಹಾರಾಷ್ಟ್ರ 721 ಪ್ರಕರಣಗಳು, ನಂತರ ತಮಿಳುನಾಡು 374ನೇ ಪ್ರಕರಣಗಳು.
ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮೊದಲ ಸ್ಥಾನ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮೊದಲ ಸ್ಥಾನ ಯಾವುದಿದು? ಕರ್ನಾಟಕ. ಜಾಸ್ತಿ ಯಾರಿರುತ್ತೋ ಗೊತ್ತಿರ್ತದಲ್ಲ ರಾಜಕಾರಣಿಗಳು. ಆತ್ಮಹತ್ಯೆ ಪ್ರಕರಣಗಳಲ್ಲಿ ಬೆಂಗಳೂರು ದೇಶದ 2ನೇ ಸ್ಥಾನ. ಅಯ್ಯಪ್ಪ, ಆತ್ಮಹತ್ಯೆ ಪ್ರಕರಣಗಳಲ್ಲಿ ದೇಶದ 2ನೇ ಸ್ಥಾನ ಅಂತೆ. ರಾಷ್ಟ್ರ ರಾಜ್ಯದ ದೆಹಲಿಯಲ್ಲಿ 1ನೇ ಸ್ಥಾನ ಅಂತೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 2403 ಆತ್ಮಹತ್ಯೆ ಪ್ರಕರಣಗಳು. ಇದೆಲ್ಲ ಭಯ ಅಂದರೆ ನಿಮಗೆ ಅಂತ ತೋರಿಸ್ತೀನಿ. ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರು ನಗರದ ಮರಣ ದರವನ್ನು ಬೆಂಗಳೂರು ಶೇಕಡ ದೆಹಲಿಗಿಂತ ಹಾಗೆ ನೋಡಿದರೆ ಜನಸಂಖ್ಯೆ ಅನುಗುಣ ಮಾಡಿದರೆ ದೆಹಲಿಯಲ್ಲಿ ಶೇಕಡ 13.2%, ಬಟ್ ಬೆಂಗಳೂರಲ್ಲಿ 16%. ಇದಕ್ಕೇನು ಇಂಪಾರ್ಟೆಂಟ್ ಗೊತ್ತಾ? ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಹೆಚ್ಚಿನವರು ವಿವಾಹಿತರೆಂದು ಅಂಕಿಅಂಶ ತಿಳಿಸಿದ ಹೋಗಲಿ. ದೆಹಲಿಯಲ್ಲಿ ಒಟ್ಟು 1600 ವಿವಾಹಿತರು, ಅದರಾಗ 1100 ಜನ 167 ಜನ ಪುರುಷರಿದ್ದಾರಂತ. ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೋದು. ನೆಕ್ಸ್ಟು, ಕೇಂದ್ರ ಗೃಹ ಸಚಿವಾಲಯದಲ್ಲಿ ಇದು ವರ್ಕ್ ಮಾಡ್ತೈತಿ. NCRB ಯಾವಾಗ ಸ್ಟಾರ್ಟ್ ಆಯಿತು? 1986 ಮಾರ್ಚ್ 11ರಂದು. ಒಂದ್ಸರಿ ಕೇಳಿದ್ದೆ NCRB ಸ್ಟಾರ್ಟ್ ಆಯ್ತು ಅಂತ. ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ CPI, ಇದನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದೆ, ಪ್ರತಿ ವರ್ಷ ಬಿಡುತ್ತೆ. ಈಗ 2025 ವರದಿಯಲ್ಲಿ ಭಾರತ 39 ಅಂಕಗಳೊಂದಿಗೆ 91ನೇ ಸ್ಥಾನವನ್ನು ಪಡೆದಿತ್ತು. ಈ ಇನ್ನೊಂದೇನು ಗೊತ್ತಾ? ಈ ನಾಡಿ ಕಂಟ್ರೀಸ್ ಅಂತ ನಾವಾಗಲೂ ಹೇಳಿದಿಲ್ಲ, ಡೆನ್ಮಾರ್ಕ್ ದೇಶ ಯಾವಾಗಲೂ ಕಡಿಮೆ ಭ್ರಷ್ಟಾಚಾರ ಇರ್ತವೆ, ಯಾವಾಗಲೂ ಅವೇ ಬರ್ತಿರ್ತವೆ. ಕೆ ಸಂತಾನಂ ಶಿಫಾರಸು ಆಧಾರದ ಮೇಲೆ 1964 ಭಾರತ ಸರ್ಕಾರವು ಕೇಂದ್ರೀಯ ಜಾಗೃತ ಆಯೋಗವನ್ನು ಸ್ಥಾಪನೆ ಮಾಡ್ತದೆ. ನಿಟ್ಟೂರು ಶ್ರೀನಿವಾಸ್ ಇವರು ಮೊದಲನೆಯ ಅದಕ್ಕೆ ಏನಂತಾರೆ ಮುಖ್ಯಸ್ಥರಾಗ್ತಾರೆ. ರಾಜಕೀಟ ತುಡಿಯೋಜಿನ ರಾಜ್ಯ ಭವಿಷ್ಯ ಮಲೆನಾಡಿನ ಮರಗಂತಿ ಕಪ್ಪೆ ಘೋಷಣೆ. ವೆರಿ ಇಂಪಾರ್ಟೆಂಟ್. ಈ ಪೇಜನ್ನು ನಾನು ಹೇಳಲ್ಲ, ಈ ಪೇಜ್ನ ನೀಟಾಗಿ ಓದ್ಕೊಳ್ಳಿ ಇದನ್ನು, ಯಾಕಂದರೆ ಇನ್ ಡೀಟೇಲಾಗಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇದೆ. ಇದನ್ನು ತುಡುವೆ ಜೇನು ಅನ್ನೋದು ಅಥವಾ ಏಷ್ಯನ್ ಜೇನು ಅನ್ನೋದು, ಎಪಿಸ್ ಸಿರಾನ ಅನ್ನೋದು ಏನಪ್ಪ ಅಂದರೆ ಇದು ರಾಜ್ಯದ ಕೀಟ. ಇದು ರಾಜ್ಯದ ಉಭಯವಾಸಿ ಅಂದರೆ MP ಯಾವುದಪ್ಪ ಅಂದರೆ ಮಲೆನಾಡಿನ ಮರಗತ್ತಿ ಕಪ್ಪೆ. ಏಷ್ಯಾಟಿಕ್ ಜೇನುನೊಣ ಮತ್ತು ಭಾರತೀಯ ಜೇನುನೊಣ ಎಂದು ಕೂಡ ಕರೆಯುತ್ತಾರೆ. ಇದು ಸ್ಥಳೀಯ ಕುಳಿಗೂಡು ಕಟ್ಟುವ ಜಾತಿಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಸಾಂಪ್ರದಾಯಿಕ ಜೇನು ಸಾಕಾಣಿಕೆ ಮತ್ತು ಸಸ್ಯರು ಪರಾಗಸ್ಪರ್ಶಕ್ಕೆ ನಿರ್ಣಾಯಕವಾಗಿದೆ. ಇದು ಮೊದಲ ದಾಖಲಿಸಲ್ಪಟ್ಟ ವೃಕ್ಷ ಆಧಾರಿತ ಉಭಯಚರ ಪ್ರಾಣಿಯಾದ ಮಲಬಾರ್ ಮರದ ಕಪ್ಪೆ 1980ರಲ್ಲಿ ಕೇರಳದಲ್ಲಿ ಮತ್ತೆ ಪತ್ತೆಯಾಗುವ ಮೂಲಕ 1 ಶತಮಾನಕ್ಕೆ ಹೆಚ್ಚು ಕಾಲ ದಾಖಲೆ ಕಂಡುಬಂದಾಗಿತ್ತು. ನಂತರ ಕರ್ನಾಟಕ ಪಶ್ಚಿಮ ಕೆಲವು ಭಾಗಗಳು ಕಾಣಿಸಿಕೊಳ್ಳುತ್ತಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಹಳದಿ ಕೆಂಪು ಬಣ್ಣದ ರೆಕ್ಕೆ ಚಿಟ್ಟೆ ಸೌದರ್ನ್ ಬರ್ಡ್ ವಿಂಗ್ ಅನ್ನು ರಾಜ್ಯ ಚಿಟ್ಟೆಯಿಂದ ಘೋಷಿಸಲಾಗಿದೆ. ಈಗಾಗಲೇ ಶ್ರೀಗಂಧ ರಾಜ್ಯ ವೃಕ್ಷ ಆನೆ, ರಾಜ್ಯ ಪ್ರಾಣಿ ಬಂದುಬಿಟ್ಟು ಆನೆ, ಶ್ರೀಗಂಧ ರಾಜ್ಯದ ವೃಕ್ಷ, ನೀಲಕಂಠ ಪಕ್ಷಿ ರಾಜ್ಯ ಪಕ್ಷಿ ನೆನಪಿರಲಿ. ಸರ್ಕಾರಿ ಆಡಳಿತ ವೆಚ್ಚಕ್ಕೆ AI ಸೂಟ್ ಎಂಬ ಅತ್ಯಾಧುನಿಕ ಕಲ್ಪನೆ ಅಳವಡಿಕೆ. AI ಸೂಟ್ ಇದನ್ನು ಸ್ವಲ್ಪ ಓದ್ಕೊಳ್ಳಿ. ಬೆಂಗಳೂರಿನ ನ್ಯಾಟ್ ಗ್ರಿಡ್ CISF KSISF ಅಂತ ಕೆಲಸ ಇದೆ, ನಿಮ್ಗೆ ಕರೀತಾರೆ, ನೋಟಿಫಿಕೇಶನ್ ಆಗುತ್ತೆ. ಯಾರು ಪೊಲೀಸ್ ಎಕ್ಸಾಮ್ ಓದ್ತಿದ್ರೆ ಓದ್ಕೊಳ್ಳಿ. ಅದು ಕೆಲಸ ಏನಪ್ಪ ಅಂದರೆ ಈ ವಿಮಾನ ನಿಲ್ದಾಣಗಳು, ಮೆಟ್ರೋ ಅಲ್ಲೆಲ್ಲ, ಆಮೇಲೆ ದೊಡ್ಡ ದೊಡ್ಡ ಕೈಗಾರಿಕಾ ಪ್ರದೇಶದಲ್ಲಿ, ಆಮೇಲೆ ಸೆಕ್ಯೂರಿಟಿ ಏಜೆನ್ಸಿ ಇರ್ತಾವಲ್ಲ ನಮ್ಮ, ಅಲ್ಲಿ ಅವರು ಕಾಯೋದು. KSISF ಅಂದರೆ ಕರ್ನಾಟಕ, CISF ಅಂದರೆ ಇದು ದೇಶದ್ದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ. ಒಂದು ನಾಟಾ ಗ್ರಿಡ್ ಅಂತ ಒಂದು ಡಾಟಾ ಸೆಂಟರ್ ಇದೆ. ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಒಂದು ಗುಪ್ತಚರ ಹಂಚಿಕೆ ಜಾಲವಾಗಿದ್ದು ಇದು ಭಾರತೀಯ ಭದ್ರತಾ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಗಳು ಸಹಾಯ ಮಾಡಲು ದತ್ತಾಂಶ ಪ್ರಯಾಣ ಟ್ರ್ಯಾಕಿಂಗ್ ವಲಸೆ ಮಾಡಿಸ್ತದೆ. ಡಾಟಾ ಸೆಂಟರ್ ಇದಕ್ಕೆ CISFನವರು ಸೆಕ್ಯೂರಿಟಿ ಮಾಡ್ತಿದ್ದಾರೆ. ಮೊದಲು ಕರ್ನಾಟಕ ಪೊಲೀಸ್ ಮಾಡ್ತಾರೆ, ಈಗ ಅದನ್ನು CISF ತೊಗೊಂಡಿದೆ. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರುವ ವಿಷಯಗಳು ಸಂವಿಧಾನ 246ನೇ ವಿಧಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ಪ್ರಮುಖ ವಿಷಯಗಳು ಪೊಲೀಸ್, ಸಾರ್ವಜನಿಕ ಕಾನೂನು, ನಮ್ಮ ಪೊಲೀಸ್ ಇದೆಯಲ್ಲ ರಾಜ್ಯ ಪಟ್ಟಿಯಲ್ಲಿ ಬರುತ್ತಪ್ಪ, ಸಾರ್ವಜನಿಕ ಆರೋಗ್ಯ, ಆಸ್ಪತ್ರೆ ಕೃಷಿ. ಇದು ಬ್ಯಾಟ್ ಹಾಕ್ರಪ್ಪ, ಯಾಕಂದರೆ ಎಕ್ಸಾಮ್ ಕೇಳಿದ್ದ. ಮಧುಸೂದನ್ ನಾಯಕ್ ಅಧ್ಯಕ್ಷತೆಯಲ್ಲಿ ಈಗ ನಮ್ಮದು ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಹೋಗಬೇಕಾದ್ರೆ ಒಂದು ಜಾತಿ ಸಮೀಕ್ಷೆ ವರದಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅದನ್ನು ಏನು ಮಾಡಿದರೆ ಅದು ಮಧುಸೂದನ್ ಆಯುಕ್ತೆಯಲ್ಲಿ ರಾಜ್ಯದ ಜಾತಿ ಹಿಂದುಳಿದ ವರ್ಗಗಳ ಆಯೋಗ ಸಬ್ಮಿಟ್ ಮಾಡಿದೆ. ಮಧುಸೂದನ್ ನಾಯಕ್ ಇದರಲ್ಲಿ ಇಂಪಾರ್ಟೆಂಟ್, ಅಷ್ಟೇ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ 108 ಆರೋಗ್ಯ ಕವಚ ಸರ್ಕಾರ ಒಡೆತನಕ್ಕೆ. ಇಷ್ಟು ದಿವಸ 108 ಅದು ಪ್ರೈವೇಟ್ನವ್ರಿಗಿತ್ತಂತೆ, ಇನ್ಮೇಲೆ ಅದು ಸರ್ಕಾರದ ತಗೊಂಡಿರಂತೆ. ಒಂದು ಕರೆ ನಮಗೆ ತುರ್ತು ಸೇವೆ ನಿಮಗೆ. ನಿಮಗೆ ಗೊತ್ತಾದ ದೇವಕ್ಕೆ ನೋಡಿ, ಒಂದು ಕರೆ ನಮಗೆ ತುರ್ತು ಸೇವೆ ನಿಮಗೆ.
ಫಸ್ಟ್ 1 ಅವರ್ ಇರ್ತೈತಲ್ಲ ಅದು ಗೋಲ್ಡನ್ ಅವರ್ ಅಂತಾರೆ. ಇದಕ್ಕೂ ಕೂಡ ಸೈಬರ್ ಕ್ರೈಮಲ್ಲಿ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಾಟೆಕಳಿ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಪ್ರಾರಂಭ ಮಾಡಿದ್ದಾರೆ. ರಾಜ್ಯಪಾಲರು ಗೊತ್ತಿರಲೇಬೇಕು, ಥಾವರ್ಚಂದ್ ಗೆಹ್ಲೋಟ್. ಇವರು ಮೊದಲು ಎಲ್ಲಿ ಶಿವಕುಮಾರ್ ಅವರು 92ರಾಗಲೇ ಹೆಂಗೆ ಕಾಣ್ತಾರೆ, ಬಟ್ ಅವಾಗಲೇ ಇವರು ನಾವು ಹುಟ್ಟಲಿಕ್ಕಂತೂ ಮುಂಚಿತವಾಗಿಯೇ ಕಾರಾಗೃಹ ಮತ್ತು ಹೋಮ್ ಗಾರ್ಡ್ ಸಚಿವರಾಗಿದ್ದರು. ನೆಕ್ಸ್ಟ್ ಕರ್ನಾಟಕ ರಾಜ್ಯದ 7ನೇ ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್. ಇದು ಮಂತ್ರಿ ಮಾತಾಡಿ. ಭಾರತದ 18ರ ರೈಲ್ವೆ ವಲಯ ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ಈಗಾಗಲೇ ಇತ್ತದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರು ಅದನ್ನು. ಅದು ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿದೆ ಇವಾಗ. ದಕ್ಷಿಣ ರೈಲ್ವೆ ಕರಾವಳಿ 4 ವಿಭಾಗಗಳು ಇದಿದೆ ಅಷ್ಟೇ. ರಾಜ್ಯದ ರಾಜಧಾನಿ ಆಂಧ್ರ ಪ್ರದೇಶ 2 ರಾಜಧಾನಿ ಮಾಡ್ಕೊಂಡಿದ್ದಿಲ್ಲ, ಅದರಲ್ಲಿ ಅಮರಾವತಿ ನಗರಕ್ಕೆ ಕಾನೂನು ಭದ್ರತೆ ಕೊಡಿ ಅಂದರೆ ಕೇಂದ್ರನ ಕೇಳಿದೆ ಕಾನೂನುಬದ್ಧ ಮಾನ್ಯತೆ ಕೊಡಿ ಅಂತ. ಕೇಂದ್ರಾಡಳಿತ ಪ್ರದೇಶ ದೆಹಲಿಯಲ್ಲಿ ಹಳೆ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಿಸುವ ಯೋಜನೆ ಕೇಂದ್ರದ ಅನುಮತಿ. ಇಲ್ಲೇನಿದೆ ಉದ್ದೇಶ, ಇದನ್ನು ಉದ್ದೇಶ ಓದ್ಕೊಳ್ಳಿ ಅಂತ. ಏನು ಇಂಪಾರ್ಟೆಂಟ್ ಅಲ್ಲ ಇದು PC ಎಕ್ಸಾಮ್ಸ್ಗೆ. ಸಾರಿ. ನೆಕ್ಸ್ಟ್ ಏನು ಪ್ರಯೋಜನ ಮಾಡ್ತೈತೆ ಅಂದರೆ, ಆ ಯೋಜನೆಯಲ್ಲಿ ರಾಜ್ಯ ಸರ್ಕಾರಗಳು ನೋಂದಣಿ ಶುಲ್ಕವನ್ನು ಮನ್ನಾ ಮಾಡ್ತಾವಂತೆ. ಹೊಸ ವಾಹನಗಳು ಶೇಕಡ 100ರವರೆಗೆ, ಬಳಸಿದ ವಾಹನಗಳು ಶೇಕಡ 50 ಮೋಟಾರ್ ವಾಹನ ತೆರಿಗೆನೂ ಕೂಡ 10 ವರ್ಷಗಳು ವಿನಾಯಿತಿ ನೀಡ್ತಾವಂತೆ. ದೇಶದ ಮೊದಲ AI ಆಧಾರಿತ ಸೈಬರ್ ಸಹಾಯವಾಣಿ. ಈಗ ಸೈಬರ್ ಸಹಾಯವಾಣಿ ಎಷ್ಟಿದೆಯಪ್ಪ, 1930 ಇದೆ. ಇದನ್ನು ಅದಕ್ಕೆ AI ಇಂಟಿಗ್ರೇಟೆಡ್ ಮಾಡ್ಕೊಂಡು ಬಿಹಾರ ಸೈಬರ್ ಸಹಾಯವಾಣಿನ ಜಾರಿಗೆ ಮಾಡ್ತಾಯಿದೆ ಅಂತೆ. ಸೊ ನಿಮಗೆಲ್ಲರಿಗೂ ಒಂದು ಕಿವಿ ಮಾತು, ನಾವು ಪೊಲೀಸ್ನಾಗಿರೋದು ಕೇಳ್ತಾ ಇರೋದು ಏನಂದರೆ, 1930 ಇದೆಯಲ್ಲ, ನೀವೇನಾದರೂ ಅಮೌಂಟ್ ಏನಾದರೂ ಕಳ್ಕೊಂಡಾಗ, ನಿಮ್ಮ ಅಮೌಂಟ್ ನಿಮಗೆ ಗೊತ್ತಿಲ್ಲದಂಗೆ ಏನಾದರೂ ಕಟ್ಟಾಗಿತ್ತಪ್ಪ ಅಂದರೆ, ನೀವು ಮೊದಲು ಏನು ಮಾಡಿ 1930ಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಕಾಲ್ ಮಾಡಲೇಬೇಕು. ಯಾಕಂದರೆ ಫಸ್ಟ್ 1 ಅವರ್ ಗೋಲ್ಡನ್ ಅಮೌಂಟ್ ಕಟ್ಟಾಗಿದ್ದರಿಂದ ಫಸ್ಟು ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ. ಆ ಗೋಲ್ಡನ್ ಅವರಲ್ಲಿ ನೀವು ಫೋನ್ ಮಾಡಿದರೆ ಅಂದರೆ ಅದು ಅಮೌಂಟ್ ಬೇರೆಯವ್ರ ಅಕೌಂಟಿಗೆ ಹೋಗ್ಲಿದ್ದಂಗೆ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿದರೆ ಅಮೌಂಟ್ ಅಲ್ಲೇ ಇರುತ್ತೆ, ವಾಪಸ್ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋಗ್ಬೇಡಿ, ಮೊದಲು 1930ಗೆ ಕರೆ ಮಾಡಿ. ಗ್ರಾಮೀಣ ನೈರ್ಮಲ್ಯದಲ್ಲಿ ಬಿಹಾರವು ಪೂರ್ವದ ಅತ್ಯುತ್ತಮ ರಾಜ್ಯವಾಗಿದೆ ನೋಡೋದು. ನೆಕ್ಸ್ಟು ಕಚ್ ಹುಲ್ಲುಗಾವಲು ಪ್ರದೇಶದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮರಿ ಜನನ ಹೆಬ್ಬಕ್ಕ. ಅದೇ ಗುಜರಾತ್ನ ಕಚ್. ಜಿಮ್ ಕಾರ್ಬೆಟ್ ಎಲ್ಲಿದೆಯಪ್ಪ? ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾರಪ್ಪ. ಇದು ಜಿಮ್ ಕಾರ್ಬೆಟ್ ಅಂತ ಎಲ್ಲಿದೆ ಉತ್ತರಾಖಂಡ ನೆನ್ಪಿಟ್ಕೊಳ್ಳಿ. ಅದೇನೋ ಅವಳಿ ಇದಕ್ಕೆ ಆನೆ ಜನ್ಮ ನೀಡಿದಂತೆ. ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆ ಯಾರು ಜಾರಿ ತಗೊಂಬಂದಾರ? ಎಷ್ಟು? 236 ಕೋಟಿ ವೆಚ್ಚದ. ಯಾರು ಜಾರಿ? ತ್ರಿಪುರ. ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆ ಅಷ್ಟೇ. ಇದು ಹೌದು, ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಂತ 2015ರಲ್ಲಿ ಪೈನಾಪಲ್ಗೆ. ಅದೇನು ಈ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತಂತೆ. ಅದು 2026-28 ಈಶಾನ್ಯ ಪ್ರದೇಶ ಅಭಿವೃದ್ಧಿಯಲ್ಲಿ ಜಾರಿಗೆ ತರಲಾಗಿದೆ ಯೋಜನೆ ಅಂತ. ಇದು ಪ್ರವಾಹ ದಿಕ್ಕು, ಈ ಎಡಗೈ ನಿಯಮ ಅವೆಲ್ಲ ಬರ್ತೈತಲ್ಲ, ಅದನ್ನು ಯಾರು ಫ್ಲೆಮಿಂಗ್ ಜಾರಿಗೆ ತಗೊಂಬರ್ತಾನೆ. ಇದು ಡೈನಮೋ ನಿಯಮ, ಜನರೇಟರ್ ಡೈನಮೋ ನಿಯಮ, ಬಲಗೈ ನಿಯಮ. ಅದು ಯಾವುದ್ರ ಮೇಲೆ ಯಾವ್ದು ವರ್ಕ್ ಮಾಡುತ್ತೆ ಅನ್ನೋದು. ಕೇರಳ ಖಾಸಗಿ ವೈದ್ಯಕೀಯ ಮ್ಯೂಸಿಯಂ ಉದ್ಘಾಟನೆ. ತಿರುವನಂತಪುರಂ ಖಾಸಗಿ ವೈದ್ಯಕೀಯ ವಸ್ತು ಸಂಗ್ರಹಾಲಯವನ್ನು ತಿರುವನಂತರ ಬಳಿ ಶಿವರಾಮನ್ ಎಂಬುವರು ಸ್ಥಾಪಿಸಿದ್ದಾರೆ. ಅಂದರೆ ಖಾಸಗಿಯವಾಗಿ ವೈದ್ಯಕೀಯ ಮ್ಯೂಸಿಯಮನ್ನು ಶಿವರಾಮನ್ ಸ್ಥಾಪನೆ ಮಾಡಿದ್ದಾರೆ. ಇದೇನಂದರೆ ಆರೋಗ್ಯ ರಕ್ಷಣಾ ಪದ್ಧತಿಗಳ ವಿಕಾಸ. ಹೆಂಗೆ ಮೊದಲೆಲ್ಲ ನಾವು ಆರ್ಗ್ಯಾನಿಕ್ ತಿಂತಾಯಿದ್ದೆ, ಅದಂತರ ಪಿಜ್ಜಾ ಬರ್ಗರ್ ಆಯ್ತಲ್ಲ, ಅಲ್ಲಿ ಆ ಥರ ಅದು. ಒಟ್ಟು ವೈದ್ಯಕೀಯ ವಿಜ್ಞಾನದ ಪರಂಪರೆಯನ್ನು ಕಾಪಾಡುವುದು ಮತ್ತು ಕಾಲಾನಂತರದಲ್ಲಿ ಆರೋಗ್ಯ ರಕ್ಷಣಾ ಪದ್ಧತಿಗಳ ಯಾವ್ಯಾವ ರಕ್ಷಣೆ ಮಾಡ್ಬೋದು ನಾವು ಆರೋಗ್ಯನ ಹಿಂದಿನ ಕಾಲದಿಂದ, ಅದನ್ನು ಮಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದೇನು ಕೇಳಲ್ಲ ಬೇಡಬೇಡಪ್ಪ. ದೇಶದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಸಚಿವಾಲಯ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಕ್ಯಾಬಿನೆಟ್ ಲೆವೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಕೇರಳ ಸರ್ಕಾರವು ಭಾರತದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಖಾತೆಯನ್ನು ರಚಿಸಿದ ಜವಾಬ್ದಾರಿಯನ್ನು PK ಕುನ್ನಾಲ್ ಕುಟ್ಟಿಯವರಿಗೆ ಕಳಿಸಿದೆ ಅಂತ. ಭ್ರಷ್ಟಾಚಾರ ಮುಕ್ತ ಕೇರಳಗಳಿಗೆ ಪ್ರಾಜೆಕ್ಟ್ ಬ್ಯೂರೋ. ಇವ್ರು ನೋಡ್ರಪ್ಪ, ಕೇರಳದವರು ಸತೀಶ್ ಅಂತ ಒಳ್ಳೆ ಮುಖ್ಯಮಂತ್ರಿ. ಇವ್ರು ಏನಂದರೆ ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕಂತ ಪ್ರಾಜೆಕ್ಟ್ ಬ್ಯೂರೋ ದೇವರು ನೋಟರ್ ಮಾಡಿಟ್ಕೊಳ್ಳಿ. ಇದನ್ನು ಏನಿದು ಉದ್ದೇಶ? ಶೂನ್ಯ ಸಹಿಷ್ಣುತೆ ಹೊಂದಿರುವುದು ಭ್ರಷ್ಟಾಚಾರದಲ್ಲಿ. ಜನರು ಯಾವುದೇ ಲಂಚ ನೀಡದೆ ಸರ್ಕಾರಿ ಕಚೇರಿಗಳನ್ನು ಷೇರುಗಳನ್ನು ಪಡೆಯುವ ವ್ಯವಸ್ಥೆ ಇದಾಗಿದೆ. ಹವಾಕ್ ಅನ್ನೋದು ವನ್ಯಜೀವಿ ಅಪರಾಧಗಳನ್ನು ತಡೆಯಲು ಹವಾಕ್ ಯೋಜನೆ ಜಾರಿಗೆ ತಂದಿದೆ ಕೇರಳ. ನೆನಪಿರಲಿ, ಹವಾಕ್ ಯೋಜನೆ ಕೇಳಿದ್ದು ಅನಿಸುತ್ತೆ ಇದನ್ನು. ಇದು ಮೊದಲನೇ ಇದು, ಇವಾಗಂತಲ್ಲ. ಹವಾಕ್ ಕೇರಳ ಜಾರಿಗೆ ತಂತೆ, ಅದನ್ನು ನೆನಪಿಟ್ಕೊಳ್ಳಿ. ಇದು ನೋಡಿ ಇದನ್ನು. ವಿದೇಶಿ ಬಂಡವಾಳ ಹೂಡಿಕೆ ಮಹಾರಾಷ್ಟ್ರ ಮೊದಲ ಸ್ಥಾನ ಆಯಿತು. ನೆನಪಿರಲಿ, ಯಾವಾಗಲೂ ಮಹಾರಾಷ್ಟ್ರ 3 ವರ್ಷದಿಂದ 5 ವರ್ಷದಿಂದ ಅದೇ ಬರ್ತಾಯಿದೆ. ಎಷ್ಟು? ನೆನಪಿಟ್ಕೊಳ್ಳಿ. ಕರ್ನಾಟಕ ಎಷ್ಟರಲ್ಲಿದೆಯಪ್ಪ ಅಂದರೆ
ಕರ್ನಾಟಕ ದೇಶದಲ್ಲಿ ಮತ್ತೊಮ್ಮೆ 2ನೇ ಸ್ಥಾನದಲ್ಲಿದೆ. 1.2 ಲಕ್ಷ ಕೋಟಿ ಕರ್ನಾಟಕ ಏನಂದರೆ ವಿದೇಶಿ ಬಂಡವಾಳ ಹೂಡಿಕೆ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಮಾಡಿದ್ದಾರೆ? ಮಹಾರಾಷ್ಟ್ರದಲ್ಲಿ 1.76 ಮಹಾರಾಷ್ಟ್ರ, 1.22 ಕರ್ನಾಟಕ. ಇದುವರೆಗೆ ಎಷ್ಟು ಹರಿದು ಬಂದಿದೆ ಭಾರತಕ್ಕೆ ಅಂದರೆ ವಿದೇಶಿ ಬಂಡವಾಳ 5.57 ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವರು ಅದು. ಸೊ ಕಳೆದ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಸಿಂಗಾಪುರದ ಮೂಲಕ 188 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದೆ. ಫಸ್ಟು ಸಿಂಗಾಪುರ, ನೆಕ್ಸ್ಟು ಅಮೇರಿಕಾ. ಅರ್ಥ ಆಯ್ತಾ? ನಮಗೆ ಹೂಡಿಕೆ ಮಾಡೋದರಲ್ಲಿ ನೆನಪಿರಲಿ, ಇದು ಏನು ಡಾಟಾ ಇರಲಿ ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ಈ ನಂಬರಿಂಗ್ ಕೇಳ್ಬಿಟ್ಟೈತೆ ಭಾರತಕ್ಕೆ ಈ ವರ್ಷದಲ್ಲಿ ಎಷ್ಟು 25-26 ಸಾಲ ಹಣಕಾಸು ವರ್ಷದಲ್ಲಿ ಎಷ್ಟು ಬಂದಿತ್ತು ಅಂತ ಹೂಡಿಕೆ. ಅದಕ್ಕೋಸ್ಕರ ಹೇಳಿದೆ ನಾನು 5.58 ಲಕ್ಷ ಕೋಟಿ. ಸಬ್ಸೆ ದೂರ ಸಬ್ಸೆ ಪೈಲ ಆರಂಭ. ಉದ್ದೇಶ ನೋಡಪ್ಪ, ಬುಡಕಟ್ಟು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರಯೋಜನ ಯಶಸ್ಸಾದ ಅಂತ ತಿಳಿಸೋಕ್ಕೋಸ್ಕರ ಇದು ಸಬ್ಸೆ ದೂರ ಸಬ್ಸೆ ಪೈಲ ಸ್ಟಾರ್ಟ್ ಮಾಡೋರಂತೆ. ಈ ಆನೆಗಳನ್ನು ಹೆಂಗೆ ಸ್ಥಳಾಂತರ ಮಾಡ್ತಿದ್ದಾರಲ್ಲ ಅದೇ ಥರ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಡುಕೋಳಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದಾರಂತೆ. ಇದು ಸಕ್ಕರೆ ಬೈಲಿನಿಂದ 2 ಆನೆಗೆ ಸರಿಸ್ಕೊಂಡು ಇವರು ಕೊಪ್ಪ ಎಸ್ಟೇಟ್, ದಕ್ಷಿಣ ಭಾರತ ಮೊದಲ ಬಾರಿಗೆ ಆ ಕೊಪ್ಪ ಎಸ್ಟೇಟ್ ಇಲ್ಲಿ ಬರುತ್ತಲ್ಲ ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇವರು ಆನೆ ಕಾಡುಗಳನ್ನು ಸ್ಥಳಾಂತರ. ಇದೇನು ಕ್ವಶನ್ ಕೇಳಲ್ಲ, ತಲೆ ಕಟ್ಸ್ಕೊಬಿಡಿ. ಇದು ಇಂಪಾರ್ಟೆಂಟ್. ರಾಷ್ಟ್ರೀಯ ಎ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ. ಇದು ಬೆಂಗಳೂರು ಟು ಹಾಸ್ಟ್ ಫಸ್ಟ್ ನ್ಯಾಷನಲ್ ಎ ಆ್ಯಂಡ್ ಡಿಜಿಟಲ್ ವಾಟರ್ ಸಮಿಟ್. ರಾಜ್ಯ ಎ ಆಧಾರಿತ ಜಲ ಆಡಳಿತ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯ ರಜನೀಶ್ ಹೇಳಿದಂತೆ, ಶಾನ್ ರಜನೀಶ್ ಮೇಡಮ್ ಅವರು. ಇದು ಇಷ್ಟೇ ಇಂಪಾರ್ಟೆಂಟು. ಬೆಂಗಳೂರು ಟು ಹಾಸ್ಟ್ ಫಸ್ಟ್ ನ್ಯಾಷನಲ್ ಎ ಆ್ಯಂಡ್ ಡಿಜಿಟಲ್ ವಾಟರ್ ಸಮಿಟ್ ಅಂತ. ಲಕ್ಕುಂಡಿಯ ಜಾಗತಿಕ ಪಾರಂಪರಿಕ ತಾಣವನ್ನು ನಡೆಸಲು ರಾಜ್ಯ ಸರ್ಕಾರದ ನಿರ್ಧಾರ. ಇನ್ನು ಜಾಗತಿಕ ಪಾರಂಪರಿಕ ತಾಣಕ್ಕಂತ ಮಾಡೋದಂತ ಮಾಡಲಿ, ಅವರು ಅಲ್ಲಿವರೆಗೂ ಬೇಡ ಹೋಗಿ ಕೇಳೋದ್ರ ಬಗ್ಗೆ ಏನಿದೆ. ಎಲ್ಲೆಲ್ಲಿ ಲಕ್ಕುಂಡಿಯಲ್ಲಿ ಜೈನ ದೇವಾಲಯ, ಅತ್ಯಂತ ಪ್ರಾಚೀನ ದೇವಾಲಯ. ಲಕ್ಕುಂಡಿಯಲ್ಲಿ ನೆನಪಿರಲಿ ಜೈನರದ್ದು ಇದಾವಲ್ಲಿ, ಅದು ಬರಲಿ ಹಿಂದೂಗಳದಂತ ನೆನ್ಪಿಟ್ಕೊಳ್ಳಿ. ಜೈನ ಯಾವ ಧರ್ಮದ್ದು ಅಂದರೆ ಹಿಂದೂ ಜೈನ ಎಲ್ಲ ಬರುತ್ತೆ. ಚಾಲುಕ್ಯರ ಕಲ್ಚರ್ಗಳು ದೇವಗಿರಿ, ಯಾದವರು, ಶೇವಣರು, ಹೊಯ್ಸಳರ ಆಳ್ವಿಕೆ ಇತ್ತು ಅಲ್ಲಿ. ಕೋಲಾ ಆಸ್ಟ್ರೇಲಿಯಾಕ್ಕೆ ಸ್ಥಳೀಯ ಪ್ರಾಣಿ ಇದು, ಮತ್ತು ಇಂಡಿಯಾದಲ್ಲ ನೆನಪಿರಲಿ. ದೇಶದ 100ನೇ ರಾಮ್ಸರ್ ತಾಣವಾಗಿ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಉತ್ತರ ಪ್ರದೇಶ್. ವೆರಿ ಇಂಪಾರ್ಟೆಂಟ್, ನೀಟಾಗಿ ಹುಡ್ಕೊಳ್ಳಿ. ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸೆಂಚುರಿ ಡಿಸಿಗ್ನೇಟೆಡ್ ಆಸ್ ಇಂಡಿಯಾಸ್ 100th ರಾಮ್ಸರ್ ಸೈಟ್. ಈ ಮೂಲಕ ಭಾರತ ವಿಶ್ವದ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ್ದು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. 1990 ಉತ್ತರ ಪ್ರದೇಶ ಇದನ್ನು ಪಕ್ಷಿಧಾಮ ಅಂತ ಆವಾಗಲೇ ಘೋಷಣೆ ಮಾಡಿದ್ದಂತೆ. ಇದೊಂದು ಆಕ್ಸ್ಬೋ ಲೇಕ್. ಆಕ್ಸ್ಬೋ ಅಂದರೆ ಇದನ್ನು ಎತ್ತಿನ ಇದು ಇರ್ತದಲ್ಲ, ಖಾಲಿ ಹೊಡಿತಾರಲ್ಲ ನಾಳ ಅಂತ, ಆ ಆಕಾರದಲ್ಲಿರುತ್ತೆ. ಈ ಆಕಾರದಲ್ಲಿ ಆಕ್ಸ್ಬೋ ಲೇಕ್. ಇದೇನಿದೆ ರಾಮ್ಸರ್ ಪಟ್ಟಿಗೆ ಸೇರಿಕೊಂಡ್ರೆ ಭಾರತ ತಾಣಗಳು 90 UP. ಇದು ಶೇಖ್ ಜಿಲ್ಲಾ ಪಕ್ಷಿಧಾಮ ಕೇಳಿಬಿಡ್ತಾರೆ ಯಾವ ರಾಜ್ಯದ್ದು ಅಂತ. ಇದು 99ನೇದು, 98ನೇದು. ಇವೆರಡು ನೆನಪಿಟ್ಕೊಳ್ಳಿ, 2 UP ಇದೆ. 98ನೇದು ಪಟ್ನಾ, ಇದು ಶೇಖ್ ಜಿಲ್ಲಾ. ಇವೆರಡು ಕನ್ಫ್ಯೂಸ್ ಮಾಡ್ಕೊಬೇಡಿ, ಇವು ಕಡೆ ನೋಡ್ಕೊಳ್ಳಿ. ವನ್ಯಜೀವಿ ಅಭಯಾರಣ್ಯ ನಕ್ಷತ್ರಪುಂಜ ನಕ್ಷತ್ರ ವಾಟಿಕೆ ಅಭಿವೃದ್ಧಿ ಹರಿಯಾಣ. ಇದೇನು ಸರಸ್ವತಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನಕ್ಷತ್ರಪುಂಜ ಉದ್ಯಾನವನ ನಕ್ಷತ್ರ ವಾಟಿಕೆ ಅಭಿವೃದ್ಧಿ ಅಷ್ಟೇ. ಅದೂ ಏನು ಕೇಳಲ್ಲಪ್ಪ. ಇದಂದರೆ ಎಸ್ಸೇ ಕೇಳ್ಬೋದು. ಕೇರಳದಲ್ಲಿ ಗಮನ ಸೆಳೆದ ಬ್ರಾಹ್ಮಿಣಿ ಕೈಟ್ಸ್. ಇದೇನು ಮಾಡ್ತದೆ ಅಂದರೆ ಇದು ಆ್ಯಕ್ಚುಲಿ ಆಹಾರ ತಿನ್ನೋದು ಡೇ ಟೈಮಲ್ಲಿ ಇರುತ್ತೆ. ಬಟ್ಟು ಇಲ್ಲಿ ಅತಿಯಾದ ಲೈಟಿಂಗ್ಸು ಎಲ್ಲ ನೋಡಿಬಿಟ್ಟು ಅದು ಅಲ್ಲಿ ಹೆಬಿಚ್ಯೂಟಾಗಿ ನೈಟ್ ಕೂಡ ತಿಂತಾಯಿದೆ ಅಂತೆ. ಕೃತಕ ಬೆಳಕಿನ ಪ್ರಭಾವವನ್ನು ಎತ್ತಿ ತೋರಿಸ್ತದಂತೆ. ಅಷ್ಟೇ ತಲೆ ಕಟ್ಸ್ಕೊಬೇಡಿ, ಎಸ್ಸೇ ಬರೀ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಕರ್ನಾಟಕದ ರಾಮ್ಸರ್ ತಾಣಗಳು ಬಯೋಟಾಗ್ರಪ್ಪ ಕೇಳಿ ಬಿಡ್ಲಿ. ಏಷ್ಯಾಂಟಿಕ್ ವಾಸಸ್ಥಾನ ಏನಕ್ಕಿತ್ತು? ಗಿರ್ ಆಗಿತ್ತಲ್ಲ, ಗಿರ್ ಎಲ್ಲಿದೆ? ಗಿರ್ ಅರಣ್ಯದ ಮೇಲಿದೆ, ಗುಜರಾತಲ್ಲಿದೆ. ಅದರ ಪಕ್ಕದಲ್ಲೇ ಒಂದು ಬಾರ್ಡಾ ವನ್ಯಜೀವಿ ಧಾಮ ಏಷ್ಯಾಂಟಿಕ್ 2ನೇ ಆವಾಸ ಸ್ಥಾನವಾಗಿ ಅಲ್ಲಿ ಈಗ ಸೌಂದರ್ಯತೆ ಜಾಸ್ತಿ ಆಗಿದೆ ಅಂತ. ಹಾಗಾಗಿ ಇದನ್ನು 2ನೇದು ಮಾಡ್ತಿದ್ದಾರೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅರಾವಳಿ ಪರ್ವತ ಶ್ರೇಣಿ ವ್ಯಾಖ್ಯಾನ ನಿರೂಪಣೆ ಕುರಿತು. ಅರಾವಳಿ ಪರ್ವತ ಶ್ರೇಣಿ ಎಲ್ಲಿ ಬರ್ತಾವಪ್ಪ? ಅರಾವಳಿ ರಾಜಸ್ಥಾನದಲ್ಲಿ ಬರ್ತಾವೆ, ನೆನ್ಪಿಟ್ಕೊಳ್ಳಿ. ಮೌಂಟ್ ಅಬೂ ದ ಲಾರ್ಜೆಸ್ಟ್ ಪೀಕ್, ನೆನ್ಪಿಟ್ಕೊಳ್ಳಿ. ಕಾಂಚನದೇವಿ ನೇತೃತ್ವ ಸಮಿತಿಯನ್ನು ಮಾಡ್ಕೊಂಡಿದ್ದಾರಂತೆ ಅರಾವಳಿ ಪರ್ವತ ಶ್ರೇಣಿ ಏನೇನು ಅದನ್ನು ವ್ಯಾಖ್ಯಾನ ಮಾಡೋಕ್ಕೆ. ಸ್ಮಾರ್ಟ್ ಅನ್ವಯನ ಯೋಜನೆ ಇವು ಏನಿದೆಯಲ್ಲ ಪಡಿತಾರದ್ದು, ಅದಕ್ಕೋಸ್ಕರ ಅದನ್ನು ಸ್ಮಾರ್ಟ್ ಅನ್ವಯನ ತಗೊಂಡಿದ್ದಾರಂತೆ. ನೆಕ್ಸ್ಟು CBI ನಿರ್ದೇಶಕರ ಪ್ರವೀಣ್ ಸೂದ್ ಅವಧಿ 1 ವರ್ಷ. 2 ವರ್ಷ ಇತ್ತು ಮೊದಲ, ಈಗ ಮತ್ತೆ 1 ವರ್ಷ ಅವ್ರು ಜಾಸ್ತಿ ಮಾಡೋರು. ಖುಷಿ ಅನ್ನೋದು ಗೊತ್ತಾ? ಈ CBI ಇವರು ಇದ್ದಾರಲ್ಲ, ಇವರಂಡರಲ್ಲೇ ನಾವು ಕೆಲಸ ಮಾಡಿದ್ದೀವಿ. ಪ್ರವೀಣ್ ಸೂದ್ ಸರು ನಮ್ಮ ಕರ್ನಾಟಕದಲ್ಲಿ DGIGP ಆಗಿದ್ದರು ಮತ್ತು ಬೆಂಗಳೂರಿನ ಕಮಿಷನರ್ ಕೂಡ ಆಗಿದ್ದರು. CBIನ ಹೆಂಗೆ ನೇಮಕ ಮಾಡ್ತಾರೆ ಅಂದರೆ ನಮ್ಮ PM ಅವರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು. ಇನ್ನೆನಪಿರಲಿ, ಇದನ್ನು ಕ್ವಶನ್ ತುಂಬ ಸಾರಿ ಕೇಳಿದ್ದಾನೆ, ಯಾರ್ಯಾರು ನೇಮಕ ಮಾಡ್ತಾರಂತ.
ಸಿ ಬಿ ಐ ಬಗ್ಗೆ ನೆನಪಿರಲಿ 1963 ಏಪ್ರಿಲ್ 1ರಂತ ಸ್ಟಾರ್ಟ್ ಆಗುತ್ತೆ. ಅದರ ಕೇಂದ್ರ ಸಿ ಬಿ ಐ ಅಧಿಕಾರಿಗಳು ತರಬೇತಿ ಯಾವುದು ಈಗ IPSಗಳಿಗೆಲ್ಲ ಹೈದರಾಬಾದ್ ಇತ್ತಲ್ಲ ತೆಲಂಗಾಣ, ಹಾಗೆ ಇದು ಸಿ ಬಿ ಐಗಳಿಗೆ ಗಜಿತ ಉತ್ತರ ಪ್ರದೇಶ್. ಇದು ಸಿ ಬಿ ಐ ನಿರ್ದೇಶಕ ಹುದ್ದೆ ನಮ್ಮ DGIG ಸಾಹೇಬ್ರದಾರಲ್ಲ ಆ ಹುದ್ದೆಗೆ ಸಮ ಆಗಿರ್ತದೆ ಅಂತ. ಮೊದಲಿದು ವಿಶೇಷ ಪೊಲೀಸ್ ಸಂಸ್ಥಾಪನೆ, ಇದು ವಿಶೇಷ ಪೊಲೀಸ್ ಸಂಸ್ಥಾಪನೆ ಎಂಬ ಸ್ಥಾಪನೆ ಆಗಿರ್ತದೆ. ಮೊದಲು ಇದು ಇರ್ತೈತೆ, ಅಲ್ಲಿಂದ ದೆಹಲಿ ಪೊಲೀಸ್ ಆಗುತ್ತೆ. ಅದಾದ ನಂತರ ಲಾಸ್ಟಿಗೆ ಸಿ ಬಿ ಐ ಪೋರ್ಟಲ್ ಬರ್ತದೆ. ಸಿ ಬಿ ಐ ಬಿಡುಗಡೆ ಇದು ಒಂದು ವೆಬ್ಸೈಟ್ ಇಟ್ಕೊಂಡಿದೆ. ಈಗ ನಾವೇನು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಆ್ಯಪ್ ಇಟ್ಕೊಂಡು ಅದೇ ಥರ ಇದು ಕೂಡ ಸಿ ಬಿ ಐ ಬಿಡುಗಡೆ ಮಾಡಿದ ವೆಬ್ಸೈಟ್ ಭಾರತ ಫೋಲ್. ಮೊದಲ ನಿರ್ದೇಶಕ DP ಕೊಹ್ಲಿ. ಅವಾಗೆಲ್ಲ ಇದನ್ನೇ ಕೇಳ್ತಾ ಇದ್ರಪ್ಪ. ಇದ್ರ ಕಾರ್ಯ ಏನಿದೆ ಅಂತ ಗೊತ್ತಲ್ಲ, ದೇಶದಂತೆ ತನಗೆ ವಹಿಸಿದ ಅಪರಾಧ ಕೃತ್ಯಗಳನ್ನು ತನಿಖೆ ನಡೆಸೋ ಜವಾಬ್ದಾರಿ. ಇದೇ ಮಾಡೋದಿಲ್ಲ, ಈ ತನಗೇನು ವಹಿಸಿರ್ತಾರಲ್ಲ ಕೇಂದ್ರದವರು, ಪ್ರೈಮ್ ಮಿನಿಸ್ಟರು ಮತ್ತು ಗೃಹ ಸಚಿವರು, ಅವರು ವಹಿಸಿದ ಕೆಲಸಗಳನ್ನು ಇದು ಮಾಡ್ತಾಯಿದೆ. ಈ ಸ್ಕಾಟ್ಲೆಂಡಿನ ಸಂಸತ್ತಿಗೆ ಭಾರತೀಯ ವಲಸಿಗ ಮಣಿವಣ್ಣನ ಆಯ್ಕೆ. ಏನಾಗೈತೆ ಗೊತ್ತಾ, ಸ್ಕಾಟ್ಲೆಂಡಲ್ಲಿ ಒಂದು ಹೊಸದಾಗಿ ಒಂದು ಯೋಜನೆ ತಗೊಂತಾರೆ ರೀಸೆಂಟಾಗಿ. ಏನಪ್ಪ ಅಂದರೆ, ನೀವು ಏನು ಅಲ್ಪಾವಧಿ ವೀಸಾದ ಮೇಲೆ ಬಂದಿರ್ತಿರಲ್ಲ, ಅವರು ಕೂಡ ಚುನಾವಣೆ ಸ್ಪರ್ಧೆ ಮಾಡ್ಬೋದು ಅಂತ. ಇವನು ಗೆದ್ದಿದ್ದಾನೆ ಮಣಿವಣ್ಣನಕ್ಕೆ ಅಷ್ಟೇ. ಪ್ರಧಾನಮಂತ್ರಿ ನಿಮ್ಗೆ ಹೇಳಿದೆಲ್ಲ ಅನ್ನ ಪಡಿತರ ಯೋಜನೆ ಸಹಾಯವಾಣಿ ಜಾರಿಗೆ ತಗೊಂಬಂದ್ರಂತ. ಇದೆ 1967 ಸಹಾಯವಾಣಿ 1967. ಇದ್ರ ಉದ್ದೇಶ ಎಲ್ಲ ರೇಷನ್ ಕೊಡೋದು. ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಹೇಮಂತ್ ಬಿಶ್ವ ಶರ್ಮಾ ಪ್ರಮಾಣ ವಚನ ಸ್ವೀಕಾರ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ರಾಜ್ಯಪಾಲರು ಪಕ್ಕದಲ್ಲಿ ಇವನು ಕೊಡ್ಬೋದು, ಮುಖ್ಯಮಂತ್ರಿಗಳನ್ನು, ಇದು ರಾಜ್ಯಗಳನ್ನು ರಾಜ್ಯಪಾಲರನ್ನು ಕೊಡ್ಬೋದು, ಇಲ್ಲ ರಾಜ್ಯದ ನೂತನ ಮುಖ್ಯಮಂತ್ರಿಗಳನ್ನು ರಾಜ್ಯಗಳು ಕೊಡ್ಬೋದು. ನೆನಪಿರಲಿ, ಅದು ಮ್ಯಾಜಿಕ್ ನಂಬರ್ಸು ನೆನಪಿರಲಿ. ಅಸ್ಸಾಂದು ಈ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಹೇಮಂತ್ ಬಿಶ್ವ ಅನ್ನೋನು ಇನ್ನು 2ನೇ ಬಾರಿಗೆ ಸತತವಾಗಿ. ಇವ್ರ ಮ್ಯಾಜಿಕ್ ನಂಬರ್ ಬಂದುಬಿಟ್ಟು, ಅಸ್ಸಾಂದು ಮ್ಯಾಜಿಕ್ ನಂಬರ್ ಬಂದುಬಿಟ್ಟು ಟೋಟಲಾಗಿ 64. ಅಸ್ಸಾಂದು ಮ್ಯಾಜಿಕ್ ನಂಬರು, ಅಸ್ಸಾಂ ಮ್ಯಾಜಿಕ್ ನಂಬರ್ ಒಂದು ನೆನಪಿರಲಿ. ಇವನು ಮುಖ್ಯಮಂತ್ರಿ ಯಾರಾದರೂ ನೆನಪಿರಲಿ, ರಾಜ್ಯಪಾಲ ನೆನಪಿರಲಿ, ಅಷ್ಟೇ ಇಂಪಾರ್ಟೆಂಟು. ಪುದುಚೇರಿ ಮುಖ್ಯಮಂತ್ರಿಗೆ ರಂಗಸ್ವಾಮಿ ಪ್ರಮಾಣ ವಚನ ಸ್ವೀಕಾರ. ಹೌದು, ರಂಗಸ್ವಾಮಿ 5ನೇ ಬಾರಿಗೆ ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವಾಗ ಅವರು 5ನೇ ಬಾರಿಗೆ ಪುದುಚೇರಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಪ್ಪ, ಇದು ರಾಜ್ಯ ಅಲ್ಲ, ನೆನಪಿರಲಿ. ಇದರದ್ದು ಒಟ್ಟು ಸ್ಥಾನಗಳು 30 ಅದಾವೆ, ಅದರಲ್ಲಿ ಮ್ಯಾಜಿಕ್ ನಂಬರ್ 16. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಇಲ್ಲಿ ಒಟ್ಟು ಸ್ಥಾನಗಳು 126. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಒಟ್ಟು ಸ್ಥಾನಗಳು ಎಲ್ಲಿದ್ದಾವೆ ಅಂದರೆ, ಒಟ್ಟು ಸ್ಥಾನಗಳು 30 ಎಲೆಕ್ಷನ್ ನಡೆಸ್ತೈತಿ. ಇನ್ನು 3 ಸ್ಥಾನಗಳಿಗೆ 30 + 3 ಸ್ಥಾನಗಳಿಗೆ ಕೇಂದ್ರ ನಾಮಿನೇಟ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಇಂಪಾರ್ಟೆಂಟ್ ಅಂದರೆ, ಈ 30 ಸ್ಥಾನಗಳಲ್ಲಿ SCಗಂತ 5 ಸ್ಥಾನಗಳು ರಿಸರ್ವ್ ಇದ್ದಾವೆ. ಅದಾದ ನಂತರ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ, ಈ ಉಳಿದ 3 ಸ್ಥಾನಗಳನ್ನು ಭಾರತ ಸರ್ಕಾರವು ನಾಮನಿರ್ದೇಶನ ಮಾಡ್ತದೆ. ಇದು ಏನು ಸಭೆಗೆ ಹೆಂಗೆ ಆಯ್ಕೆ ಆಗಿರ್ತಾರಲ್ಲ ಇವ್ರಿಗೆ ಎಲೆಕ್ಷನ್ನಾಗಿ, ಅವರಷ್ಟೇ ಅಧಿಕಾರ ಇರ್ತೈತಿ ಇವ್ರಿಗೆ 3 ಜನಕ್ಕೆ. ಅದನ್ನು ಕೇಂದ್ರ ನೇಮಕ ಮಾಡ್ತೈತಿ, ಅಷ್ಟು ಇಂಪಾರ್ಟೆಂಟ್. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿ ಅಮೆರಿಕನ್ ಹಿಂದಿಕ್ ವಿಶ್ವದಲ್ಲಿ 1ನೇ ಸ್ಥಾನ ಅಂತ. ಖುಷಿ ಪಡ್ಬೇಕು ನಾವು ಅದನ್ನು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುಮೇಧು ಅಧಿಕಾರಿ ಆಯ್ಕೆಯಾಗಿದ್ದಾರಂತ ನೋಡ್ರಪ್ಪ. ರಾಜ್ಯಪಾಲ ರವಿ, ನಿಮ್ಮ ಫ್ರೆಂಡ್ ರವಿ ವೆಸ್ಟ್ ಬಂಗಾಳಿಗೆ ರಾಜ್ಯಪಾಲ ಆಗಿದೆ ಅಂತ ನೆನಪಿಟ್ಕೊಳ್ಳಿ. ಇದು ಮ್ಯಾಜಿಕ್ ನಂಬರ್ 148. 18ನೇ ವಿಧಾನಸಭೆ ಚುನಾವಣೆ 200 ಸ್ಥಾನಗಳನ್ನು BJP ಪಡೆದಂತ. ಟೋಟಲಾಗಿ ಸುಮೇಧ್ ಅಧಿಕಾರಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಒಟ್ಟು ಸ್ಥಾನಗಳಲ್ಲಿ 294, ಆದರೆ 207 ಸ್ಥಾನಗಳನ್ನು BJP ಪಡೆದಿದೆ. ಇದೇನು ಇಂಪಾರ್ಟೆಂಟ್ ಅಲ್ಲ. ಸೊಸೈಟಿ ಆಫ್ ಎಕ್ಸ್ಪೆರಿಮೆಂಟಲ್ ಟೆಸ್ಟ್ ಪೈಲಟ್ ಸಂಶೋಧನಾ ಸದಸ್ಯರಿಗೆ ಭಾರತದ ಮೊದಲ ಟೆಸ್ಟ್ ಪೈಲಟ್ ಆಗಿ ಇದು ಒಂದು ಸೊಸೈಟಿ ಆಫ್ ಎಕ್ಸ್ಪೆರಿಮೆಂಟಲ್ ಟೆಸ್ಟ್ ಪೈಲಟ್ಸ್ ಅನ್ನೋದು ಅಮೆರಿಕದ ಒಂದು ಪ್ರತಿಷ್ಠಿತ ಸಂಸ್ಥೆ. ಇದು ಅದಕ್ಕೆ ಭಾರತದ ಮೊದಲ ಟೆಸ್ಟ್ ಪೈಲಟ್ ಆಗಿ ವೇಣುಗೋಪಾಲ್ ಅವರು ಅದಕ್ಕೆ ಸದಸ್ಯತ್ವ ಪಡ್ಕೊಂಡಿದ್ದಾರೆ. ಅಂದರೆ ಆ ಸಂಸ್ಥೆಗೆ ಒಂದು ಸದಸ್ಯತೆ ಪಡಿಬೇಕಾದ್ರೆ ಅಷ್ಟೊಂದು ಎಲಿಜಿಬಿಲಿಟಿ ಬೇಕು ಅನ್ನೋದು ಇದನ್ನು ತೋರಿಸ್ತೈತಿ. ಏನಾದರೂ ಕೇಳಿದರೆ ಇದು ವೇಣುಗೋಪಾಲ್ ಅಂತ ನೆನಪಿಟ್ಕೊಳ್ಳಿ. ಇದು ನೋಡಿ, ಕ್ಯಾಲಿಫೋರ್ನಿಯಾದ ಲ್ಯಾಕ್ಸ್ಟರ್ ಪ್ರಧಾನ ಕಚೇರಿಯಂತೆ ಸೊಸೈಟಿ ವಿಮಾನ ಪರೀಕ್ಷೆ ಕ್ಷೇತ್ರದಲ್ಲಿ ಶ್ರಮಿಸಿದ ಅತ್ಯುತ್ತಮ ಟೆಸ್ಟ್ ಪೈಲಟ್ಗಳು ಏರೋಸ್ಪೇಸ್ ತಜ್ಞರನ್ನು ಒಳಗೊಂಡ ಜಾಗತಿಕ ಸಂಸ್ಥೆಯಾಗಿದೆ. ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷರಾಗಿ ಪೋ ಅರಿಧಮ್ ಘೋಷ್ ಆಯ್ಕೆಯಾಗಿದ್ದಾರಂತೆ. ಇವರು ಪ್ರಧಾನ ಮೋದಿ ಜೂನ್ 10ರಂದು 4399 ದೇಶ ಸತತವಾಗಿ ದೀರ್ಘಕಾಲ ಆಳಿದ ಚುನಾಯಿತ ಮೊದಲ ಪ್ರಧಾನಿ ಅಂತ ಇವರಾಗಿದ್ದಾರಂತೆ. ಇದಕ್ಕಿಂತ ಮುಂಚೆ ಜವಾಹರ್ಲಾಲ್ ನೆಹರು ಆಗಿದ್ದಾರಂತೆ. ಈಗ ಅವ್ರ ದಾಖಲೆನೇ ಇವ್ರು ಮೀರ್ತಾರೆ. ಇನ್ನೇನು ಕ್ವಶನ್ ಕೇಳಲ್ಲ, ಯಾಕಂದರೆ ಗೋರ್ಮೆಂಟ್ ಚೇಂಜ್ ಇದೆ ಕರ್ನಾಟಕದಲ್ಲಿ. ನೂತನವಾಗಿ 5 ಮಂದಿ ನ್ಯಾಯಾಧೀಶರ ನೇಮಕ. ನೆನಪಿರಲಿ, ಆವಾಗಲೇ ನಿಮಗೆ ಹೇಳಿದಿಲ್ಲ ನಾನು, ಎಷ್ಟರಿಂದ
35ರಿಂದ 38 ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶನ ಸೇರ್ಕೊಂಡು ಇವಾಗ 34ರಿಂದ 37 ಆಯಿತು. ಆ 4 ಜನನ ನೂತನವಾಗಿ ಇವರೆಲ್ಲ ಅಂದರೆ ಈಗ ಸುಪ್ರೀಂ ಕೋರ್ಟಿಗೆ ನಿಮಗೆ ಗೊತ್ತಾ, ಸುಪ್ರೀಂ ಕೋರ್ಟ್ಗೆ ನೀವು ಏನಾದರೂ ನ್ಯಾಯಾಧೀಶರಾಗಿ ನೇಮಕ ಆಗೋಕ್ಕೆ ನೀವು 10 ವರ್ಷಗಳ ಅಂದರೆ ನೆನಪಿಡುವಳಿಕೆ ಹೇಳ್ತಿರೋದು 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿರಬೇಕು. ಇಲ್ಲಪ್ಪ ಅಂದರೆ 5 ವರ್ಷಗಳ ಕಾಲ ನೀವು ಅವರು ಆಯ್ಕೆಯಾಗುವಂಥವರು ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. 5 ವರ್ಷಗಳ ಒಟ್ಟು ಮುಖ್ಯ ನ್ಯಾಯಾಧೀಶರಾಗಿ ರಾಜ್ಯದಲ್ಲಿ ಸೇವೆ ಸಲ್ಲಿಸಬೇಕು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸೇವೆ ಸಲ್ಲಿಸಿರಬೇಕು, ಇಲ್ಲ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಲಾಯರ್ ಆಗಿರಬೇಕು. ಅರ್ಥ ಆಯ್ತಾ? ಇವ್ರು ನೋಡಿ, ಇವ್ರು 4 ಜನ ಡಿಫ್ರೆಂಟಾಗಿ ಮುಖ್ಯ ನ್ಯಾಯಾಧೀಶರು ಇವರೆಲ್ಲ. ಈ ಪಂಜಾಬ್ ಹರಿಯಾಣ ಇದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ವೆಂಕಟ ಸುಬ್ರಹ್ಮಣ್ಯ ಮೋಹನ ನೇಮಕಗೊಂಡ ಮಹಿಳಾ ನ್ಯಾಯಾಧೀಶರು. ಇದರಲ್ಲಿ ಇಂಪಾರ್ಟೆಂಟ್ ಮಹಿಳೆಯರು ಯಾರಪ್ಪ ಅಂದರೆ ಮೋಹನ ನೆನಪಿಡೋಲ್ಲಿ. ಇವ್ರು ಏನು ಮಾಡ್ತಾರೆ ಅಂದರೆ ಈಗಾಗಲೇ ಇವರು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಮಾಡ್ತಿದ್ದಾರೆ, ಅವರೇ ಇಲ್ಲಿಗೆ ಆಯ್ಕೆಯಾಗಿದ್ದಾರೆ. ಈ ಥರ ಆಯ್ಕೆ ಮಾಡಿದ 2ನೇ ಮಹಿಳೆ. ಫಸ್ಟು ಒಬ್ಬರು ಯಾರಿದ್ರು ಗೊತ್ತಾ, ಇವರು ನಮ್ಮ ಕರ್ನಾಟಕದವರೇ, ಇಲ್ಲಿ ನಾಗರತ್ನ ಅಂತ. ಇವರು ಮೊದಲ ಲಾಯರ್ ಆಗಿ ಇದು ಆಗಿದೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಇವರು ನಾಗರತ್ನ, ಇವಾಗ ಇವರು ಮೋಹನ ನೆನಪಿರಲಿ. ಖುಷಿ ವಿಚಾರ ಅಂದರೆ ನೆಕ್ಸ್ಟು ಮುಂದಿನ ವರ್ಷ ನಮ್ಮ ಕನ್ನಡ ನಾಗರತ್ನ ಈ ಮೇಡಮ್ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇನ್ನು ನಮ್ಮೆಲ್ಲರಿಗಿದು ಮತ್ತು ಇಡೀ ಮಹಿಳಾ ಜನಾಂಗಕ್ಕೆ ಖುಷಿ ವಿಚಾರ. ಇದುವರೆಗೂ ಯಾರಾಗಿಲ್ಲ. ಕರ್ನಾಟಕದವರಾದ ಬಿ ನಾಗರತ್ನ ಮುಂದಿನ ವರ್ಷ ಭಾರತದ ನ್ಯಾಯಾಂಗ ವ್ಯವಸ್ಥೆ ಪ್ರಮೋಚ್ಚ ಹುದ್ದೆಯಾದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ದೇಶದ ಪ್ರಪ್ರಥಮ CJI ಆಗಿ ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ಖುಷಿ ವಿಚಾರ. ಇನ್ನೊಂದು ಅಂದರೆ ಇವ್ರದ್ದು ತಂದೆ ಮಗಳು, ತಂದೆ ಕೂಡ ವೆಂಕಟರಾಮಯ್ಯ ಅವರು ಕರ್ನಾಟಕದವರು. ಇವರು 19ನೇ CJI ಆಗಿದ್ದರು. ನೀತಿ ಆಯೋಗ ಉಪಾಧ್ಯಕ್ಷ. ನೀತಿ ಆಯೋಗ ಯಾವಾಗ ಜಾರಿ ಬಂತಪ್ಪ? ಟ್ಯಾಂಕ್ಸ್ ಮತ್ತು 2014ರಲ್ಲಿ ಜಾರಿ ಬಂತು. ಅಶೋಕ್ ಕುಮಾರ್ ಲಹರಿ ಉಪಾಧ್ಯಕ್ಷರಾಗಿ ಅವರು ನೇಮಕ ಆಗಿದ್ದಾರೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಆರ್ಥಿಕ ಸಲಹೆಗಾರ. ಈಗ ಕೇಳ್ತಿದ್ರು ಅವಾಗ ಎಕ್ಸಾಮ್ಸ್ಗೆ, PC ಎಕ್ಸಾಮ್ಸ್ಗೆಲ್ಲ. ಮೇಘಾಲಯದ ಉಮ್ರೋಯಲ್ಲಿ ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ 2020ರ ಮೊದಲ ಆವೃತ್ತಿ ಇಲ್ಲಿ ಸ್ಟಾರ್ಟ್ ಆಗಿದೆ. ಜರುಗಿದ ಸ್ಥಳ ಇಲ್ಲಿ ಇದೇನಿದೆ ಪ್ರಗತಿ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇನ್ ಇಂಡಿಯನ್ ಓಷನ್ ರೀಜನ್. ಭಾರತ ಮೇಘಾಲಯದಲ್ಲಿ ನಡೆದ ಮೊದಲ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಇದು. ಏನಿದು ಏನು ಕ್ವೆಶ್ಚನ್ ಕೇಳ್ತಾನೆ, ಮೇಘಾಲಯದ ಉಮ್ರಾಯಲ್ಲಿ ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ ಎಲ್ಲಿ ಆಯ್ತು ಅಂತ ಕ್ವೆಶ್ಚನ್ ಕೇಳ್ತಾನೆ. ಒಂದು ಅರ್ಥ ಆಯ್ತಾ? ಎಷ್ಟು ದೇಶಗಳು? 13 ರಾಷ್ಟ್ರಗಳು ಭಾಗವಹಿಸಿದ್ದು. ಭಾರತ ಮತ್ತು 12 ಪಾಲುದಾರಿಕಾ ರಾಷ್ಟ್ರಗಳು ಭಾಗವಹಿಸಿದ್ರು ಅಂತ. ಇದನ್ನೇನು ಜಾಸ್ತಿ ಕೇಳೋಂಥ ಕ್ವೆಶ್ಚನ್ ಏನಲ್ಲ, ಇದನ್ನು ಅಷ್ಟೇ ನೆನಪಿಟ್ಕೊಳ್ಳಿ. ಸಿಂಬ್ಯಾಕ್ಸ್ 2 2020ರ ವ್ಯಾಯಾಮ ಭಾರತ ಮತ್ತು ಕಾಂಬೋಡಿಯಾ. ಇದು ಸಿಂಬ್ಯಾಕ್ಸ್ 2 ಯಾವ 2 ದೇಶಗಳು? ಸಿಂಬ್ಯಾಕ್ಸ್ ಅಂತ ತಕ್ಷಣ ಎಲ್ಲ ಸಿಂಗಾಪುರ ಹಾಕಿಬಿಡ್ತಾರೆ. ಭಾರತ ಮತ್ತು ಕಾಂಬೋಡಿಯಾ ದ್ವಿಪಕ್ಷೀಯ ಮಿಲಿಟರಿ ಸಮರಾಭ್ಯಾಸ ಇದು ಎಲ್ಲಾಗಿದೆ? ಕಾಂಬೋಡಿಯಾದಲ್ಲೇ ಆಗಿದೆ. ಇದು ಕಾಂಬೋಡಿಯಾದಲ್ಲೇ ಆಗಿದೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಸಿಂಬ್ಯಾಕ್ಸ್ ಅಂದರೆ ಸಿಂಗಾಪುರ ಅಲ್ಲ, ಕಾಂಬೋಡಿಯಾ. ನೆನ್ಪಿಟ್ಕೊಂಡ್ಬಿಟ್ಟಿದ್ದಾರೆ. ದೇಶೀಯ ತಂತ್ರಾಂಗ ರುದ್ರಮ್ 2 ಪರೀಕ್ಷೆ. ರುದ್ರಮ್ 2 ಇದೇನೆಂದರೆ ಇದು ಇಲ್ಲಿಂದ ಮಾಡಿಸಿದರೆ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜಿಗೆ ಟೆಸ್ಟ್ ಮಾಡಿದಾರಂತೆ. ಇದು ಕ್ಷಿಪಣಿ ಯಾವ ಥರ ಅಂದರೆ ಆಕಾಶದಿಂದ ನೆಲಕ್ಕೆ ಬರೋ ಕ್ಷಿಪಣಿ ಇದು ರುದ್ರಮ್. ನೆನ್ಪಿಟ್ಕೊಳ್ಳಿ. ವಾಯುಪಡೆಯ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ 30 ವರ್ಷ ಸಂಭ್ರಮ. ಇದಕ್ಕೆ 30 ವರ್ಷ ಸಂಭ್ರಮ ಆಗಿದೆ ನಮ್ಮ ಇದೆಲ್ಲ ವಾಯುಪಡೆಯಲ್ಲಿ. ಈ ಕಿರಣ್ ಅಂತ ಬಂದಿದೆ ನೋಡಿ. ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ಸ್ಥಾಪನೆ. ಈ ತಂಡ 1996 27ರಂದು ಬೀದರ್ನ ವಾಯುಪಡೆ ತರಬೇತಿ ಕೇಂದ್ರದ ಸ್ಥಾಪನೆ. ನಮ್ಮದು ಬೀದರ್ ಇದೆಯಲ್ಲಪ್ಪ ಕರ್ನಾಟಕದ್ದು, ಅಲ್ಲಿ ಒಂದು ವಾಯುಪಡೆ ಇದೆ ತರಬೇತಿ ಕೇಂದ್ರ, ಅಲ್ಲಿ ಇದು ಸ್ಥಾಪನೆ ಮಾಡ್ತಾರಂತೆ. 1990 ಸೆಪ್ಟೆಂಬರ್ಲಿ ಕಿರಣ್ MK2 ಹೆಸರಿನ ವಿಮಾನಗಳ ಮೊದಲ ಸಾರ್ವಜನಿಕ ವೈಮಾನಿಕ ಪ್ರದರ್ಶನ ತಮಿಳುನಾಡಿನ ಕೊಯಮತ್ತೂರು ನಡೆಯಿತು. ಅದಕ್ಕೋಸ್ಕರ ಇದಕ್ಕೆ ಎಷ್ಟು ವರ್ಷ ಆಗಿದೆ? 30 ವರ್ಷಗಳು ಆಗಿದೆ. ಅದಾದ ನಂತರ INS ಗುಲ್ದಾರ್ ಯುದ್ಧ ನೌಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿ ಮ್ಯೂಸಿಯಂ ನಿರ್ಮಾಣ. ಅಂದರೆ ಇದು ಒಂದು INS ಗುಲ್ದಾರ್ ಅನ್ನೋದು ನಮ್ಮದು ಒಂದು ಸಮುದ್ರದ ನೌಕೆ, ಯುದ್ಧ ನೌಕೆ. ಅದಕ್ಕೀಗ ನಿವೃತ್ತಿಗೊಳಿಸಿ ಗುಲ್ದಾರ್ ಯುದ್ಧ ನೌಕೆಯನ್ನು ಮಹಾರಾಷ್ಟ್ರದ ಸಿಂಧುದುರ್ಗ ತೀರದ ಅರಬ್ಬಿ ಸಮುದ್ರ ಆಳಕ್ಕೆ, ಅದನ್ನು ಹೆಂಗೆ ಆಳಕ್ಕೆ ಇಳಿಸ್ತಾರೆ? ಸುಮ್ಮನೆ ಇಳಿಸ್ಬಿಡೋಕ್ಕಾಗಲ್ಲ. ಅದರಲ್ಲಿ ಏನು ಈ ಆ್ಯಸಿಡ್ ಏನೇನು ಇರ್ತಾವಲ್ಲ ಸಮುದ್ರ ಜೀವಿಗಳಿಗೆ ಹಾನಿಯಾಗುವಂಥವು ಅವನಷ್ಟು ತೆಗೆದುಬಿಟ್ಟು ಅದನ್ನು ಇಳಿಸಿದ್ದಾರೆ. ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ ಅದನ್ನು ಒಂದು ಮ್ಯೂಸಿಯಂ ಥರ ಮಾಡ್ತಾರಂತೆ.
ಈ ಥರ ಈಗಾಗಲೇ ಅಮೆರಿಕ ಮತ್ತು ಆಸ್ಟ್ರೇಲಿಯಾ, ಜೋರ್ಡಾನ್, ಟರ್ಕಿ ಈ ದೇಶಗಳು ಮಾಡಿದವಂತೆ. ಇದನ್ನು ಯಶಸ್ವಿಯಾಗಿ ಮಾಡಿದರೆ ನಮ್ಮದು ಎಷ್ಟನೇ ದೇಶ ಆಗುತ್ತೆ? 5ನೇ ದೇಶ ಆಗುತ್ತೆ. ಈ ಮ್ಯೂಸಿಯಂ ವಿಶೇಷತೆ, ಈ ವಸ್ತು ಸಂಗ್ರಹಾಲಯ ಪ್ರವಾಸಿಗರಿಗೆ ನೌಕಾಪಡೆಯ ಪರಂಪರೆಯನ್ನು ತಿಳಿಸಿ ಸಮುದ್ರದ ಸಂರಕ್ಷಣೆ ಅರಿವು ಮೂಡಿಸುವ ಜೊತೆಗೆ ಸಾಹಸಿಗಳಿಗೆ ಸ್ಕೂಬಾ ಡೈವಿಂಗ್, ಜಲಾಂತರ್ಗಾಮಿ ನೌಕೆಯನ್ನು ಸಂಚರಿಸುವ ಅವಕಾಶ ಒದಗಿಸಲಿದೆ. ಇಂತಹ ಸಾಹಸಕ್ಕೆ ಭಾರತ ಇದೇ ಮೊದಲ ಬಾರಿ ಕೈ ಹಾಕಿದೆ. ಇದು ಮಾಡ್ತಾರಂತೆ. ಸೊ ಇದಾಗಿತ್ತು. ಇದು ಟೋಟಲ್ ಆಗಿ 1 ಅವರ್ ಟೈಮ್ ತಗೊಂಡಿದೆ. 1 ಅವರು ಮೇಲ್ ಟೈಮ್ ತಗೊಂಡಿದೆ. ಯಾಕಪ್ಪ ಅಂದರೆ ಟೋಟಲಾಗಿ ನಾವು ಮಾಡಿದ್ದು ಸುಮಾರು 50 ಪೇಜ್ಗಳ ವಿಶ್ಲೇಷಣೆ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನು ಇಂಪಾರ್ಟೆಂಟ್ ಬೇಕೋ ಅದನ್ನು ನಾನು ನಿಖರವಾಗಿ ಮಾಹಿತಿನ ನಾನು ನೀಡ್ತೀನಿ. ಜೊತೆಗೆ ನಿಮಗೇನಾದರೂ ಸ್ಪರ್ಧಾ ವಿಜೇತ ಬೇಡ ಸರ್, ಸ್ಪರ್ಧಾ ಅರಿವು ಮಾಡಿ ಅಂತ ಹೇಳಿದರೆ ನಾವು ಸ್ಪರ್ಧಾ ಅರಿವನ್ನು ಮಾಡ್ತೀನಿ. ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮಗೇನಾದರೂ ಚೇಂಜಸ್ ಬೇಕಾಗಿದ್ದರೆ. ಜೊತೆಗೆ ನೀವು ಏನು ಮಾಡಿ ಅಂದರೆ, ಯಾವಾಗಾದರೂ ನೀವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದ್ತಿರ್ತೀರ, ಯಾವಾಗಾದರೂ 1 ತಾಸು ಫ್ರೀ ಇದ್ದಾಗೋ ಆವಾಗ ಇದನ್ನು ಕೇಳಿ, ಅಥವಾ ನೀವು ಮ್ಯಾಗ್ಝಿನ್ ಇಟ್ಕೊಂಡು ಇಂಪಾರ್ಟೆಂಟು ಓದ್ಕೊಂತ ಹೋಗಿ. ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದು ಇಂಪಾರ್ಟೆಂಟ್. ವಿಜೇತ ಮ್ಯಾಗ್ಝಿನ್ ಕೇಳಿದ್ದೇನೆ ಅಂದರೆ ನಾನು ಹೇಳಿದ್ರಲ್ಲೇ ಕೇಳಬೇಕು. ಆ ಥರನೇ ಅದನ್ನು ನಾನು ಪ್ರೀವಿಯಸ್ ಕ್ವಶನ್ ಪೇಪರ್, ನಾನು ಸುಮ್ಮನೆ ಹೇಳ್ತಿಲ್ಲ, ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿ ನಿಮಗೆ ಹೇಳ್ತಿರೋದು. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಸೊ ದಟ್ ನಾವು ಮಾಡುವಂಥ ವ್ಯೂಸು ಬೇರೆಯವ್ರಿಗೆ ಹೋಗಲಿ, ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇನ್ನೊಂದು ಭಾಗ 3 ನಾನು ನಾಳೆ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನು 15 ಪೇಜಸ್ ಏನಿದೆ, ಜಾಸ್ತಿ ಇಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಓದ್ತಾ ಇರಿ. ಧನ್ಯವಾದಗಳು.